ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗಣಪತಿಗೆ ಎಲ್ಲ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡು ಎಂದು ಪ್ರಾರ್ಥಿಸುತ್ತಾ ನಮಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಕೃಷ್ಣ ತನ್ನನ್ನು ತಾನು ಅರ್ಜುನನಿಗೆ ನಿಧಾನಕ್ಕೆ ಪರಿಚಯಿಸುತ್ತಿರುವ ಕ್ರಮವನ್ನು ನೋಡಿದೆವು. ಏನು ಅರ್ಜುನ ಕೇಳಿದ್ದಲ್ಲ, ಅದನ್ನು ಗಮನಿಸಿದೆವು ನಾವು. ಅರ್ಜುನ ಕೇಳದೆಯೇ ಈ ಹುಡುಗನಿಗೆ ತನ್ನನ್ನು ಪರಿಚಯಿಸಬೇಕು ಅನ್ನುವ ಧಾಟಿಯಲ್ಲಿ ಕೃಷ್ಣ ಪರಿಚಯಿಸ್ತಾ ಹೋದ ಹಾಗೆ ಅವನು ಹೇಳಿದ, ನೀನು ಅನೇಕ ಜನ್ಮಗಳನ್ನು ದಾಟಿ ಬಂದಿದ್ದೇವೆ ಹೇಳುವಾಗ ನಾನು ನೀನು ಒಂದೇ ಅನ್ನುವ ಭಾವ ಹುಟ್ಟಿಸಿ, ನಂತರದಲ್ಲಿ ನಾನು ಈ ಧರ್ಮ ನಾಶವಾದಾಗೆಲ್ಲ ಬರ್ತೇನೆ ಪುನಃಸ್ಥಾಪನೆಗೆ ಅಂತ ಹೇಳುವ ಹೊತ್ತಿಗೆ ನಾನು ನಿನ್ನಕ್ಕಿಂತ ಭಿನ್ನ ಅನ್ನುವುದನ್ನು ವಾಚ್ಯವಾಗಿ ಹೇಳಲಿಲ್ಲ, ಆದರೆ ಹೇಳಿ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ. ಮತ್ತು ನೀನು ನಾನು ಹಾಗಾದರೆ ಯಾವಾಗಲೂ ಬಂದು ಧರ್ಮಸ್ಥಾಪನೆ ಮಾತ್ರ ಮಾಡಿ ಹೋಗುವುದು ಅಂತ ಭಾವಿಸ್ತೀಯಾ? ಹಾಗೇನೂ ಅಲ್ಲ. ನಾನು ಈ ಸಮಾಜದ ಚಾತುರ್ವರ್ಣ್ಯಗಳನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಡುತ್ತೇನೆ ಅನ್ನುವ ಸೂಚನೆಯನ್ನು ಕೊಟ್ಟು ನಾನು ಇಲ್ಲಿ ಪಾಲ್ಗೊಳ್ತೇನೆ ನಿಮ್ಮ ಕ್ರಿಯೆಗಳಲ್ಲಿ ಅಂತಲೂ ಹೇಳಿದ. ಇಷ್ಟು ಹೇಳ್ತಾ ಅವನು, ಶ್ರದ್ಧೆ ಹೊಂದಿದ್ದರೆ ನಿನಗೆ ಇದರ ಜ್ಞಾನ ತಿಳಿಯುತ್ತದೆ, ಈ ಶ್ರದ್ಧೆ ಇಲ್ಲದಿದ್ದರೆ ನಿನಗೆ ಈ ಜ್ಞಾನ ಲಬ್ಧ ಆಗುವುದಿಲ್ಲ. ಹಾಗಾಗಿ ಶ್ರದ್ಧೆಯಿಂದ ಇದನ್ನು ನಡಿ. ಹಾಗೆ ಶ್ರದ್ಧೆಯಿಂದ ನಡೆಯುವವನಿಗೆ ಒಂದು ಕ್ರಮವಿದೆ. ಅದು ಇಷ್ಟರವರೆಗೆ ನಾವು ನೋಡಿದ ಕರ್ಮ ಮಾರ್ಗವಲ್ಲ, ಇಷ್ಟರವರೆಗೆ ನಾವು ನೋಡಿದ ಜ್ಞಾನ ಮಾರ್ಗವೂ ಅಲ್ಲ. ತತ್ವವನ್ನು ತತ್ವತಃ ತಿಳಿಯುವ ಜ್ಞಾನ ಮಾರ್ಗವನ್ನು ಮೊದಲು ಹೇಳಿದ್ದ ಸಾಂಖ್ಯ ಮಾರ್ಗವಾಗಿ, ಆ ಬಳಿಕ ಕರ್ಮ ಮಾರ್ಗವನ್ನು ಹೇಳಿದ್ದ. ಈಗ ಅವನೊಂದು ಹೊಸ ಮಾರ್ಗವನ್ನು ಇಂಟ್ರೊಡ್ಯೂಸ್ ಮಾಡಿದ. ನಿನ್ನೆಯ ದಿನ ನಾವು ನೋಡಿದೆವು. ಅದು ಏನು ಅಂದರೆ, ನಾವು ಯಾವುದನ್ನು ಅಷ್ಟಾಂಗ ಯೋಗದ ಮುಖೇನ ಮನುಷ್ಯ ತನ್ನ ಪ್ರಾಣವಾಯುವನ್ನು ಸಂಯಮಕ್ಕೆ ತಂದುಕೊಂಡು ಇಂದ್ರಿಯಾದಿಗಳನ್ನೆಲ್ಲ ಬಿಗಿ ಹಿಡಿದು ತಾನು ಒಂದು ವಿಶೇಷ ಅವಸ್ಥೆಯಲ್ಲಿ ಕೂತ್ಕೊಂಡು ಆ ಮೂಲಕ ಮಾಡುವಂತಹ ಒಂದು ಧ್ಯಾನ ಪ್ರಕ್ರಿಯೆ. ಈ ಧ್ಯಾನ ಪ್ರಕ್ರಿಯೆಯ ಮೂಲಕ ನಿನಗೆ ನನ್ನನ್ನು ತಿಳಿಯೋದಕ್ಕೆ ಸಾಧ್ಯವಿದೆ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟ. ಪ್ರಥಮ ಬಾರಿಗೆ ಕೃಷ್ಣ ಭಕ್ತಿ ಮಾರ್ಗವನ್ನು ಇಂಟ್ರೊಡ್ಯೂಸ್ ಮಾಡಿದ. ಧ್ಯಾನ ಮಾರ್ಗ ಅಂದರೆ ಅದು ಭಕ್ತಿ ಮಾರ್ಗ. ಅದು ಇದಕ್ಕೆ ಪೂರ್ವದ ಕರ್ಮ ಮಾರ್ಗವೂ ಅಲ್ಲ, ಇದಕ್ಕೆ ಪೂರ್ವದ ಜ್ಞಾನ ಮಾರ್ಗವೂ ಅಲ್ಲ. ಈಗ ಹೊಸದಾಗಿ ಅವನು ಪರಿಚಯ ಮಾಡ್ತಾ ಇರುವ ಕರ್ಮ ಮಾರ್ಗವೂ ಅಲ್ಲದ ಜ್ಞಾನ ಮಾರ್ಗವೂ ಅಲ್ಲದ ಭಕ್ತಿ ಮಾರ್ಗ ಇದೆಯಲ್ಲ, ಈ ಭಕ್ತಿ ಮಾರ್ಗವನ್ನು ಬಹಳ ಜನರಿಗೆ ಏನೇನು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಜ್ಞಾನ ಮಾರ್ಗದಲ್ಲಿ ಹೋದರೆ ಸರಿಯಾ, ಕರ್ಮ ಮಾರ್ಗ ಒಳ್ಳೆಯದಾ, ಭಕ್ತಿ ಮಾರ್ಗ ಒಳ್ಳೆಯದು, ಇದೆಲ್ಲ ಇರುತ್ತೆ. ಈ ಜ್ಞಾನ ಕರ್ಮ ಮತ್ತು ಭಕ್ತಿ ಮಾರ್ಗ ಅನ್ನುವುದು ಮೂರು ಪ್ರತ್ಯೇಕ ಅಲ್ಲ ಅನ್ನೋದನ್ನು ಕೂಡ ಶ್ರೀ ಅರವಿಂದರಂಥವರು ಸ್ಪಷ್ಟಪಡಿಸ್ತಾರೆ. ಒಬ್ಬನಿಗೆ ಭಗವಂತನ ಕುರಿತು ತಿಳಿಯಬೇಕು ಅನ್ನುವ ಜ್ಞಾನದ ಹಸಿವಿಲ್ಲದೆ ಅವನು ಭಕ್ತಿಗೆ ಬರೋದಿಲ್ಲ. ಒಂದು ವೇಳೆ ಹಾಗೆ ಅವನಿಗೆ ತಿಳಿಯಬೇಕು ಅನ್ನುವ ಹಸಿವಿದ್ದರೆ ಅದಕ್ಕೆ ಬೇಕಾದ ಕರ್ಮಗಳನ್ನು ಅವನು ಮಾಡಿಯೇ ಮಾಡ್ತಾನೆ.
ಅದರ ಜೊತೆಗೆ ಬಹಳ ಪ್ರಮುಖವಾಗಿ ತನ್ನ ರೂಢಿಯ ಕ್ರಮವನ್ನು ಅನುಸರಿಸುವ ಹೊತ್ತಿಗೆ ಅವನು ಭಕ್ತಿ ಮಾರ್ಗದಲ್ಲಿ ಕೂತಿರಬಹುದು. ಹಾಗಾಗಿ ಯಾವ ಮಾರ್ಗ, ಒಬ್ಬ ಕರ್ಮ ಮಾರ್ಗಿಗೆ ಜ್ಞಾನವಿಲ್ಲದೆ ಕರ್ಮವಿಲ್ಲ. ಒಂದು ಕೆಲಸ ಮಾಡ್ತೇನೆ ಅಂದರೆ ಆ ಕೆಲಸದ ಬಗ್ಗೆ ತಿಳುವಳಿಕೆ ಬೇಕು. ಹಾಗಾಗಿ ಒಬ್ಬ ಕರ್ಮ ಮಾರ್ಗಿ ಜ್ಞಾನವಿಲ್ಲದೆ ಕರ್ಮ ಮಾರ್ಗಿ ಅಲ್ಲ. ಮಾಡ್ತೇನೆ ಅನ್ನುವ ಹೊತ್ತಿಗೆ ಮಾಡಬೇಕು ಅನ್ನುವ ಭಕ್ತಿ ಬೇಕು ಅವನಿಗೆ, ಇದನ್ನು ನಾನು ಮಾಡಿ ಮುಗಿಸ್ಬೇಕು ಅಂತ. ಹೀಗಾಗಿ ಶ್ರೀ ಅರವಿಂದರು ಕೃಷ್ಣ ಹೇಳಿದ ಈ 3 ಮಾರ್ಗವೂ ಕೂಡ ಒಟ್ಟು ಸೇರಿ ಪೂರ್ಣ ಯೋಗ ಅಂತ ಕರೀತಾರೆ. ಇವು 3 ಅಖಂಡವಾಗಿ ಇದ್ದಾಗಲೇ ಅದು ಸಂಭವಿಸೋದು ಅಂತ. ಅಂತೂ ಶ್ರೀಕೃಷ್ಣ ನಮಗೆ ನಿನ್ನೆಯ ದಿನ ಹೀಗೊಂದು ಭಕ್ತಿ ಮಾರ್ಗ ಇದೆ ಅಂತ ಪರಿಚಯ ಮಾಡುವಾಗ ಅದನ್ನು ಕೇಳಿದ ಅರ್ಜುನ ನಮಗೆ ಗೊತ್ತಾಗಬಹುದಾದ, ನಾವೆಲ್ಲ ಭಾವಿಸಬಹುದಾದ ಗೊಂದಲವನ್ನು ಕೃಷ್ಣನ ಮುಂದೆ ಇಟ್ಟ. ಅರ್ಧಮರ್ಧ ದಾರಿ ನಡೆದವರು ಏನು ಗತಿಪ್ಪ, ಅವರೆಲ್ಲ ಇಲ್ಲವಾಗ್ತಾರಾ? ಅದಕ್ಕೆ ಕೃಷ್ಣ ಯಾರು ಹೇಗೆ ಅರ್ಧ ನಡೆದರು ನಹಿ ಕಶ್ಚಿತ್ ಕಲ್ಯಾಣಕೃತ ದುರ್ಗತಿಂ ತಾತ ಗಚ್ಚತಿ ಅಂತ ಬಹಳ ಸ್ಪಷ್ಟವಾದ ಭರವಸೆ ಕೊಟ್ಟ. ಯಾರೂ ಕೂಡ ಒಳ್ಳೆಯ ಕೆಲಸ ಮಾಡಿದವರು ದುರ್ಗತಿಯನ್ನು ಪಡೆಯೋದಿಲ್ಲ ಮಗು, ಅಷ್ಟರ ಮಟ್ಟಿಗೆ ನಾನು ಖಚಿತ ನಿನಗೆ ವಾಗ್ದಾನ. ಮತ್ತು ಹೀಗೆ ಇದ್ದವರು ಮತ್ತು ಹಾಗಾದರೆ ಹೇಗೆ ಬರ್ತಾರಪ್ಪ ಅಂತ ಕೇಳಿದ್ದಕ್ಕೂ, ಅಥವಾ ಅವನು ಹೇಳದೆಯೇ, ಅರ್ಜುನ ಕೇಳದೆಯೇ ಕೃಷ್ಣ ಹೇಳಿದ, ಅವರು ಒಳ್ಳೊಳ್ಳೆಯ ಮನೆಗಳಲ್ಲಿ ಹುಟ್ಟುತ್ತಾರೆ. ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ, ಅವರು ಜ್ಞಾನಿಗಳ ಮನೆಯಲ್ಲಿ ಹುಟ್ಟುತ್ತಾರೆ. ಇದು 2 ವಿಭಾಗೀಕರಣ ಮಾಡಿದ. ಯಾರು ಪ್ರಥಮ ಹಂತದ ಮನೆಯಲ್ಲಿ ಹುಟ್ಟುವವರು, ಶ್ರೀಮತಾಂ ಗೇಹೆ, ಅವರು ಯಾವ ಹಂತದಲ್ಲಿದ್ದವರು ಅಂಥ ಶ್ರೀಮಂತ ಮನೆಗಳಲ್ಲಿ ಹುಟ್ಟುತ್ತಾರೆ ಅನ್ನುವುದನ್ನು ವ್ಯಾಖ್ಯಾನಕಾರರು, ಯಾರು ಈ ಪ್ರಕೃತಿಯ ಬಗ್ಗೆ, ಪ್ರಕೃತಿ ತತ್ವದ ಬಗ್ಗೆ ಜಿಜ್ಞಾಸೆಯಿಂದ ಅರ್ಧ ನಡೀತಾರಲ್ಲ, ಅದಕ್ಕೆ ವಿಜ್ಞಾನ ಅಂತ ಹೆಸರು. ಈ ಪ್ರಕೃತಿ ಬಗ್ಗೆ ಎಲ್ಲ ತಿಳಿಯುವ ಕುತೂಹಲ, ಇದು ಏನು ಇದು ಏನು ಇದು ಏನು, ಇದನ್ನು ತಿಳಿದವರು ಅರ್ಧ ನಡೆದರೆ ಅವರು ಶ್ರೀಮತಾಂಗೇಹೆ. ಅವರು ಇನ್ನೊಂದು ಧೀಮಂತ ಕುಲೇ ಯೋಗಿನಾಂ ಕುಲೇ ಭವತಿ, ಅದು ಯಾರು? ಅವರು ಜ್ಞಾನಿಗಳು. ಅರ್ಧ ನಡೆದರೆ ಅವರು ಮರಳಿ ಹುಟ್ಟುವಾಗ ಅರ್ಧ ನಡೆದ ಜ್ಞಾನಿಗಳು ಇಂಥ ಮನೆಯಲ್ಲಿ ಹುಟ್ಟುತ್ತಾರೆ ಅನ್ನುವ ವಿಭಾಗವನ್ನೆಲ್ಲ ಒಟ್ಟು ವ್ಯಾಖ್ಯಾನಕಾರರು ಮಾಡ್ತಾರೆ. ಅದಕ್ಕೆ ಇದನ್ನು ಹೇಳುವ ಹೊತ್ತಿಗೆ ಮುಂದೆ ಕೃಷ್ಣ ಬಹಳ ಅದ್ಭುತವಾಗಿ ಒಂದು ಮುಕ್ತಾಯವನ್ನು ಮಾಡುತ್ತಾನೆ ಆ ಅಧ್ಯಾಯವನ್ನು. ಏನು ಅವನು ಮಾಡುವ ಮುಕ್ತಾಯ ಅಂದರೆ, ತಪಸ್ವಿಭ್ಯೋ ಅಧಿಕ ಯೋಗಿ ಮತ್ತು ಕರ್ಮಿಭ್ಯಶ್ಚ ಅಧಿಕ ತಸ್ಮಾತ್ ಯೋಗಿ ಭವಾರ್ಜುನ ಅಂತ. ಇದು ಆತ್ಮ ಸಂಯಮ ಯೋಗದ ಕೊನೆಯ ಮಾತು ಶ್ರೀಕೃಷ್ಣನದ್ದು. ನಾನು ಅದನ್ನು ಒಂದು ಮಾತು ನಿಮಗೆ ಅರಿಕೆ ಮಾಡಿಕೊಳ್ಬೇಕು. ಈ ಅಧ್ಯಾಯಕ್ಕೆ ಒಂದೊಂದು ಹೆಸರು ಕೊಟ್ಟು ನಾವು ಕರೀತೇವೆ. ವಿಷಾದ ಯೋಗ, ಅಥವಾ ಈಗ ನಾನು ಹೇಳ್ತಾ ಇರುವ ಆತ್ಮ ಸಂಯಮ ಯೋಗ ಅಂತೆಲ್ಲ. ನನ್ನ ತಂದೆ ಈ ಹೆಸರು ಇಟ್ಟು ಅಧ್ಯಾಯವನ್ನು ಹೇಳೋದನ್ನು ಒಪ್ಪೋದಿಲ್ಲ. ನಮ್ಮ ತಂದೆಯದ್ದು ಒಂದು ಕೆಲವು ಖಚಿತವಾದ ಸಂಶೋಧನಾತ್ಮಕ ಮನಸ್ಸು. ಅವರು ಯಾಕೆ ಒಪ್ಪೋದಿಲ್ಲ ಅಂತಂದರೆ, ಮಹಾಭಾರತದ ಟೆಕ್ಸ್ಟನ್ನು ನಾವು ಓದ್ತಾ ಇದ್ದರೆ ವೇದವ್ಯಾಸರು ಎಲ್ಲಿಯೂ ಕೂಡ ಅಧ್ಯಾಯಕ್ಕೆ ಹೆಸರು ಕೊಟ್ಟಿಲ್ಲ. ಲೇಖಕರು ಅಥವಾ ಯಾರೋ ಒಬ್ಬ ಕರ್ತೃ ಇದ್ದಾನೆ, ಅವ ಮಾಡೋದನ್ನು ನಾವು ಮಾಡಬಾರ್ದು ಅಂತ. ಇದು ಅವರ ಸ್ಪಷ್ಟವಾದ ನಿಲುವು. ವೇದವ್ಯಾಸರು ಹೆಸರು ಕೊಟ್ಟಿಲ್ಲ, ಅವರು ಅಧ್ಯಾಯ 1 ಅಧ್ಯಾಯ 2 ಅಂತಲೇ ಬರೆದಿದ್ದಾರೆ. ಆದ್ದರಿಂದ ಅದನ್ನು ಹೆಸರಿನಿಂದ ಕರೆಯಬಾರದು. ಇದು ಒಂದು ಅಪ್ಪನ ನಿಲುವು. ಇನ್ನೊಂದು ನಾವು ಪರಿಭಾವಿಸಬಹುದಾದದ್ದು, ಎಷ್ಟೋ ಸಾರಿ ಯಾಕೆ ಹೆಸರು ಕೊಟ್ಟಿರಬಹುದು ನಂತರದವರು ಅಂದರೆ, ನೆನ್ಪಿಟ್ಕೊಳ್ಳಿಕ್ಕೆ ಒಳ್ಳೆಯದಾಗುತ್ತೆ. ಈ ಪ್ರಕರಣಗಳನ್ನು ಆ ಒಂದು ಟೈಟಲ್ನಿಂದಲೇ ಇದು ಇದೆ, ಇದರಲ್ಲಿ ಇದೆ ಅಂತ ನಮಗೊಂದು ನೆನ್ಪಿಟ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಅಂತ ಮುಂದಿನವರು ಕೊಟ್ಟಿರಬಹುದು. ಅದು ಕಂಠಪಾಠ ಮಾಡುವ ಹೊತ್ತಿಗೆ ಅಥವಾ ಅರ್ಥ ಮಾಡಿಕೊಳ್ಳುವವರು, ಜಿಜ್ಞಾಸೆಯಿಂದ ಹೊರಟವರು ಮಾಡಿಕೊಂಡ ಬದಲಾವಣೆ ಅಥವಾ ಆ ಥರದ ಒಂದು ಕ್ರಿಯೆ ಅನ್ನೋದು ಗೊತ್ತಾಗತ್ತೆ, ತೊಂದರೆ ಇಲ್ಲ. ನನ್ನ ಪ್ರಕಾರ ಭಗವದ್ಗೀತೆಯ ಅಧ್ಯಾಯದ ಹೆಸರನ್ನು ಹೇಳಲಿ ಬಿಡಲಿ, ಭಗವದ್ಗೀತೆಯನ್ನು ತಿಳಿಯಲಿಕ್ಕೆ ಯಾವುದು ಸಹಾಯ ಆಗ್ತದೋ ಅದು ಪೂರಕವಾಗಲಿ ಅನ್ನೋದಷ್ಟೇ ಭಾವಿಸಬಹುದಾದದ್ದು. ಇಂಥ ಆತ್ಮಸಂಯಮ ಯೋಗದ ಮುಕ್ತಾಯ ನೋಡಿ
ಅರ್ಜುನನಿಗೆ ಕೃಷ್ಣ ಹೇಳಿದ್ದು ತಸ್ಮಾತ್ ಯೋಗಿ ಭವ ಅರ್ಜುನ ಅಂತ. ಯಾಕೆ? ತಪಸ್ವಿಭ್ಯೋ ಅಧಿಕ ಯೋಗಿ, ತಪಸ್ವಿಗಿಂತ ಯೋಗಿಯು ಅಧಿಕನು. ಒಬ್ಬ ಜ್ಞಾನಿಗಿಂತಲೂ ಕೂಡ ಯೋಗಿಯು ದೊಡ್ಡವನು ಎನ್ನುವುದು ನನ್ನ ಅಭಿಪ್ರಾಯ. ಮೂರನೇದ್ದು ಕರ್ಮಿಭ್ಯಶ್ಚ ಅಧಿಕ, ಒಂದು ಕರ್ಮಕಾಂಡದಲ್ಲಿ ತೊಡಗಿದ ಕರ್ಮಿ ಅವನಿಗಿಂತ ಕೂಡ ಅಧಿಕನು. ಆದ್ದರಿಂದ ತಸ್ಮಾತ್ ಯೋಗಿ ಭವಾರ್ಜುನ. ನನ್ನ ಅಪ್ಪ ಯೋಗಿ ಅನ್ನುವ ಶಬ್ದಕ್ಕೆ ಆದ್ದರಿಂದ ಧ್ಯಾನ ಮಾಡು, ಧ್ಯಾನಿಯಾಗು ಅಂತ ಅರ್ಥ ಬರೀತಾರೆ. ಸೊ ಧ್ಯಾನಿಯು ತಪಸ್ವಿಗಿಂತ ದೊಡ್ಡವನು, ಜ್ಞಾನಿಗಿಂತ ದೊಡ್ಡವನು, ಕರ್ಮಿಗಿಂತ ದೊಡ್ಡವನು. ಈ ಕರ್ಮ ಅನ್ನೋದರಲ್ಲಿ ನಾವು ಒಂದು ಸೋಷಲ್ ಸರ್ವೀಸ್ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ಕರ್ಮ ಮಾರ್ಗ ಅಂತ ಹೇಳಿದರು, ಅದೊಂದು ಇದೆ. ಹೋಮ ಹವನ ಮಾಡುವುದಕ್ಕೆ ಮುಖ್ಯವಾಗಿ ಕರ್ಮ ಮಾರ್ಗ ಅಂತ ಹೆಸರು, ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಯಜ್ಞದ ಮೂಲಕ ದೇವರನ್ನು ಸೇರ್ತೇವೆ ಅನ್ನೋರು ಅಂಥವರಿಗೆ ಕರ್ಮ ಮಾರ್ಗಿಗಳು ಅಂತ ಹೆಸರು. ಈ ಪ್ರಥಮ ಬಾರಿಗೆ ಕೃಷ್ಣ ನೀನು ಯೋಗಿ ಆಗು ಅನ್ನುವಾಗ ನೀನು ಧ್ಯಾನ ಮಾಡು, ನೀನು ಭಕ್ತಿ ಮಾರ್ಗಕ್ಕೆ ಬಾ ಅಂತ ಕರೆಯುತ್ತಿದ್ದಾನೆ. ನೋಡಿ, ನಾವು ಆರಂಭದಲ್ಲಿ ನೋಡಿತು ಅವನು ಯುದ್ಧದಲ್ಲಿ ಕೈಕಾಲು ಬಿಟ್ಟದ್ದಕ್ಕೆ ಅರ್ಜುನನನ್ನು ಸರಿ ಮಾಡಲಿಕ್ಕೆ ಕೃಷ್ಣ ಇದೆಲ್ಲ ಹೇಳೋದು ಅಂತ. ಕೃಷ್ಣ ಎಲ್ಲಿಯೂ ಕೂಡ ಅಲ್ಲಲ್ಲಿ ಯುದ್ಧ ಮಾಡು ಅನ್ನುವ ಮಾತುಗಳನ್ನು ಮುಂದೆ ಹೇಳ್ತಾನೆ ಬಿಟ್ಟರೆ, ಕ್ಷಾತ್ರ ಧರ್ಮವನ್ನು ಹೇಳುವಾಗ ನಿನ್ನ ಧರ್ಮ ಪಾಲಿಸು ಹೇಳ್ತಾನೆ ಬಿಟ್ಟರೆ, ಏಕಾಏಕಿ ಇಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದರೆ ನಾನು ಹೇಳಿದ ಮಾತು ಕೃಷ್ಣನಿಗೊಂದು ಮಾಸ್ಟರ್ ಪ್ಲ್ಯಾನ್ ಇತ್ತು, ಅರ್ಜುನನನ್ನು ರೆಡಿ ಮಾಡಬೇಕಿತ್ತು ಅನ್ನೋದಕ್ಕೆಲ್ಲ ಇದು ದಾಖಲೆ. ಅವನಲ್ಲಿ ಎಲ್ಲವೂ ಇತ್ತು. ಅವನು ಸಿಕ್ಕಾಪಟ್ಟೆ ತಪಸ್ವಿ, ಬ್ರಹ್ಮಚರ್ಯ ಇತ್ತು, ಇಂದ್ರಲೋಕಕ್ಕೆ ಹೋಗಿ ಬರುವವರೆಗೆ ಅವನ ಸಾಕಷ್ಟು ಪರಿಶ್ರಮಗಳಿತ್ತು. ಅವನಲ್ಲಿ ಆ ಪಾಶುಪತಾಸ್ತ್ರವನ್ನು ಪಡೆಯುವ ಹೊತ್ತಿಗೆ ಶಿವನ ಜೊತೆಗೆ ಹೋರಾಟ ಮಾಡಬೇಕಾದ್ರೆ ಅದೂ ಒಂದು ತಪಸ್ಸಿತ್ತು. ಇಷ್ಟೆಲ್ಲ ಇದ್ದಾಗಲೂ ಬೇರೆ ಬೇರೆ ಯುದ್ಧ ಕಾಂಡದಲ್ಲಿ ಯುದ್ಧ ಮಾಡುವ ಹೊತ್ತಿಗೂ ಅವನು ಯೋಧನ ಹಾಗೆ ಬಹಳ ಪವರ್ಫುಲ್ಲಾದ ಒಬ್ಬ ಸಾಮರ್ಥ್ಯ ಇರುವ ಯುದ್ಧ ವ್ಯಕ್ತಿಯೂ ಹೌದು. ಆದರೆ ಕೃಷ್ಣನಿಗೆ ಅವನ ಒಳಗೊಂದು ಅವನಿಗೆ ಗೊತ್ತಿಲ್ಲದ ಮುಖ ಉಂಟಲ್ಲ, ಅದನ್ನು ಎಬ್ಬಿಸಬೇಕಿತ್ತು. ಯಾಕೆ ಹೇಳಿ? ಈ ಸಂದರ್ಭದಲ್ಲೇ ನೆನಪು ಮಾಡಿಕೊಳ್ಬೇಕು ನಾವು. ಅವನೇನು ಹೇಳಿದ? ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಇದು ಅರ್ಜುನನಿಗೂ ಅನ್ವಯಿಸಿಯೇ ಹೇಳಿದ್ದು. ಯೋಗಭ್ರಷ್ಟೋ ಅಭಿಜಾಯತೆ. ಎಲ್ಲಿ ಅಂದರೆ ಅವನು ಒಳ್ಳೆಯ ಶ್ರೀಮತಾಂಗೆ ಹೇ. ನೋಡಿ, ನರನಾಗಿ ಇದ್ದ ಅರ್ಜುನ, ನರನಾಗಿ ಇದ್ದಾಗ ನಾರಾಯಣನ ಜೊತೆಗಿದ್ದವ, ಈಗ ಮರೆತಿದ್ದಾನೆ ಅರ್ಜುನ. ಈಗ ಇರುವ ಕೃಷ್ಣನನ್ನು ನಾರಾಯಣ ಅಂತ ಮರೆತಿದ್ದಾನೆ. ಅವನಲ್ಲಿ ಒಂದು ಸಣ್ಣ ಸ್ಪಾರ್ಕ್ ಈಗ ಎಬ್ಬಿಸಬೇಕು. ನಿನಗೆ ನೋಡು, ನೀನು ಎಲ್ಲಿಯವ ಅಂತ ನಿನಗೆ ನೆನಪು ಮಾಡಿಕೊ ಅಂತ. ಹಾಗಾಗಿ ಕೃಷ್ಣ ಮೆತ್ತಗೆ ಅವನನ್ನು ಭಕ್ತಿ ಮಾರ್ಗಕ್ಕೆ ಕರೆದು ತರುವುದು ಯಾಕೆ ಅಂತಂದರೆ, ಮೂಲ ಸ್ಮರಣೆ ಮಾಡಿಕೊ, ನಿನ್ನ ರೂಟ್ ಯಾವುದು ನೋಡು. ನೀನು ಕೂಡ ಒಂದು ದೃಷ್ಟಿಯಿಂದ ಯೋಗಭ್ರಷ್ಟನಾಗಿ ಬಂದಿದ್ದೀಯಾ, ಅಥವಾ ನಿನಗೂ ಶ್ರೀಮತಾಂಗೇಹೆ ಹುಟ್ಟಿದ್ದೀಯಾ, ನೀನು ಕೂಡ ಒಂದು ಒಳ್ಳೆಯ ರಾಜಮನೆತನದಲ್ಲಿ ಹುಟ್ಟಿದ್ದೀಯಾ. ರಾಜಮನೆತನದಲ್ಲಿ ಹುಟ್ಟಿದ್ದು ಕೇವಲ ಯುದ್ಧ ಮಾಡಲಿಕ್ಕಲ್ಲ, ಅಥವಾ ರಾಜಮನೆತನದಲ್ಲಿ ಹುಟ್ಟಿದ್ದು ಕೇವಲ ಗೆದ್ದು ನಿನ್ನ ಭೋಗ ಸಾಮ್ರಾಜ್ಯವನ್ನು ಅನುಭವಿಸ್ಲಿಕ್ಕಲ್ಲ ಅನ್ನುವುದನ್ನೂ ಸೂಚಿಸಿ. ಯಾಕೆ? ಎಲ್ಲದರಲ್ಲೂ ವೈರಾಗ್ಯ ಬಂದಾಗ ಪರ್ಫೆಕ್ಟ್ ರಾಜನಾಗಬಹುದು. ಜನಕರಾಜನಿಗೆ ಆದ ಹಾಗೆ ಎಲ್ಲದರಲ್ಲೂ ವೈರಾಗ್ಯ ಬಂದಾಗ ಪರ್ಫೆಕ್ಟ್ ಮನುಷ್ಯನಾಗಬಹುದು. ಈ ದೃಷ್ಟಿಯಿಂದ ಕೃಷ್ಣನ ಮಾತು ಅರ್ಜುನನನ್ನು ನಿಧಾನಕ್ಕೆ, ಅವನು ಮೂಲತಃ ಏನಿದ್ದಾನೆ ಆ ಕಡೆಗೆ ಗಮನ ಹರಿಸುವ ಹಾಗೆ ಮಾಡುವಂತೆ ಈ ಮಾತು ಕಾಣಿಸ್ತದೆ. ಹಾಗಾಗಿ ನೀನು ಧ್ಯಾನ ಮಾಡು. ಯಾವುದನ್ನು ಧ್ಯಾನ ಮಾಡು? ನಾನು ಎಲ್ಲಿಯವ ಅಂತಲೂ ಧ್ಯಾನ ಮಾಡು. ಬರೇ ಜ್ಞಾನದಿಂದ ಇದು ತಿಳಿಯುವುದಿಲ್ಲ. ವೇದಶಾಸ್ತ್ರಗಳು ನಮಗೆ ಯಾವುದನ್ನು ತಿಳಿಸ್ತವೆ? ಕರ್ಮಕಾಂಡಕ್ಕೆ ಹೋಗುವ ದಾರಿಯನ್ನು ತಿಳಿಸ್ತವೆ, ಅನುಷ್ಠಾನಕ್ಕೆ ಬೇಕಾದ, ಉಪಾಸನೆಗೆ ಬೇಕಾದ ಸಂಗತಿಗಳನ್ನು ತಿಳಿಸ್ತವೆ, ಭಗವಂತ ಯಾರು ಅರ್ಥ ಮಾಡಿಸ್ತವೆ. ಆದರೆ ಕರ್ಮ ಮಾರ್ಗ ಏನು ಮಾಡುತ್ತೆ? ಹೋಮ ಹವನದ ಮೂಲಕ ಅವನನ್ನು ತಿಳಿಯಬಹುದಾದ ಅಥವಾ ಅವನಿಗೆ ಅರ್ಪಿಸಿಕೊಳ್ಳಬಹುದಾದ ಅರ್ಪಣೆಯ ಭಾಗವನ್ನು ಸಹಕರಿಸ್ತದೆ. ನಿಜವಾಗಿ ನನ್ನನ್ನು ನಾನು ಶೋಧ ಮಾಡುವುದು ಎಲ್ಲಿ? ನಾನು ಆತ್ಮವನ್ನು ಶೋಧಿಸಬೇಕಾದ್ರೆ ನಾನು ಧ್ಯಾನಕ್ಕೆ ಕೂತ್ಕೊಳ್ಬೇಕು, ನಾನು ಯಾರು ಅಂತ ನೋಡಬೇಕಾದ್ರೆ. ಆ ಕಡೆಗೆ ಕೃಷ್ಣ ಅರ್ಜುನನನ್ನು ಮೆತ್ತಗೆ ಪ್ರಚೋದಿಸ್ತಿದ್ದಾನೆ, ನೀನು ಧ್ಯಾನ ಮಾಡು ಅಂತ. ಈ ಮಾತು ಹೇಳಿದ ನಂತರದಲ್ಲಿ ನಾವು ಈಗ ನಮ್ಮ
ಕೃಷ್ಣಾರ್ಜುನರ ಸಂವಾದ ನೋಡಿದರೆ ಬಹಳ ಸ್ಪಷ್ಟವಾಗಿ ಅದು ಯಾವ ದಿಕ್ಕಿಗೆ ಚಲಿಸ್ತಿದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಕೃಷ್ಣ ಆನಂತರ ಹೇಳೋದು, ನಾನು ಈಗ ನಿನಗೆ ಇನ್ನೂ ಒಂದು ವಿಶೇಷ ವಿಜ್ಞಾನವನ್ನು ಹೇಳ್ತೇನೆ. ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಈ ಅಧ್ಯಾಯಕ್ಕೆ ಹೆಸರು ಕೊಡ್ತಾರೆ. ನಾನು ನಿನಗೊಂದು ವಿಶೇಷ ವಿಜ್ಞಾನವನ್ನು ಹೇಳ್ತೇನೆ. ಈ ವಿಶೇಷ ವಿಜ್ಞಾನ ಅಂದಾಗ ಅವನು ಆರಂಭ ಮಾಡುವುದು ಏನು ಅಂತಂದರೆ, ನ ಇಹಂ ಭೂಯಃ, ಈ ಭೂಮಿಯಲ್ಲಿ ಮತ್ತೊಮ್ಮೆ ಜ್ಞಾತ್ವ ಅಥವಾ ತಿಳಿಯುವಂತಹ ಒಂದು ವಿಷಯ ನ ಅವಶಿಷ್ಯತೆ, ಇದನ್ನು ನೀನು ತಿಳಿದರೆ ಮತ್ತೊಂದು ತಿಳಿಯುವುದಕ್ಕೆ ಇರುವುದಿಲ್ಲ. ಇಲ್ಲಿ ನ ಇಹಂ, ಇಲ್ಲಿ ನೀನು ಇದನ್ನು ತಿಳಿದರೆ, ನಾನೀಗ ಹೇಳಲಿಕ್ಕೆ ಹೊರಟಿರುವ ಈ ವಿಜ್ಞಾನವನ್ನು ತಿಳಿದರೆ ಮತ್ತೆ ಇಲ್ಲಿ ತಿಳಿಯಲಿಕ್ಕೆ ಬೇರೆ ಒಂದು ಯಾವುದೋ ಬಾಕಿ ಉಳಿಯೋದಿಲ್ಲ. ಯಾಕೆ ಅಂದರೆ ನೋಡಿ, ಜಗತ್ತಿನಲ್ಲಿ ಮನುಷ್ಯ ಒಂದು ಆತ್ಮ ಅನುಸಂಧಾನ ಮಾಡುವಾಗ ತಿಳಿಲಿಕ್ಕೆ ಇರುವುದು ಮೂರೇ ಸಂಗತಿ. ಒಂದು ತಾನು ಯಾರು, ಇನ್ನೊಂದು ಈ ಜಗತ್ತು ಏನು, ಮತ್ತೊಂದು ಅವನು ಯಾರು. ಇದು ಮೂರು, ಬ್ರಹ್ಮ, ಜಗತ್ತು ಮತ್ತು ಜೀವ. ಇದು ಮೂರು ತಿಳಿಯುವುದೇ ಇಡೀ ಅಧ್ಯಾತ್ಮದ ಸರ್ಚ್. ಈ ಮೂರರಲ್ಲಿ ಅವನೇನು ಮಾಡಿದ, ನೀನು ಯಾರು ಅನ್ನೋದಕ್ಕೆ ಧ್ಯಾನ ಮಾಡು ಅಂದ. ಈಗ ನಿಧಾನಕ್ಕೆ ಇದು ಯಾವುದು ಅಂತ ತಿಳಿಸಬೇಕು. ಇದು ಯಾವುದು ಅಂತ ತಿಳಿಸುವುದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಬಹಳ ಬ್ಯೂಟಿಫುಲ್ಲಾಗಿ ಪ್ರಾರಂಭ ಮಾಡ್ತಾನೆ. ನನ್ನ ಹತ್ರ ಬರಬೇಕು ಅಂತ ಬಹಳ ಜನ ಪ್ರಯತ್ನ ಪಡ್ತಾರೆ. ಬರುವ ಪ್ರಯತ್ನ ಪಡುವವರಲ್ಲಿ ಸಿದ್ಧಿಗಾಗಿ ಪ್ರಯತ್ನ ಪಡುವವರು 1000ಕ್ಕೆ ಒಬ್ಬರು. ಅಂದರೆ ಅದು ಸಿದ್ಧಿಸಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಳ್ಳೋರು 1000ಕ್ಕೆ ಒಬ್ಬರು. ಮುಂದೆ ಕೃಷ್ಣ ಹೇಳ್ತಾನೆ, ಆ ಸಿದ್ಧಿ ಪಡೆದವರಲ್ಲಿ ಒಬ್ಬರು ನನ್ನ ಹತ್ರ ಬರ್ತಾರೆ. ನಾವು ಅಂದಾಜು ಮಾಡ್ಕೊಳ್ಬೇಕು, 1000ಕ್ಕೆ ಒಬ್ಬ ಸಿದ್ಧಿಗಾಗಿ ಪ್ರಯತ್ನ ಪಡುವವ, ಅದರಲ್ಲಿ ಎಷ್ಟೋ 1000ದಲ್ಲಿ ಯಾವನೋ ಒಬ್ಬನಿಗೆ ಸಿದ್ಧಿ ಆಗತ್ತೆ, ಲಕ್ಷವೋ. ಅಂಥ ಲಕ್ಷ ಸಿದ್ಧಿ ಆದವರಲ್ಲಿ ಮತ್ತೆ ಇವನನ್ನೇ ಸೇರಬೇಕು ಅಂತ ಪ್ರಯತ್ನಿಸುವ ಹಂತ ಇದೆಯಲ್ಲ, ಅದು ಕೋಟಿಗೊಬ್ಬರಿಗೆ ಉಂಟೋ ಏನೋ. ಇದು ಎಲ್ಲೋ ಅಪರೂಪಕ್ಕೆ ಯಾವನೋ ಒಬ್ಬನಿಗೆ ಸಂಭವಿಸ್ತದೆ ಅನ್ನುವುದು ಭಗವಂತನ ಸೂಚನೆ. ಹಾಗೆ ಹೇಳಿದ ಕೂಡಲೇ ನಿರಾಶ್ರಿತರಾಗಿ ನಮಗೇನು ಆಗೋದಿಲ್ಲ, ಇದು ನಮ್ಮ ಕೈಲಾಗೋ ಮಾತಲ್ಲ, ಎಲ್ಲೋ ಕೋಟಿಗೊಬ್ಬರಂತೆ, ಖಂಡಿತ ಹಾಗಲ್ಲ. ಪ್ರಯತ್ನ ಸತತಾಭ್ಯಾಸಂ ಕೌಂತೆಯ, ಬಿಡಲಿಕ್ಕಿಲ್ಲ ನಾವು. ಯಾಕೆ, ಅದು ಅವನಿಗೆ ಗೊತ್ತು ನಾವು ಎಲ್ಲಿ ಮುಟ್ತೀವೋ ಇಲ್ವೋ, ಎಷ್ಟು ಮುಟ್ತೀವಿ. ನಮ್ಮ ನಿರ್ಣಯ ಶುರು ಮಾಡುವ ಮೊದಲೇ ಸಂಕಲ್ಪ ತಪ್ಪಬಾರದು. ಸೊ ಕೃಷ್ಣ ಅಂತೂ ಇದನ್ನು ಸ್ಪಷ್ಟ ಹೇಳಿದ. ಹೇಳುವಾಗ ಏನು ಹೇಳ್ತಾನೆ ಅವನು, ಯಾಕೆ ಹೀಗಾಗತ್ತೆ, ಯಾಕೆ ಸಿದ್ಧಿಗೆ ಹೊರಟವರಲ್ಲಿ 1000ಕ್ಕೆ ಒಬ್ಬರು ಪ್ರಯತ್ನ ಪಡ್ತಾರೆ, ಮತ್ತು ಹಾಗೆ ಹೊರಟ ಎಷ್ಟೋ ಜನ ಸಿದ್ಧಿಯ ಪ್ರಯತ್ನದಲ್ಲಿ ಯಾರೋ ಒಬ್ಬರು ಮುಟ್ತಾರೆ, ಅಂಥ ಸಿದ್ಧಿಯನ್ನು ಮುಟ್ಟಿದ ಎಷ್ಟೋ ಜನರಲ್ಲಿ ಒಬ್ಬರು ನನ್ನನ್ನು ಮುಟ್ತಾರೆ ಅನ್ನುವಾಗ ಯಾಕೆ, ಏನು ಲೂಪ್ ಹೋಲ್? ಕೃಷ್ಣ ಹೇಳ್ತಾನೆ, ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಅದನ್ನು ನಾನೀಗ ನಿನಗೆ ಹೇಳ್ತೇನೆ. ಏನದು, ಏನು ಗೊತ್ತಿಲ್ಲ ಅಂದರೆ, ಇಲ್ಲಿ ಆ್ಯಕ್ಚುಲಿ ಒಂದಿಷ್ಟು ನಿನಗೆ ಕಾಣಿಸ್ತದಲ್ಲ, ಇದು ನನ್ನ ಪ್ರಕೃತಿ ಅಷ್ಟದ. ಇವು ಎಲ್ಲ ನಾನು ಉಂಟು ಮಾಡಿರುವ 8 ವಿಧದ ಪ್ರಕೃತಿಯಿಂದ ಆಗಿವೆ. ಇದು ನಾನೇ ಉಂಟು ಮಾಡಿದ 8 ಪ್ರಕೃತಿ. ಯಾವುದೆಲ್ಲ? ಪಂಚಭೂತಗಳನ್ನು ಹೆಸರಿಸ್ತಾನೆ ಕೃಷ್ಣ. ಭೂಮಿ, ಆಕಾಶ, ವಾಯು, ಅನಿಲ, ಇದು ಜಲ. ಇದನ್ನು ಹೇಳಿ ಅವನು ಹೇಳ್ತಾನೆ, ಈ 5 ಮಾತ್ರ ಅಲ್ಲ, 8 ಇದ್ದಾವೆ ಇದಕ್ಕೆ ಸೇರಿಕೊಂಡು. ಅದು ಯಾವುದು ಅಂದಾಗ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ. ಇದು ನನ್ನ 8 ಪ್ರಕೃತಿ. ಈ 8 ಪ್ರಕೃತಿ ನನ್ನಿಂದಲೇ ಇದೆ. ನಾನೇ ಇವುಗಳನ್ನು ಇಲ್ಲಿ ಇರುವ ಹಾಗೆ ಮಾಡಿದ್ದೇನೆ. ಮತ್ತು ಇಷ್ಟೇ ಅಲ್ಲ, ಇದರ ಒಳಗೆ ಇದು ಬರೇ ಭೂಮಿ, ಆಕಾಶ, ವಾಯು, ಅನಿಲ ಹೀಗೆ ಇದ್ದರೆ ಬಹಳ ಚೆನ್ನಾದ ಪ್ರಶ್ನೆ ಕೇಳ್ಕೊಳ್ಬೇಕು ನಾವೇ. ಇದು ತನ್ನ ಪಾಡಿಗೆ ಏನೂ ಇಲ್ಲದೆ ಡೆಡ್ ಇದ್ದರೆ ಅದಕ್ಕೆ ಅರ್ಥ ಉಂಟಾ, ಅಸ್ತಿತ್ವ ಉಂಟಾ? ಕೃಷ್ಣ ಹೇಳ್ತಾನೆ, ಇದರ ಒಳಗೊಂದು ಚೈತನ್ಯ ಭಾಗವಿದೆ. ಅದು ಅದು ಚೈತನ್ಯ ಭಾಗವಾದ ಲಕ್ಷ್ಮೀ ತತ್ವ ಅಥವಾ
ಶಕ್ತಿ, ಅವಳೂ ಕೂಡ ಪುರುಷಳೇ. ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಪ್ರಕೃತಿ ಪುರುಷ ಯೋಗದಲ್ಲಿ. ಅವಳನ್ನು ಪುರುಷ ಅಂತಲೇ ಭಗವಂತ ಹೇಳೋದು. ಇದಕ್ಕೊಂದು ಚೈತನ್ಯ ಭಾಗವಾಗಿ ಉಂಟು, ಅದು ಇನ್ನೊಂದು, ಅದು ಅಪರ. ಪರ ಮತ್ತು ಅಪರ ಈ ಅಷ್ಟವಿಧಗಳಲ್ಲಿ 8 ಹೇಳಿದ್ದೇನೆ. ಅದಕ್ಕಿಂತ ಭಿನ್ನವಾದದ್ದು ಇನ್ನೊಂದು, ಅದು ಲಕ್ಷ್ಮಿ ಅಥವಾ ಈ ಚೈತನ್ಯ ಭಾಗ. ಈ 8 ಈ ಜಗತ್ತಿನ ಸಕಲ ಕ್ರಿಯೆಗಳಿಗೆ ಕಾರಣ. ಈ 8 ಪ್ಲಸ್ ಚೈತನ್ಯ. ಚೈತನ್ಯ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ. ಒಂದು ವೇಳೆ ಈ ಚೈತನ್ಯ ಇಲ್ಲದಿದ್ದರೆ ನೀರಿಗೆ ರಸವಿಲ್ಲ. ಯಾಕೆ? ಚೈತನ್ಯ ಭಾಗ ನೀರಿನದ್ದು ರಸ. ಭೂಮಿಗೆ ಗಂಧವಿಲ್ಲ. ಯಾಕೆ? ಗಂಧವೇ ಅದರ ಚೈತನ್ಯ ಭಾಗ. ಅಗ್ನಿಗೆ ಕಾಂತಿ ಇಲ್ಲ. ಹೀಗೆ ಪ್ರತಿಯೊಂದನ್ನು ಅವನು ಹೇಳ್ತಾ ಹೋಗ್ತಾ, ಜೀವಕ್ಕೆ ಜೀವವಿರುವುದಿಲ್ಲ, ತಪಸ್ವಿಗೆ ತಪಸ್ಸು ಇರುವುದಿಲ್ಲ, ಹೀಗೆ ಅವನು ವಿಸ್ತರಿಸ್ತಾ ಹೋಗ್ತಾನೆ. ಇದನ್ನು ಅರ್ಥ ಮಾಡಿಕೋ. ತುಂಬ ಗಹನವಾದ ವಿಷಯವನ್ನು ನಾನು ಆದಷ್ಟು ಸರಳ ಮಾಡಿ ಬಿಡಿಸಿ ಇಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಹೀಗೆ ಇರುವ ಈ 9 ಸಂಗತಿಗಳು ಪ್ರಕೃತಿಯ ಸಕಲ ಸಂಗತಿಗಳನ್ನು ಡಿಸೈಡ್ ಮಾಡ್ತವೆ. ಇವು ಎಲ್ಲ ನಡೆಸ್ತಿರ್ತವೆ. ಅವು ಇಲ್ಲದಿದ್ದರೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ಈ ಎಚ್ಚರದಿಂದ ಇದನ್ನು ನೋಡಿದವನಿಗೆ ಇದು ಅರ್ಥವಾಗ್ತದೆ. ಆಗ ಅವನಿಗೆ ಗೊತ್ತಾಗ್ತದೆ, ಓಹೋ, ಇದು ನಾನು ತಿಳಿದ ನನಗೆ ಕಾಣಿಸುವ ಭೂಮಿ ಮಾತ್ರವಲ್ಲ, ನನಗೆ ಕಾಣಿಸುವ ಅಗ್ನಿ ಮಾತ್ರವಲ್ಲ, ನನಗೆ ಕಾಣಿಸುವ ವಾಯು ಮಾತ್ರವಲ್ಲ, ಇಲ್ಲಿ ಕಾಣಿಸದ್ದೊಂದಿದೆ. ಇವತ್ತು ಡಾಕ್ಟ್ರ್ ಹೇಳ್ತಾ ಇದ್ರು, ನೀವು ಜೀವ ಜೀವ ಅಂತ ಹೇಳೋದು, ನಮಗೆ ಕಾಣಿಸೋದಿಲ್ವಲ್ಲ ಅಂತ. ಬ್ರೈನ್ ಕಾಣ್ತದೆ, ಆ್ಯಕ್ಟಿವಿಟಿ ಗೊತ್ತಾಗ್ತದೆ, ಹಾರ್ಟ್. ಭಗವಂತ ಹೇಳೋದೇ ಹಾಗೆ, ಯಾವುದು ಅಸತ್ ಇರುವುದಿಲ್ಲವೋ ಅದು ನಾನು, ಯಾವುದು ಕಾಣುವುದಿಲ್ಲವೋ ಅದು ನಾನು. ಹಾಗಾಗಿ ನಿಮಗೆ ಭೂಮಿ ಕಾಣ್ತದೆ, ಭೂಮಿಯ ಒಳಗಿನ ಚೈತನ್ಯ ಭಾಗವಾದ ಗಂಧ ನಾನು. ನಿಮಗೆ ಗಂಧ ಅಂತ ವಾಸನೆ ಅಂತಷ್ಟೇ ಗೊತ್ತು, ಭೂಮಿಗೊಂದು ಪರಿಮಳ ಇದೆ ಅಂತಷ್ಟೇ ಗೊತ್ತು. ಯಾವಾಗ ಗೊತ್ತು? ಮಳೆ ಬಂದಾಗ ಒಂದು 4 ಹನಿ ಬಿದ್ದಾಗ ಏನೋ ವಾಸನೆ ಬಂತು, ಅದು ಭೂಮಿಯ ಪರಿಮಳ, ಅದು ಭೂಮಿಯ ಚೈತನ್ಯ ಭಾಗ. ಹೀಗೆ ಚೈತನ್ಯ ಅನ್ನುವುದು ಅದು ನಮಗೆ ಕಾಣದಂತೆ ಇದೆ. ನಾನು ನಿಂತು ಮಾತಾಡ್ತಿದ್ದೇನೆ ಗೊತ್ತು, ಮಾತಾಡಿಸುವವ ಕಾಣಿಸುವುದಿಲ್ಲ. ಹಾಗಾಗಿ ಈ ಒಂದು ತನ್ನನ್ನು ಮರೆಯಲ್ಲಿಟ್ಟುಕೊಂಡು ತಾನು ಚೈತನ್ಯ ಭಾಗವಾಗಿ ಇರುವ ಆ ಸ್ತ್ರೀ ಅಥವಾ ಶ್ರೀ ಚೈತನ್ಯದ ಮೂಲಕ, ಶಕ್ತಿಯ ಮೂಲಕ ಇರುವ ಆ ಭಗವತ್ ತತ್ವ ಅದು ಕಾಣಿಸುವುದಿಲ್ಲ. ಆದರೆ ಅನೇಕ ಜನ ಈಗ ಸಾಧನೆಗೆ ಕೂತವರಿದ್ದಾರಲ್ಲ, ಸಿದ್ಧಿ ಬೇಕು ಅಂತ, ಅವ್ರು ಯಾಕೆ ಒಬ್ಬೊಬ್ಬರೇ ಹೋಗ್ತಾರೆ ಗೊತ್ತಾ? ಅವರು ಅಷ್ಟು ಜನರಿಗೂ ಕೂಡ ಇದರ ಒಳಗೆ ಒಂದು ನಾನು ಕಾಣಿಸದಂತೆ ಇದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದ ಮಾಯೆ ಆವರಿಸ್ತದೆ. ಮಮ ಮಾಯಾ ದುರತ್ಯಯ. ಅವರಿಗೆ ಅದನ್ನು ದಾಟಕ್ಕಾಗಲ್ಲ. ಅವರು ತಾವು ತಿಳಿದದ್ದನ್ನು, ಎದುರಿಗೆ ಕಂಡದ್ದನ್ನೇ ಸತ್ಯ ಸತ್ಯ ಅಂತ ಹೋಗುವುದರಿಂದ ಅವರಿಗೆ ಅದರ ಒಳಗಿರುವ ನನ್ನ ಸತ್ವ ಅರಿವಿಗೆ ಬಾರದೆ ಅವರು ಆ ಮಾಯೆಯಲ್ಲೇ ಮುಳುಗಿ ಹೋಗ್ತಾರೆ. ಯೋಮಾಂ ಪ್ರಪದ್ಯಂತೆ, ಯೋಮಾಂ ಪ್ರಪದ್ಯಂತೆ, ಅವರು ಮಾಯಾಂ ತೇಷಾಂ ತರಂತಿತೆ. ಒಂದು ವೇಳೆ ಯಾರಾದರೂ ನನಗೆ ಶರಣಾದರೆ, ಇದು ನನಗೆ ಅರ್ಥ ಆಗೋದಿಲ್ಲ ಕಣೆ, ನನಗೆ ಭೂಮಿ ಕಾಣಿಸುತ್ತೆ, ಗಿಡ ಮರಗಳು ಕಾಣ್ತವೆ, ಅಲ್ಲಿ ಗಾಳಿ ಕಾಣಿಸುತ್ತೆ, ಇದೆಲ್ಲ ನನಗೆ ಅರಿವಿಗೆ ಬರುವುದು ಇಷ್ಟೇ ಕಣಪ್ಪ, ಇದರೊಳಗೆ ನೀನಿದ್ದಿ ಅಂತ ನನಗೆ ಗೊತ್ತಾಗಲ್ಲ ಅನ್ನುವವರು, ಇದೇ ಸತ್ಯ ಅನ್ನುವವರು ಮಮ ಮಾಯಾ ದುರತ್ಯಯ. ಅವರು ಅದರಲ್ಲಿ ಮುಳುಗಿ ಆ ಮಾಯೆಯನ್ನು ದಾಟಲಾಗದೆ ಸೋಲ್ತಾರೆ. ಸಪೋಸ್ ಯಾರು ಇದು ನನಗೆ ಅರ್ಥ ಆಗುವುದಿಲ್ಲ, ನನಗೆ ನೀನು ಇದನ್ನು ಅರ್ಥೈಸು, ಈ ಭೂಮಿ ಹೇಗೆ ಹೀಗೆ ಇದೆ, ಇದೊಂದು ನಿರ್ವಾತದಲ್ಲಿ ಹೀಗೆ ಹೇಗೆ ನಿಂತಿದೆ, ಇದರ ಒಳಗೊಂದು ಯಾವುದೋ ಶಕ್ತಿ ಇದ್ದುಕೊಂಡು ನಮ್ಮನ್ನೆಲ್ಲ ಹೇಗೆ ಹೊತ್ಕೊಂಡಿದೆ, ಅಥವಾ ಈ ಒಂದು ಅಗ್ನಿಯ ಕಾಂತಿ ಇದರ ಒಳಗೆ ಇದೆಯಲ್ಲ, ಅದು ಇಲ್ಲವೇ ಇಲ್ಲ ಅನ್ನುವ ಹಾಗೆ ಒಂದು ಕಟ್ಟಿಗೆ ಒಳಗಿರುವ ಗೊತ್ತೇ ಆಗಲ್ಲ. ಕಟ್ಟಿಗೆ ಘರ್ಷಣೆ ಆದಾಗ, ಪ್ರಕಟವಾದಾಗ ಅದಕ್ಕೊಂದು ತೇಜಸ್ಸು ಕಾಣ್ತದಲ್ಲ, ಎಲ್ಲಿಂದಪ್ಪ, ಎಲ್ಲಿತ್ತು ಅಂತ ಯಾರು ಯೋ ಮಾಂ ಪ್ರಪದ್ಯಂತೆ ನನಗೆ ಶರಣಾಗತರಾಗಿ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರನ್ನು ನಾನು ಈ ಮಾಯೆಯಿಂದ ದಾಟಿಸ್ತೇನೆ. ಇಡೀ ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಮಾಯೆ ದಾಟಿದೆ ಅಂತ ಹೇಳುವವರು ತುಂಬ ಅಪರೂಪ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಲ್ವಾ?
ರುಚಿಯು ಜಿಹ್ವೆಯ ಒಳಗೋ, ಜಿಹ್ವೆ ರುಚಿಯ ಒಳಗೆ ಅಂತ ಪ್ರತಿಯೊಂದರೊಳಗೂ ಮಾಯೆಯನ್ನೇ ಕೇಳ್ತಾ ಹೋದರು. ಎಲ್ಲಿ ಪ್ರಕಟವಾಗುವುದು ಯಾವುದು ಕಾಣ್ತದಲ್ಲ ಅದರ ಆಚೆಗೆ ನೀನಿದ್ದಿ ಅಂತಾದರೆ ನೀನು ಎಲ್ಲಿದ್ದೀಪ್ಪ ಗೊತ್ತಿಲ್ಲ ಅಂತ ಮಾಯೆಯನ್ನು ನಮಗೆ ದಾಟಕ್ಕಾಗಲ್ಲ. ನಿನ್ನ ಮಾಯೆಯ ನೀನಲ್ಲದೆ ದಾಟಲಾಗದು ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಅಳ್ತಾಳೆ, ಹೋಗರಿತಾಳೆ. ಅಲ್ಲಮ್ಮ ಒಬ್ಬ ಮಾತ್ರ ಅವ ಬಹಳ ಡಿಫರೆಂಟ್. ಅವನ ಯಥಾ ಪ್ರಕಾರ ಅವನಿಗೆ ಸ್ಪಷ್ಟ ಗೊತ್ತಿದೆ. ಅವನು ಹೇಳ್ತಾನೆ, ದೊಡ್ಡ ಮರದ ಒಳಗೊಂದು ತೊಟ್ಟಿಲಲ್ಲಿ ಮಗು ತೂಗುತ್ತಿತ್ತು, ಅದಕ್ಕೆ ವೇದಗಳೆಂಬ ನೇಣ ಬಿಗಿದು ರಾಕ್ಷಸಿಯೊಬ್ಬಳು ತೊಟ್ಟಿಲ ತೂಗಿ ಜೋಗುಳ ಹಾಡುತ್ತಿದ್ದಳು. ನೇಣು ಹರಿದು ತೊಟ್ಟಿಲು ಬಿದ್ದು ರಾಕ್ಷಸಿ ಸತ್ತಲ್ಲದೆ ಗುಹೇಶ್ವರನೆಲ್ಲ ನೋಡಿರೋ ಮಾಯೆ. ಅದೆಲ್ಲ ಮಾಯೆ ಅಂತ ಅಂದರೆ ಈ ಕರ್ಮಕಾಂಡದ ವೇದವನ್ನೂ ಕೂಡ ಮಾಯೆಯ ಭಾಗವಾಗಿ ಅನುಭವಿಸಿದರೆ, ಬದುಕಿನಲ್ಲಿ ಆಚರಿಸದೇ ಇದ್ದರೆ ಅದು ಕೂಡ ವ್ಯರ್ಥ. ಅದಕ್ಕವ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಅವನಿಗೆ ಗೊತ್ತು, ಮಂಜು ಮುಸುಕಿದ ಗಿಡದೊಳಗೊಂದು ಫಲ ಆ ಮಂಜ ನೆಳೆದು ಬೆಳೆದರೆ ಆ ಫಲವನ್ನು ನಾನು ತಿಂದೊಡೆ ನಿಮ್ಮಾಣೆ ಕಾಣ ಗುಹೇಶ್ವರ. ಅವನಿಗೆ ಸ್ಪಷ್ಟ, ವೆರಿ ಕ್ಲಿಯರ್, ನಾನು ಈ ಮಾಯೆಗೆ ಬೀಳಲ್ಲ. ಮಂಜು ಮುಸುಕಿದ ಹಣ್ಣು, ಮಂಜು ಅಂದರೆ ಮಾಯೆ, ಮಾಯೆ ಮುಸುಕಿದ ಹಣ್ಣು ಒಳ್ಳೆ ಫಲಭರಿತವಾಗಿ ನನ್ನನ್ನು ಕರೀತಿದೆ, ನಾನು ಮುಟ್ಟೋದಿಲ್ಲ. ಹಿಂಗೆ ಯಾರೂ ಹೇಳೋದಿಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟು ಖಚಿತ ಇದೆ ಅಂದರೆ ಅವನಿಗೆ ಗೊತ್ತು, ನಾನು ಈ ಮಾಯೆಗೆ ವಶ ಆಗಲಿಕ್ಕಿಲ್ಲ. ಆ್ಯಂಡ್ ಅದು ಎಷ್ಟು ಖಚಿತ ಅಂತಂದರೆ ಅವನ ಅನುಭವಗಳ ಅದಕ್ಕೆ ಕಾರಣಗಳಿವೆ. ಅದರಿಂದ ಅವನು ಇದು ಮಾಯೆ, ಇದನ್ನು ನಾನು ತಿರುಗಿ ನೋಡಲ್ಲ, ನಾನು ಮುಖ ಸಹಿತ ನೋಡಲ್ಲ. ಆದ್ದರಿಂದ ಅವನು ಹೇಳ್ತಾನೆ, ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ನಿಮ್ಮ ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ಈ ಖಾಚಿತ್ಯ ನಮಗೆ ಸಿಕ್ಕುವುದು ಅಲ್ಲಮನಲ್ಲಿ ಮಾತ್ರ. ಕೃಷ್ಣ ಅದನ್ನೇ ಹೇಳೋದು, ಎಲ್ಲೋ ಒಬ್ಬರಿಗೆ ಗೊತ್ತಾಗುತ್ತೆ. ಮಮ ಮಾಯಾ ದುರತ್ಯಯ, ಅಂದಣವನೇರಿದ ಸೊಣಗನಂತೆ ಮುನ್ನಿನದನ್ನೇ ಕಂಡು ನೆನೆಯುವುದು. ಬಸವಣ್ಣ ನನಗೆ ದಾಟಕ್ಕಾಗಲ್ಲ ಅಂತ. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನ್ನು ಸುತ್ತಿ ತಾನೇ ಸಾವ ತೆರನಂತೆ ಮನ ಬಂದುದ ಬಯಸಿ ಬೇವುತ್ತಿದ್ದೇನೆ ಯಾಚನ ಮಲ್ಲಿಕಾರ್ಜುನ. ಅವಳು ಕೂಡ ನಾನು ಇದರಲ್ಲಿ ಸುತ್ತಿಸಿಕೊಂಡಿದ್ದೇನೆ, ನನಗೆ ಬಿಡುಗಡೆ ಇಲ್ಲ, ಅವಳು ಬೊಬ್ಬೆ ಹೊಡ್ತಾಳೆ. ಅಂದರೆ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅಪರೂಪಕ್ಕೆ ಒಬ್ಬೊಬ್ಬರು ಸಿದ್ಧಿಯನ್ನು ಪಡೀತಾರೆ. ಈ ಮಾಯೆ ದಾಟದೆ ಇರುವ ಸ್ಥಿತಿಗೆ ಏನು ಕಾರಣ ಅಂದರೆ ನನಗೆ ಶರಣಾಗತರಾಗಲಿಲ್ಲ. ಮಮ ಮಾಯಾ ದುರತ್ಯಯ. ಯಾಕೆ? ಸರ್ವಂ ಏತಾನಿ ಸರ್ವಂ, ನಾನು ಈ ಎಲ್ಲವುಗಳನ್ನು ಪ್ರೋತಂ, ಹೇಗೆ ಬಹಳ ಚಂದ ಹೇಳ್ತಾನೆ, ಸೂತ್ರೇ ಮಣಿಗಣ ಇವ. ಏತಾನ್ ಸರ್ವಾಣಿ, ನಾನು ಇವೆಲ್ಲವುಗಳನ್ನು ಪೋಣಿಸಿದ್ದೇನೆ. ಪ್ರೋತಂ ಹೇಗೆ ಅಂದರೆ ಸೂತ್ರೇ ಮಣಿಗಣ ಇವ. ಇಡೀ ಪ್ರಕೃತಿಯನ್ನು ನಾನು ಒಂದು ಹಾರದ ಹಾಗೆ ಪೋಣಿಸಿ ಇಟ್ಟಿದ್ದೇನೆ. ನಿಮಗೆ ಏನಾಗಿದೆ, ಚಂದದ ಹಾರ ಕಾಣ್ತಾ ಇದೆ, ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಪ್ರಕೃತಿ, ಎಷ್ಟು ಚೆನ್ನಾಗಿ ಕಟ್ಟಿಟ್ಟಿದೆ, ಎಲ್ಲವನ್ನು ನೋಡ್ತೀವಿ. ಬಟ್ ಅದನ್ನು ಕಟ್ಟಿಟ್ಟ ದಾರ ಕಾಣಿಸುವುದಿಲ್ಲ. ಈ ದಾರ ನಾನು, ಸೂತ್ರೇ ಮಣಿಗಣ ಇವ. ನಾನು ಈ ಇಷ್ಟು ಮುತ್ತಿನ ಹಾರದ ಹಾಗೆ ಪೋಣಿಸಿಕೊಟ್ಟ ಈ ಸುಂದರ ಪ್ರಕೃತಿ ನಿಮಗೆ ಕಾಣುವುದರ ಹಿಂದೆ ಒಂದು ದಾರವಾಗಿ ನಾನಿದ್ದೇನೆ. ಅದಕ್ಕೇ ಒಂದು ಸಾರಿ ಅವನು ಮನಸ್ಸು ಮಾಡಿದರೆ ಇದು ಚೆಲ್ಲಾಪಿಲ್ಲಿ, ಆ ದಾರ ಕಟ್ಕೊಂಡು ಬಿಟ್ಟರೆ ಅವನು ಚೆಲ್ಲಾಪಿಲ್ಲಿ. ಅದು ಯಾವಾಗ ಆಗ್ತದೆ? ಯುಗಕ್ಕೊಮ್ಮೆ ಪ್ರಳಯ ಆಗುವಾಗ ನಾನು ಹಾಗೆ ಮಾಡ್ತೇನೆ ಅಂತಾನೆ ಕೃಷ್ಣ. ಸೂತ್ರೇ ಮಣಿಗಣ ಇವ, ಇವನ್ನು ಏತಾನಿ ಅಹಂ, ನಾನು ಅದನ್ನು ಪೋಣಿಸಿ ಇಟ್ಟಿದ್ದೇನೆ ಎಲ್ಲ ಅಂದ. ಇಷ್ಟಾದ ಮೇಲೆ ಕೃಷ್ಣ, ನನ್ನನ್ನು ನೀನು ಯಾವಾಗ ಶರಣಾಗ್ತಿ ಆಗ ಇದನ್ನು ಬಿಡಿಸುವುದಕ್ಕೆ ನಾನು ಸಹಾಯ ಮಾಡ್ತೇನೆ. ದಾಟುವುದಕ್ಕೆ ಒಂದೇ ದಾರಿ, ನನ್ನನ್ನು ಶರಣು ಹೊಂದುವುದು, ಅಂಥವರನ್ನು ದಾಟಿಸ್ತೇನೆ. ಹೀಗೆ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಹೇಗೆ ದಾಟುವುದು? ಹೇಗೆ ದಾಟುವುದು ಅನ್ನುವಾಗ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ಈಗ ಯಾರು ದುಷ್ಕೃತಿನಃ ಇದ್ದಾರೆ, ಕೆಟ್ಟ ಕೆಲಸಗಳನ್ನು ಮಾಡುವವರು, ತಮ್ಮ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನೇ ಮಾಡಿದ ರೆಕಾರ್ಡ್ ಇಟ್ಟುಕೊಂಡವರು, ಅವರು ಸಮ್ಮೂಢ, ಅಜ್ಞಾನಿ ಮತ್ತು ಅವರು ಪಾಪಿ. ಇವರಿಗೆ ಯಾವತ್ತೂ ಕೂಡ ಅದು ದಕ್ಕುವುದಿಲ್ಲ. ಕೆಟ್ಟ ಕೆಲಸಗಳನ್ನು ಮಾಡ್ತಾ ಅಜ್ಞಾನದಿಂದಿದ್ದು ಪಾಪ ಕಾರ್ಯವನ್ನೇ ತಮ್ಮ ಶ್ರೇಯಸ್ಕರವಾದ ಕೆಲಸ ಅಂತ ಮಾಡಿ, ಅದರ ಜೊತೆಗೆ ಇನ್ನೊಂದು ತಿಳಿಯುವ
ಯೋಚನೆಗೂ ಹೋಗದೆ ಮೌಢ್ಯದಲ್ಲಿ ಇದ್ದು ಬಿಡುವವರು, ಅವರಿಗೆ ಇದು ಸಾಧ್ಯ ಇಲ್ಲ. ಮತ್ತು ಯಾರಿಗೆ ಸಾಧ್ಯ? ಚತುರ್ವಿಧಾಂ ಭಜಂತಿ ಮೇ, ನನ್ನನ್ನು 4 ವಿಧದಿಂದ ಭಜಿಸುವವರಿದ್ದಾರೆ. ಯಾರು? ಸುಕೃತಿನಃ. ಅವರು 4 ಜನ, ಅವರು ಒಳ್ಳೆಯದನ್ನು ಮಾಡಿದವರು, ಒಳಿತುಗಳನ್ನು ಮಾಡಿಕೊಂಡು ಬಂದ ಸುಕೃತಿಗಳು 4 ಥರದಲ್ಲಿ ನನ್ನನ್ನು ಭಜಿಸ್ತಾರೆ. ಅವರು ಯಾರು ಅಂದರೆ, ಹೇಗೆ ಶರಣಾಗತರಾಗುವುದು ಅನ್ನುವುದಕ್ಕೆ ಈ ಸುಕೃತಿಯನ್ನು ಮಾಡುವ 4 ಮಾತ್ರ ನನಗೆ ಶರಣಾಗತರಾಗ್ತಾರೆ. ಅವರು ನನ್ನ ಮಾಯೆಯನ್ನು ದಾಟ್ತಾರೆ. ಯಾರೆಲ್ಲ? ಆರ್ತ, ಎರಡನೆಯದ್ದು ಅವನು ಹೇಳ್ತಾನೆ ಜಿಜ್ಞಾಸುಹು, ಮೂರನೆಯದ್ದು ಅರ್ಥಾರ್ಥಿ, ನಾಲ್ಕನೆಯದನ್ನು ಹೇಳ್ತಾನೆ ಜ್ಞಾನಿಹಿ. ಈ 4 ಬಿಟ್ಟು 5ನೆಯವನಿಲ್ಲ. ಮತ್ತು ಈ 4 ಜನ ಒಳಿತನ್ನು ಮಾಡಿದ ಒಂದು ಪೂರ್ವ ಪರಂಪರೆ ಇರಬೇಕು ಮತ್ತು ಏಕಕಾಲದಲ್ಲಿ ಇವರು ನನಗೆ ಶರಣಾಗತರಾಗಬೇಕು. ಈ 4 ಜನ ನನಗೆ ಶರಣಾಗತರಾಗುವುದರಿಂದ ನನ್ನ ಮಾಯೆಯನ್ನು ದಾಟ್ತಾರೆ. ಯಾರು? ಆರ್ತ. ಆರ್ತರು ಯಾರು? ಆರ್ತರು ಯಾರು ಅಂದರೆ, ಎಲ್ಲ ಪ್ರಯತ್ನ ನಮ್ಮದು ಮಾಡಿ ಇನ್ನು ನನ್ನ ಕೈಲಾಗಲ್ಲ ಅಂದಾಗ ನಾವು ಒಂದು ಮೊರೆ ಹೋಗ್ತೇವಲ್ಲ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಇದೇನಾದ್ರಾದರೆ ಅವನು ಮಾತ್ರ. ಇಷ್ಟು ಪ್ರಯತ್ನ ಮಾಡೋಗ್ಲೂ ಅವ್ರು ದೇವರನ್ನು ನಂಬ್ಕೊಂಡಿರ್ತಾರೆ, ತಮ್ಮ ಪ್ರಯತ್ನ ಕೈ ಬಿಡಲ್ಲ. ಸಂಪೂರ್ಣ ತಮ್ಮ ಪ್ರಯತ್ನವನ್ನು ಮಾಡ್ತಾ ಭಗವಂತನನ್ನು ನೆನೀತಾ ಇದು ಆಗಲಿ ಅಂತ ಪ್ರಯತ್ನದ ಎಲ್ಲ ತುದಿಗೆ ಬಂದಾಗ ಅವರಿಗೆ ಒಂದು ಥರದ ಸಂಪೂರ್ಣ ಅರಿವು ಬರುತ್ತೆ, ಇದು ನನ್ನ ಕೈಯಲ್ಲಿ ಆಗಲ್ಲ. ಅಂಥವರು ಆರ್ತರು. ಯಾರು? ನಿಮಗೆ ಗೊತ್ತು. ಹಾಗೆ ಕೂಗಿದವರು ದ್ರೌಪದಿ. ಎಲ್ಲ ಆದ ಮೇಲೆ ಇಲ್ಲಿರುವ ಯಾರೂ ರಕ್ಷಿಸುವುದಿಲ್ಲ ಅಂದಾಗ ಅವಳು ಮೊರೆ ಇಟ್ಟಳಲ್ಲ, ಹಾಗೆ ಮೊರೆ ಇಡಬೇಕು. ಅದು ಎಂಥ ಆರ್ತತೆಯ ಮೊರೆ! ಆ ಆರ್ತತೆಯಲ್ಲಿ ಬರೇ ಮೊರೆ ಇಡುವುದಲ್ಲ, ಬಂದೇ ಬರ್ತಾನೆ ಅನ್ನುವ ಖಚಿತ ನಂಬಿಕೆಯ ಕೂಗು ಅದು ಆರ್ತತೆ. ಅದನ್ನು ಹಾಗೆಯೇ ಇನ್ನೊಂದು ಆರ್ತತೆ ನಮಗೆ ಪುರಾಣದ ಕಥೆಗಳಲ್ಲಿ ಸಿಗುವುದು ಗಜೇಂದ್ರ ಮೋಕ್ಷದಲ್ಲಿ. ಗಜೇಂದ್ರ ಎಲ್ಲ ಪ್ರಯತ್ನ ಮಾಡ್ತಾನೆ. ಅವನ ಬಂಧು ಆನೆಗಳೆಲ್ಲ ಅವನನ್ನು ಎಳೆಯೋಕ್ಕೆ ಪ್ರಯತ್ನ ಪಡುತ್ತೆ. ಅವನು ಸಾಕಷ್ಟು ಒದ್ದಾಡ್ತಾನೆ. ಎಷ್ಟು ಸಹಸ್ರ ವರ್ಷಗಳ ಫೈಟ್ ಆ ಮೊಸಳೆಯ ಜೊತೆಗೆ. ಆದರೆ ಒಂದು ಹಂತ ಬರುತ್ತೆ, ಆ ಆನೆಗೆ ಗೊತ್ತಾಗುತ್ತೆ ಗಜೇಂದ್ರನಿಗೆ, ಇದು ನನ್ನ ಕೈಯಲ್ಲಿ ಆಗುವಂಥದ್ದಲ್ಲ, ಏನಾದರೂ ಮಾಡಿದರೆ ಅವನೊಬ್ಬನೇ. ಆಗ ಕೂಗಿಕೊಂಡ ನೋಡಿ, ಆ ಕೂಗಿನಲ್ಲಿ ಪಿನ್ ಪಾಯಿಂಟೆಡ್ ನಂಬಿಕೆ, ಸೆಕೆಂಡ್ ಥಾಟ್ ಇಲ್ಲ. ನಾನು ಯಾವಾಗಲೂ ಹೇಳೋದು, ದ್ರೌಪದಿಗೆ ಕೃಷ್ಣ ಯಾಕೆ ಬಂದ ಅಂದರೆ ಬೇರೆಯವರು ಯಾರೂ ಬರಲಿಲ್ಲಲ್ಲ ಆದ್ದರಿಂದ ಅಂತ. ಯಾರೂ ಬರಬಾರ್ದು ನಾವು ಕೂಗುವಾಗ, ಅದು ಅನುಗ್ರಹ. ನಾವು ಆರ್ತರಾಗಿ ಮೊರೆ ಇಟ್ಟಾಗ ಯಾರೂ ಬಾರದೆ ನಾವು ಅನಾಥವಾಗಿ ಬಿದ್ದು ಒದ್ದಾಡ್ತಿದ್ರೆ, ನಮ್ಮ ನಂಬಿಕೆ ಘನವಾಗಿದ್ದರೆ ಅವನು ಬರ್ತಾನೆ ಅನ್ನುವ ಖಚಿತ ನಂಬಿಕೆಯ ಆರ್ತತೆಯಲ್ಲಿ ಅದು ಸಾಧ್ಯ. ಹೀಗೆ ಆರ್ತ ಅಂತ ಒಂದು. ಇನ್ನು ಎರಡನೆಯದು ಜಿಜ್ಞಾಸುಹು. ಯಾರು ಪ್ರಕೃತಿಯನ್ನು ತಿಳಿಬೇಕು ಅಂತ ಅಪೇಕ್ಷೆ ಪಟ್ಟು, ಈ ಪ್ರಕೃತಿ ತತ್ವ ಅಂದರೆ ಏನು, ಇಲ್ಲಿ ಏನಿದೆ, ಇದು ಕಾಣಿಸೋದಷ್ಟೇ ಇದೆ, ನಾ ಕಾಣಿಸಿದ ಆಚೆಗೆ ಏನಿದೆ, ಹೀಗೊಂದು ವಿಜ್ಞಾನವನ್ನು ತಿಳಿಲಿಕ್ಕೆ ಅಪೇಕ್ಷೆ ಪಡುವವರಿದ್ದಾರಲ್ಲ, ಅವರೂ ಕೂಡ ನಾನು ಅವರಿಗೂ ಒಲಿತೇನೆ ಅಂತಾನೆ ಕೃಷ್ಣ. ಪ್ರಕೃತಿಯನ್ನು, ಪ್ರಕೃತಿ ಮಾತ್ರವಲ್ಲ, ಇದರೊಳಗೆ ಏನೋ ಇದೆ, ಇದನ್ನು ತಿಳಿಬೇಕು ಈ ವಿಜ್ಞಾನವನ್ನು ಅಂತ ಭಗವತ್ ತತ್ವದ ಬಗ್ಗೆ ಅವರಿಗಿನ್ನೂ ಯೋಚನೆ ಹೋಗಿರಲಿಕ್ಕಿಲ್ಲ. ಆದರೆ ಪ್ರಕೃತಿ ತತ್ವದ ಬಗ್ಗೆ ಅವರು ನಿರಂತರವಾಗಿದ್ದರೆ ಅವರಿಗೆ ಆಗ ಅದು ಒಲಿಯುತ್ತದೆ. ಭಗವಂತ ಅವರಿಗೆ ಶರಣಾಗತತ್ವವನ್ನು, ಒಳಗೆ ಇರುವ ಆ ಭಗವತ್ ತತ್ವದ ಕುರಿತು ಅಪೇಕ್ಷೆ ಇಲ್ಲದಿದ್ದರೂ ಕೂಡ ಅಟ್ಲೀಸ್ಟ್ ಪ್ರಕೃತಿ ತತ್ವದ ಬಗ್ಗೆ ಅವರ ಕುತೂಹಲವೋ, ಅವರ ಆ ಅಪೇಕ್ಷೆಯೋ, ಅದನ್ನು ನೋಡಲೇಬೇಕು ಅನ್ನುವ ಹಸಿವೋ, ಅದಕ್ಕೆ ಅವನು ಮಾಯೆಯನ್ನು ದಾಟಿಸ್ತಾನೆ. ಮೂರನೆಯವರು ನೀವೇ ನೋಡಿದ್ರಿ, ಅದು ಆರ್ತ ಜಿಜ್ಞಾಸುವಿನ ಆಚೆಗೆ ಯಾಕೆ ಇಟ್ಟಿದ್ದಾರೆ ಅಂತ ಪ್ರಶ್ನೆ ಬರುವಂತಹ ಅರ್ಥಾರ್ಥಿ. ಬಹಳ ಜನ ದೇವರನ್ನು ಬೇಡುತ್ತಾರೆ. ಯಾವ? ಸಂಪತ್ತಿಗಾಗಿ ಬೇಡುವವರನ್ನು ನೀವು ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ ನೋಡುವಾಗ ಕೃಷ್ಣ ಟಾಪಿಗೆ ನೆಕ್ಸ್ಟ್ ಇಮಿಡಿಯೇಟ್ ಇದ್ದಾನೆ. ಸಂಪತ್ತಿನ ಅಪೇಕ್ಷೆ ಪಡುವವರನ್ನು ಮೂರನೇವರನ್ನು ಇಟ್ಟಿದ್ದಾನಲ್ಲ ಅಂತ ಕೆಲವು ಜಿಜ್ಞಾಸೆ ಕೆಲವರದ್ದು. ಅದು ಸ್ವಲ್ಪ ವ್ಯಾಕರಣ ದೋಷಕ್ಕಾಗಿ ಆಚೆ ಈಚೆ ಆಗಿರಬೇಕು, ಶಬ್ದ ಛಂದಸ್ಸಿನ ಲಯಕ್ಕಾಗಿ ಅದು ಮೊದಲು ಬಹುಶಃ ಅರ್ಥಾರ್ಥಿ ಬರೆದಿರಬೇಕು, ಆನಂತರ ಹೀಗೆಲ್ಲ ಹೇಳುವವರಿದ್ದಾರೆ. ಬಟ್
ತುಂಬ ಡಿಫರೆಂಟ್ ಆದ ಒಂದು ಔಟ್ಲುಕ್ ಇದೆ ಕೃಷ್ಣನದ್ದು. ಸಂಪತ್ತಿಗೆ ಅಪೇಕ್ಷೆ ಪಡುವವನು ಅಂದರೆ ಯಾರು? ನಾವು ಯಾವುದನ್ನು ಸುಪ್ರೀಂ ಎನರ್ಜಿ ಅಂತ ಹೇಳ್ತೇವೆ ಅದರ ಇಮಿಡಿಯೇಟ್ ಇರುವುದು ಸಂಪತ್ತು, ಲಕ್ಷ್ಮಿ. ಅಥವಾ ನೀವು ನಾರಾಯಣ ಲಕ್ಷ್ಮಿ ಅನ್ನೋದನ್ನ ಮೆಟಫಾರಿಕಲ್ಲಿ ತೊಗೊಂಡ್ರೆ ಶಿವ ಶಕ್ತಿ. ಶಿವನ ಇಮಿಡಿಯೇಟ್ ಯಾರು ಅಂದರೆ ಶಕ್ತಿ. ಅವರು ಅತ್ಯಂತ ನಿಯರೆಸ್ಟ್ ಟು ಪರತತ್ವದವರು, ಪರತತ್ವಕ್ಕೆ ಅತ್ಯಂತ ಹತ್ತಿರದ್ದನ್ನು ಅಪೇಕ್ಷೆ ಪಡುವವರು. ಪರತತ್ವಕ್ಕೆ ಇಮಿಡಿಯೇಟ್ ನೆಕ್ಸ್ಟ್ ಇರಬೇಕಲ್ಲ. ಆದ್ದರಿಂದ ಅರ್ಥಾರ್ಥಿ, ಸಂಪತ್ತನ್ನು ಅಪೇಕ್ಷೆ ಪಡುವವರು ಅವರು ನನ್ನನ್ನು ಶರಣಾಗತರಾದರೆ ಅವರಿಗೆ ಸಂಪತ್ತನ್ನು ಒದಗಿಸುವುದರ ಮೂಲಕ ಮಾಯೆಯನ್ನು ದಾಟಿಸ್ತೇನೆ. ಇದಕ್ಕೆ ಯಾರು ಉದಾಹರಣೆ ಅಂತ ಕೇಳುವಾಗ ಧ್ರುವನನ್ನು ಹೇಳ್ತಾರೆ. ಅವನು ಕೇಳಿದ್ದೆಂಥದ್ದು? ರಾಜಸಿಂಹಾಸನವನ್ನು. ಅಪ್ಪ ತೊಡೆ ಕೊಡೋದಿಲ್ಲ ಅಂತಾನೆ, ನಾನೇನು ಸಿಂಹಾಸನದಿಂದ ಹೇಗೆ ವಂಚಿತನಾಗಬೇಕು, ಯಾಕೆ ವಂಚಿತನಾಗಬೇಕು ಅಂತಲೇ ತಪಸ್ಸು ಮಾಡಿದವ, ಕೊಟ್ಟನಲ್ಲ. ಆದರೆ ಯಾರಿಗೆ ಸಂಪತ್ತನ್ನು ಕೊಡ್ತಾನಲ್ಲ ಅಂಥವನಿಗೆ ಭಗವಂತ ಒಂದು ವಿಶೇಷವಾದ ಅನುಗ್ರಹ ಮಾಡ್ತಾನಂತೆ. ಏನು ಅನುಗ್ರಹ ಅಂತಂದರೆ, ಈ ಸಂಪತ್ತಿನ ಆಚೆಗೊಂದು ಸುಪ್ರೀಂ ಎನರ್ಜಿ ಇದೆಯಲ್ಲ ಅದರ ಕಡೆಗೆ ಹೋಗುವ ಎಚ್ಚರವನ್ನು ಕೊಡ್ತಾನಂತೆ. ಧ್ರುವನಿಗದಾಯಿತು, ನಾನು ಸಂಪತ್ತು ಕೇಳಿ ವ್ಯರ್ಥ ಮಾಡಿಕೊಂಡೆನಲ್ಲ ಅಂತ. ಅದಕ್ಕೇನೆ ಅವನಿಗೆ ಸುಪ್ರೀಂ ಎನರ್ಜಿ ಅನುಗ್ರಹ ಮಾಡಿತು, ಧ್ರುವ ಸ್ಥಾನವನ್ನೇ ಕೊಟ್ಟಿತು. ಹಾಗಾಗಿ ಅದು 3ನೆಯ ಸ್ಥಾನ. 4ನೆಯದು ಜ್ಞಾನಿಹಿ. ನಮಗೆ ಗೊತ್ತು, ಯಾರು ಭಗವತ್ ತತ್ವವನ್ನು, ಪರತತ್ವವನ್ನು ತಿಳಿಯುವುದಕ್ಕಾಗಿಯೇ ಜೀವನವನ್ನು ಮುಡಿಪಿಟ್ಟು ಅವನನ್ನೇ ಕಾಣುವುದಕ್ಕಾಗಿ ಅವನನ್ನೇ ಶರಣಾಗತರಾಗ್ತಾರಲ್ಲ ಅವರು ಅಂತ. ಬಹಳ ಇಂಟ್ರೆಸ್ಟಿಂಗ್. ಕೃಷ್ಣ ಅಲ್ಲಲ್ಲಿ ತನ್ನ ಅಭಿಪ್ರಾಯಗಳನ್ನು ಹೇಳ್ತಾನೆ. ಜ್ಞಾನಿನೋ ಅಹಂ ಅತಿ ಅರ್ಥಂ, ನನಗೆ ಅವರು ಬಹಳ ಇಷ್ಟ ಅಂತಾನೆ. ಇಷ್ಟು ಜನರಲ್ಲಿ ಆರ್ತರು ಅಥವಾ ಜಿಜ್ಞಾಸುಗಳು ಅಥವಾ ಸಂಪತ್ತಿಗೆ ಮೊರೆ ಹೊಕ್ಕವರು 4ನೆಯ ಸ್ಥಾನದಲ್ಲಿ, ಅಥವಾ 1ನೆಯ ಸ್ಥಾನ ಅದು ಪ್ರಯಾರಿಟಿ. ಯಾಕೆಂದರೆ ಇವನು ಹೇಳುವಾಗ ಜ್ಞಾನಿಗಳು, ಇವರಲ್ಲಿ ನನಗೆ ಅತ್ಯರ್ಥಂ ಜ್ಞಾನಿನಃ, ನನಗೆ ಬಹಳ ಇಷ್ಟ ಅವರು. ಮತ್ತು ಪುನಃ ಹೇಳ್ತಾನೆ, ಅವರಿಗೂ ಕೂಡ ನಾನು ಬಹಳ ಇಷ್ಟ. ಸಚ ಮೇ ಪ್ರಿಯ, ಅವರಿಗೆ ಕೂಡ ನಾನು ಬಹಳ ಇಷ್ಟ, ನನಗೆ ಅವರು ಇಷ್ಟ. ಹಾಗಾಗಿ ಯಾಕೆ ಜ್ಞಾನಿಗಳು ಇಷ್ಟ? ಜ್ಞಾನಿಗಳು ಯಾಕೆ ಇಷ್ಟ ಅಂದರೆ, ಅವರು ನನ್ನ ಜಗತ್ತಿನ ಇಲ್ಲಿಯ ಪ್ರಕೃತಿಯ ಸಕಲ ಕ್ರಿಯೆಗಳಲ್ಲೂ ನನ್ನ ಕರ್ಮವನ್ನು ನೋಡ್ತಾ ಇರ್ತಾರೆ. ಇದು ಅವನದ್ದು, ಇದು ಅವನಿಂದಾಗಿದೆ, ಇದು ಅವನಿಂದ ನಡೆದಿದೆ, ಇದು ಅವನ ಕೆಲಸ ಅಂತ ಪ್ರತಿ ಸಂಗತಿಯನ್ನು ನೋಡುವಾಗ ಇದು ಅವನ ಕರ್ಮ ಅಂತ ನನ್ನ ಕರ್ಮವನ್ನು ನೆನಪು ಮಾಡಿಕೊಂಡು ನೋಡ್ತಾರೆ. ಮತ್ತು ಒಂದು ಜೀವವನ್ನು ನೋಡುವಾಗ ಇದು ಅವನದ್ದು, ಇದು ಅವನ ಅಧ್ಯಾತ್ಮ, ಅವನಿಂದ ನಡೆದಿದೆ ಅಂತ ಆ ಅಧ್ಯಾತ್ಮದ ಕಡೆಗೆ ನೋಡ್ತಾರೆ. ಮತ್ತು ಇಲ್ಲಿ ಒಂದು ಯಾವುದೋ ಶಾಶ್ವತವಾದ್ದಿದೆ, ಅದು ಅಕ್ಷರ, ಅದಕ್ಕೆ ಸಾವಿಲ್ಲ ಅಂತ ಹುಡುಕ್ತಿರ್ತಾರೆ. ಕೊನೆ 4ನೆಯದ್ದು, ಇದೆಲ್ಲದರ ಆಚೆಗೆ ಒಂದು ಮುಟ್ಟಲಿಕ್ಕಿದೆ, ಅದು ಪರತತ್ವ, ಅದು ಬ್ರಹ್ಮ ಅಂತ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಅವರಿಗೆ ಕನ್ಫ್ಯೂಷನ್ಸ್ ಇಲ್ಲ, ಅವರಿಗೆ ಖಚಿತವಾದ ನಂಬಿಕೆ ಇದೆ, ಇದು ಅವನೇ. ಅಷ್ಟು ಮಾತ್ರ ಅಲ್ಲ, ಅವರು ಈ ಅಧಿಭೂತವನ್ನು ತಿಳಿಯುತ್ತಾರೆ. ಈ ಅಧಿದೈವವೂ ಅವರಿಗೆ ಗೊತ್ತು. ಅವರು ಈ ಅಧಿಭೂತ ಅಧಿದೈವದ ಒಳಗೆ ಅಧಿಯಜ್ಞನನ್ನೂ ತಿಳಿಯುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಪ್ರಯಾಣ ಕಾಲೇಪಿ ಮಾಂ ಸ್ಮರೇನ್ ಮಾಂ ಯಾಂತಿ ಪರಾಂ ಗತಿಂ. ಕೃಷ್ಣ ಹೇಳ್ತಾನೆ, ಹೀಗೆ ಒಬ್ಬ ಜ್ಞಾನಿ ಇದ್ದಾನಲ್ಲ, ನಾನು ಬಹಳ ಇಷ್ಟಪಡುವ ಜ್ಞಾನಿ. ಆ ಜ್ಞಾನಿ ಯಾಕೆ ಇಷ್ಟಪಡ್ತೇನೆ ಅಂದರೆ, ಅವನಿಗೆ ಅಕ್ಷರ ಅನ್ನುವುದರ ಒಂದು ಗುರುತು ಇದೆ, ಅವನಿಗೆ ಜೀವದ ಅಧ್ಯಾತ್ಮದ ಹಸಿವಿದೆ, ಅದನ್ನು ನೋಡ್ತಾನೆ. ಅವನಿಗೆ ಪರತತ್ವ ಬ್ರಹ್ಮ ಗೊತ್ತು, ಅವನಿಗೆ ಅಧಿಯಜ್ಞ, ಅಧಿದೈವ, ಅಧಿಭೂತ ಇವೆಲ್ಲವೂ ಗೊತ್ತು. ಅದರ ಜೊತೆಗೆ ಅಷ್ಟಕ್ಕೆ ನಿಲ್ಲಲ್ಲ ಅವನು, ಇದನ್ನು ತಿಳಿದು ನಿಲ್ಲದಿಲ್ಲ. ಅವನಿಗೆ ಪ್ರಯಾಣ ಕಾಲೇಪಿ ಮಾಂ ಸ್ಮರೇನ್, ಅವನು ಹೊರಡುವ ಹೊತ್ತಿನಲ್ಲೂ ಕೂಡ ನನ್ನನ್ನೇ ನೆನೆಯುತ್ತಾನೆ. ಮತ್ತು ಪರಾಂ ಗತಿಂ, ನಾನು ಯಾವುದು ಅತ್ಯಂತ ಶ್ರೇಷ್ಠವಾದ ಗತಿ ಅಂತ ಹೇಳ್ತೇನಲ್ಲ ಅದನ್ನು ಯಾಂತಿ, ಅದನ್ನು ಸೇರ್ತಾನೆ. ಇಷ್ಟು ಹೇಳಿದ ಕೂಡಲೇ ಇವಾಗ ಗಾಬರಿ. ಅರ್ಜುನನಿಗೆ ಒಂದು ಹೊಸ ಲೋಕ. ಬೆಳಗಾದರೆ ಯುದ್ಧ ಮಾಡಿದವ, ಸಾಕಷ್ಟು ಗುರುಗಳ ಹತ್ರ ಅದು ಇದು ಅಂತ ಬಿಲ್ವಿದ್ಯೆಯ ಪ್ರಕಾರಗಳನ್ನು ಕಲಿತವ, ಒಂದಷ್ಟು ಯೋಧರ ಜೊತೆಗೆ ಹೋರಾಡಿ ತನ್ನ ಬಲ ಪ್ರದರ್ಶನ ಮಾಡಿ ಗೆದ್ದವ. ಹೊರತು ಇದೆಲ್ಲ ಗೊತ್ತೇ ಇರಲಿಲ್ಲ.
ಅವನು ನಮ್ಮ ಹಾಗೆ ಕೇಳ್ತಾನೆ, ಕಿಂ ಅಧ್ಯಾತ್ಮಂ, ಕಿಂ ಅಕ್ಷರಂ, ಕಿಂ ಬ್ರಹ್ಮ. ಭಾಳ ಅಂದರೆ ಒಂದು ಪ್ರಶ್ನೆ ಕೇಳುವಾಗಲೇ ಅರ್ಜುನ ಎಷ್ಟು ಒಂದು ಮಗುವಿನ ಹಾಗೆ ಕೇಳ್ತಾನೆ ಅಂತ. ಕಿಂ ಅಕ್ಷರಂ, ಕಿಂ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಈ ಪ್ರಶ್ನೆ ಜೊತೆಗೆ ಕೇಳ್ತಾನೆ ಅಧಿಭೂತ ಕಿಂ, ಅಧಿಯಜ್ಞ ಕಿಂ, ಅಧಿದೈವ ಕಿಂ, ಅಂತ್ಯಕಾಲೇಪಿ ಕಿಂ ಸ್ಮರೇತ್ ಅಥವಾ ಕಥಂ ಸ್ಮರೇತ್. ನೀನು ಹೇಳ್ತಿ ಏನೋನೋ ಅಧ್ಯಾತ್ಮ, ಬ್ರಹ್ಮ, ಅಕ್ಷರ ಏನೇನೋ ಹೇಳ್ತಿ, ನನಗೆ ಏನೂ ಗೊತ್ತಾಗ್ತಿಲ್ಲ ಕೃಷ್ಣ, ಏನು ಅದೆಲ್ಲ, ಅದು ಏನು ನನಗೆ ಹೇಳು. ಕಿಂ ಕರ್ಮ, ನೀನೇನೋ ಕರ್ಮ, ಇದೆಲ್ಲ ನಿನ್ನ ಕರ್ಮ ಅಂತ ಹೇಳ್ತದೆ. ಕಿಂ ಕರ್ಮ, ಕಿಂ ಅಕ್ಷರಂ, ಮತ್ತು ನೀನೇ ಹೇಳ್ತಿ ಅಧಿಭೂತ ಅಂತ ಒಂದಿದೆ, ಅಧಿದೈವ ಅಂತಿದೆ, ಅಧಿಯಜ್ಞ ಅಂತಿದೆ, ಅದೆಲ್ಲ ಅವನಿಗೆ ಗೊತ್ತಿರ್ತದೆ ಜ್ಞಾನಿಗೆ. ಯಾವುದದು, ಯಾವುದು ಅಧಿಭೂತ? ಕೃಷ್ಣ ಹಾಗೆ ಹೇಳಿದ ತಕ್ಷಣ ಆ ಅರ್ಜುನನ ಮುಖ ನೋಡಿ ಬಹುಶಃ ಎಷ್ಟು ಒಂದು ಪ್ರಸನ್ನವಾಗಿ ಉತ್ತರ ಕೊಟ್ಟಿರಬಹುದು ಅಂತ ಅನಿಸುತ್ತೆ. ಕೃಷ್ಣ ಹೇಳ್ತಾನೆ, ಈ ಜಗತ್ತಿನ ಸಕಲ ಕ್ರಿಯೆಗಳು, ಚರಾಚರ ಕ್ರಿಯೆಗಳನ್ನು ನಡೆಸುವುದಕ್ಕೆ, ಅಭಿವ್ಯಕ್ತಿ ಮಾಡುವುದಕ್ಕೆ ಇರುವ ನನ್ನ ಸೃಷ್ಟಿ ಕ್ರಿಯೆಗಳಿವೆಯಲ್ಲ, ಅದು ಕರ್ಮ. ಇಲ್ಲಿಯ ಸಕಲ ಚರಾಚರ ಕರ್ಮಗಳು ನಡೆಯುವುದಕ್ಕಾಗಿ ನಾನು ಅದರ ಅಭಿವ್ಯಕ್ತಿಗಳು ಚೆನ್ನಾಗಿರಲಿಕ್ಕೆ ಮಾಡುವ ನನ್ನ ಸೃಷ್ಟಿ ಕ್ರಿಯೆಗಳಿವೆಯಲ್ಲ, ಅದಕ್ಕೆ ಕರ್ಮ ಅಂತ ಹೆಸರು. ನಾನೇನೋ ಮಾಡಿದೆ ಅಂತ ನಾವು ಹೇಳ್ತೇವಲ್ಲ, ಅದೆಲ್ಲ ಕರ್ಮ ಅಲ್ಲ, ಅದು ಹಾಳು ಪ್ರಾರಬ್ಧ ಕರ್ಮ ಅಷ್ಟೆ. ಅವನು ಮಾಡ್ತಾನಲ್ಲ, ಅವನು ಮಾಡಿದ್ದು ಮಾತ್ರ ಕರ್ಮ ಅಂತ ಕೃಷ್ಣ ಡೆಫಿನೇಷನ್ ಕೊಡ್ತಾನೆ. ಇಡೀ ಜಗತ್ತಿನ ಚರಾಚರ ಸಂಗತಿಗಳ ಅಭಿವ್ಯಕ್ತಿಗೆ ಕಾರಣವಾಗುವ ನನ್ನ ಸೃಷ್ಟಿಕ್ರಿಯೆ ಮಾತ್ರ ಕರ್ಮ, ಉಳಿದದ್ದು ನಿಮಿತ್ತ ಮಾತ್ರಂಭವ. ಸೊ ಅದು ಕರ್ಮ. ಮತ್ತು ಅಕ್ಷರಂ, ಕಿಂ ಅಕ್ಷರಂ ಕೇಳಿದ್ದಾನೆ, ಅದಕ್ಕೆ ಉತ್ತರ ಕೊಡೋದಿಲ್ಲ, ಮುಂದೆ ಕೊಡ್ತಾನೆ. ಕಿಂ ಅಧ್ಯಾತ್ಮಂ, ಜೀವ ಅಂತ ಒಂದಿದೆ ನೋಡಿ, ಜಗತ್ತಿನ ಕ್ರಿಯೆಗೆ ಸಂಬಂಧಪಟ್ಟು ಕರ್ಮ ಹೇಳಿದ. ಈಗ ಜೀವ ಅಂತ ಒಂದಿದೆ, ಅದಕ್ಕೊಂದು ಜೀವಸ್ವರೂಪ ಅಂತಿದೆ. ನನ್ನ ಜೀವಸ್ವರೂಪ ಬೇರೆ, ನಿಮ್ಮ ಜೀವಸ್ವರೂಪ ಬೇರೆ, ಇಂಡಿವಿಜುವಲ್ ನಾವೆಲ್ಲರೂ ಕೂಡ. ಒಬ್ಬೊಬ್ಬನ ಜೀವದಂತೆ ಇನ್ನೊಂದು ಜೀವ ಇಲ್ಲ, ನಮ್ಮದೆಲ್ಲರದ್ದು ಡಿಫ್ರೆಂಟ್ ಆದ ಸ್ವರೂಪ. ಆ ಜೀವಸ್ವರೂಪವು ಈ ಪಿಂಡ ಅಂತ ಒಂದಿದೆ ಅಲ್ವ, ಎಲ್ಲಿಂದ ಬಂದಿದೆ ಇದು. ಈ ಪಿಂಡದ ಜೊತೆಗಿರುವ ಸಂಬಂಧ ಏನಿದೆ ಅಲ್ಲ ಜೀವಸ್ವರೂಪಕ್ಕೆ ಮತ್ತು ಪಿಂಡಾಂಡಕ್ಕೆ ಇರುವ ಸಂಬಂಧ ಏನಿದೆ ಅಲ್ಲ, ಅದು ಅಧ್ಯಾತ್ಮ. ಆತ್ಮ ಅಂದರೆ ಇದು, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಜ್ಞಾನ, ಆತ್ಮ ಅಂದರೆ ಪರಮಾತ್ಮ, ಹೀಗೆಲ್ಲ ತುಂಬ ಅರ್ಥಗಳಿವೆ. ಇಲ್ಲಿ ಅಂತೂ ಇದು ಜೀವ ಅಂತ ಅರ್ಥ. ಈ ಜೀವಕ್ಕೆ ಕುರಿತಾದದ್ದು ಅಥವಾ ಜೀವಕ್ಕೂ ಮೇಲಿನದು, ಈ ಎಲ್ಲ ಅರ್ಥಗಳು ಅಧ್ಯಾತ್ಮ ಶಬ್ದಕ್ಕೆ. ಸೊ ಅಧ್ಯಾತ್ಮ, ಸೊ ಇದು ಅಧ್ಯಾತ್ಮ, ಜೀವಸ್ವರೂಪ ಮತ್ತು ಪಿಂಡಾಂಡಗಳ ಸಂಬಂಧವನ್ನು ವಿವರಿಸುವ ಸಂಗತಿ ಇದೆಯಲ್ಲ, ಅದು ಅಧ್ಯಾತ್ಮ. ಅದು ಯಾರು? ನಮಗೆ ಯಾರು ಗೊತ್ತುಪಡಿಸುವವನು, ಆದ್ದರಿಂದ ಅದು ಅವನೇ. ಮತ್ತೆ ಪುನಃ ಮತ್ತೆ ಮೂರನೆಯ ಪ್ರಶ್ನೆ, ಕಿಂ ಬ್ರಹ್ಮ, ಜಗತ್ತಿನ ಎಲ್ಲದರ ಆಚೆಗಿನ ಒಂದು ಸುಪ್ರೀಂ ಎನರ್ಜಿ ಅಂತ ನಾವು ಯಾವುದನ್ನು ಹೇಳ್ತೀವಿ, ಆ ಪರತತ್ವವೇ ಬ್ರಹ್ಮ. ಈ ಮೂರನ್ನು ಉತ್ತರಿಸಿದ. ಇನ್ನು ಅಧಿಭೂತ ಕಿಂ, ಈ ಜಗತ್ತಿನಲ್ಲಿ ನಿನಗೆ ಜಡ ಚೈತನ್ಯ ಇರುವ ಇಡೀ ಪ್ರಕೃತಿಯ ಸಂಗತಿಗಳು ಕಾಣ್ತವಲ್ಲ, ಸಕಲ ಭೂತಾನಿ, ಅದು ಅಧಿಭೂತ. ಪ್ರಕೃತಿಯಲ್ಲಿರುವ ಎಲ್ಲ ಜೀವರಾಶಿಗಳು, ಅದು ಜಡ ಇರಬಹುದು, ಚೈತನ್ಯ ಇರ್ಬೋದು, ಎಲ್ಲವೂ ಬಂತು. ಮರ, ಗಿಡ, ಕಲ್ಲು, ಮಣ್ಣು, ಪ್ರತಿ ಪ್ರಾಣಿ, ಮನುಷ್ಯ, ಇವೆಲ್ಲವೂ ಸೇರಿದರೆ ಅದು ಅಧಿಭೂತ. ಅಧಿದೈವ ಕಿಂ, ಇದರ ಒಳಗೆ ಇದ್ದು ಇದಕ್ಕೆ ಚೈತನ್ಯಕ್ಕೆ ಕಾರಣವಾದ ಪುರುಷ ಶಕ್ತಿ, ಚೈತನ್ಯಕ್ಕೆ ಕಾರಣವಾದ ಪುರುಷ ಶಕ್ತಿ, ಅದು ಪುರುಷ ಅಂತ ಮತ್ತೆ ಕೃಷ್ಣ ಹೇಳುವಂಥದ್ದು, ಸ್ತ್ರೀ ಅಂತ ಹೇಳಲ್ಲ. ಅವಳು ಅಥವಾ ಅವನು, ಅದು ಶ್ರೀ ಅಥವಾ ಲಕ್ಷ್ಮಿ ಅಥವಾ ಶಕ್ತಿ ಪಾರ್ವತಿ, ಅದನ್ನು ಕೃಷ್ಣ ಹೇಳ್ತಾನೆ, ಅದು ಅಧಿದೈವಂ. ಮತ್ತು ಮೂರನೇದು ಅಧಿಯಜ್ಞ ಕಿಂ, ಇದೆಲ್ಲವನ್ನೂ ಉಂಟು ಮಾಡಿ ಅದನ್ನು ಉಣ್ಣುವ ನಾನಿದ್ದೇನಲ್ಲ ಭೋಕ್ತೃ, ಅವನು, ನಾನು ಈ ಯಜ್ಞವನ್ನು ಅನುಭವಿಸುವವನು, ನಾನೇ ಅಧಿಯಜ್ಞ. ಇಷ್ಟು ಹೇಳಿ ಕೃಷ್ಣ ಹೇಳ್ತಾನೆ, ಇವಿಷ್ಟರ ಒಳಗೆ ನಾನು ಎಲ್ಲವನ್ನೂ ಇಟ್ಟು
ನಾನು ಏನು ಮಾಡಿದ್ದೇನೆ ಅನ್ನುವುದು ಗೊತ್ತೇ ಆಗದ ಹಾಗೆ ಎಲ್ಲವನ್ನೂ ಮಾಡ್ತಿರ್ತೇನೆ. ಅಜ್ಞಾನಿಗಳು ನನ್ನನ್ನು ತಿಳಿಯೋದಿಲ್ಲ, ಜ್ಞಾನಿಗಳು ನನ್ನನ್ನು ತಿಳಿತಾರೆ. ತಿಳಿದವರಿಗೆ ಗೊತ್ತಾಗತ್ತೆ ನಾನು ಓಂಕಾರ, ತಿಳಿದವರಿಗೆ ಗೊತ್ತಾಗತ್ತೆ ನಾನು ವೇದ, ತಿಳಿದವರಿಗೆ ಗೊತ್ತಾಗತ್ತೆ ಎಲ್ಲವೂ ಇಲ್ಲಿರುವ ಪ್ರತಿ ಸಂಗತಿಯ ನೀರಿರಬಹುದು, ಅಗ್ನಿ ಇರಬಹುದು, ಭೂಮಿ ಇರಬಹುದು, ಇದರ ಹಿಂದಿನ ಧಾರಣಾ ಶಕ್ತಿ ನಾನು. ಇಲ್ಲಿ ಯಾವುದೆಲ್ಲ ನಡೀತಿದೆ ಅದು ನನ್ನಿಂದ, ನಾನಿಲ್ಲದೆ ಯಾವುದೂ ಇಲ್ಲ ಅಂತ ಯಾರಿಗೆ ಗೊತ್ತಾಗುತ್ತೆ ಅವರು ನನ್ನನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲಿ ಒಂದು ಸಂಗತಿ ಇದೆ, ಅದು ಯಾವುದೂ ಕೂಡ ಈ ಜಗತ್ತಿನಲ್ಲಿ ಕಾಣಿಸುವ ಸಂಗತಿ ಅಲ್ಲ, ಅದರ ಆಚೆಗಿನದ್ದು. ಈ ಜಗತ್ತಿನಲ್ಲಿ ಕಾಣುವ ಸಂಗತಿ ಒಂದು ದಿನ ಇಲ್ಲವಾಗ್ತದೆ, ಆದರೆ ಒಂದು ಇಲ್ಲವಾದಾಗಲೂ ಉಳಿಯುವ ಒಂದು ಶಕ್ತಿ ಇದೆ, ಅದು ಅಕ್ಷರ ಅಂತ ತಿಳಿಯುತ್ತಾರೆ. ಆ ಅಕ್ಷರ ನಾನು ಅಂತ ಕೃಷ್ಣ ಪ್ರಾರಂಭ ಮಾಡ್ತಾನೆ. ಮುಂದೆ ಕೃಷ್ಣ ಹೇಳ್ತಾನೆ, ಹೀಗೆಲ್ಲ ಇರುವ ಈ ಅಕ್ಷರ ತತ್ವದ ಜೊತೆಗೆ ನಾನು ನಿಮ್ಮನ್ನು ನೋಡುವುದಾಗ ಅಥವಾ ನಾವು ನೀವು ಕೂಡಿಕೊಂಡು ಇರುವುದಾದರೆ ಜ್ಞಾನಿಗೆ ಮತ್ತು ಇತರರಿಗೆ ಏನು ವ್ಯತ್ಯಾಸ ಆಗ್ತದೆ, ಏನು ಇದರ ನಿಜವಾದ ಅಕ್ಷರ ಬ್ರಹ್ಮ ಯೋಗದ ಸತ್ವ ಏನು ಅಂತಂದರೆ ಕೃಷ್ಣ ಹೇಳ್ತಾನೆ, ಕೆಲವರಿಗೆ ಇದು ನಾನು ಯಾರು ಅಂತ ತಿಳಿಯುತ್ತದೆ. ಆಗ ಅವರು ನನ್ನನ್ನು ಅರ್ಥ ಮಾಡ್ತಾ ಅನನ್ಯಾಶ್ಚಿಂತೆಯಂತೋ ಮಾಂ ಭಜತೆ, ನನ್ನನ್ನೇ ಭಜಿಸ್ತಾರೆ. ಹಾಗೆ ಮಾಡುವುದರಿಂದ ಏನಾಗ್ತಾರೆ ಅವರು ಮಾಂ ಯಾಂತಿ, ಅವರು ಅಂತ್ಯಕಾಲೇಪಿ ಮಾಂ ಸ್ಮರೇತ್, ಅವರು ಒಂದು ನಿಮಿಷ ಬಿಡದೆ ನನ್ನನ್ನು ಭಜಿಸ್ತಾರೆ. ಮಾತ್ರ ಅಲ್ಲ, ಕೊನೆಗೆ ಸಾಯುವ ಕಾಲದಲ್ಲೂ ಕೂಡ ನನ್ನನ್ನು ಭಜಿಸ್ತಾರೆ. ಆದ್ದರಿಂದ ಅವರು ನನ್ನನ್ನೇ ಸೇರ್ತಾರೆ. ಮಾಮೇವ ಯಶ್ಯಸಿ ಅಸಂಶಯಂ ಅರ್ಜುನ, ಇದರಲ್ಲಿ ಸಂಶಯ ಬೇಡ, ಅವರು ನನ್ನನ್ನೇ ಸೇರ್ತಾರೆ. ಕೃಷ್ಣ ಹೇಳುವ ಮಾತು. ಪ್ರಯಾಣ ಕಾಲದಲ್ಲಿ ಹೇಗೆ ನಿನ್ನನ್ನು ಸ್ಮರಿಸುವುದು ಅಂತ ಕೇಳಿದ್ದವ. ಹೀಗೆಲ್ಲ ನನ್ನನ್ನು ತಿಳಿದು ಇದು ಅಕ್ಷರ ತತ್ವ, ಇದು ಅಧಿಭೂತ ಅಂತೆಲ್ಲ ನಿರಂತರ ತಿಳಿಯುವುದು ಮಾತ್ರವಲ್ಲ, ಆ ತಿಳಿಯುವುದರ ಜೊತೆಗೇನೆ ನಿರಂತರವಾಗಿ ನನ್ನನ್ನು ಭಜಿಸ್ತಾ ನನ್ನ ನಾಮಸ್ಮರಣೆಯನ್ನು ಮಾಡ್ತಾ ಅಂದರೆ ಜ್ಞಾನ ಸಹಿತ ನಾಮಸ್ಮರಣೆ, ತಿಳುವಳಿಕೆ ಇಲ್ಲದ ಅಜ್ಞಾನದ ನಾಮಸ್ಮರಣೆ ಅಲ್ಲ. ಆ ಥರ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಇದ್ದವರು ಅವರು ನನ್ನನ್ನೇ ಸೇರ್ತಾರೆ. ನಿನಗೆ ಇದರಲ್ಲಿ ಸಂಶಯ ಬೇಡ. ಅಪರೂಪಕ್ಕೆ ಕೃಷ್ಣ ಕೆಲವು ವಿಷಯಗಳನ್ನು ಬಹಳ ಖಚಿತ ಅಂತಾದಾಗ ಅಸಂಶಯಂ ಅತ್ರ ನಾಸ್ತಿ ಸಂಶಯ ಹೀಗೆ ರಿಪೀಟ್ ಮಾಡ್ತಾನೆ. ಇದರಲ್ಲಿ ಸಂಶಯ ಬೇಡ, ಇದರಲ್ಲಿ ಅನುಮಾನ ಬೇಡ. ಯಾಕೆ? ನಂಬಿಕೆ ಗಟ್ಟಿ ಇಟ್ಕೋ, ಇಲ್ಲಾದರೆ ಆ ನಂಬಿಕೆ ಇಲ್ಲಾದರೆ ನೀನು ಬರಬೇಕಾದದ್ದು ತಪ್ಪಿ ಹೋಗುತ್ತೆ, ಸಂಶಯ ಕೆಡಿಸಿಬಿಡುತ್ತೆ. ಸಂಶಯಾತ್ಮ ವಿನಶ್ಯತಿ. ಆದ್ದರಿಂದ ನೀನು ಗಟ್ಟಿಯಾಗಿ ನಂಬು, ಇದು ನನ್ನದೇ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಅವನನ್ನು ಸ್ಮರಿಸ್ತಿದ್ದೀನಿ, ನನ್ನ ತಿಳುವಳಿಕೆ ನನ್ನ ಜ್ಞಾನ ನನ್ನನ್ನು ಅವನ ಹತ್ರ ಕರ್ಕೊಂಡು ಹೋಗ್ತದೆ, ನಂಬು. ಮಾಮೇವ ಯಶ್ಯಸಿ. ಕೃಷ್ಣ ಅನೇಕ ಶಬ್ದಗಳನ್ನು ಬಳಸ್ತಾನೆ. ನನ್ನನ್ನೇ ಮದ್ಭಾವಂ ಭವತಿ ಅಂತ ಹೇಳ್ತಾನೆ, ಕೆಲವರು ನನ್ನಂತೆ ಆಗ್ತಾರೆ ಅಂತ ಹೇಳ್ತಾನೆ, ಕೆಲವೊಮ್ಮೆ ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳ್ತಾನೆ, ಕೆಲವೊಮ್ಮೆ ನಾನೇ ಆಗ್ತೇನೆ ಹೇಳ್ತಾರೆ. ನನಗೆ ಯಾವಾಗಲೂ ಅನಿಸೋದು ತ್ರಿಮತರು ಈ ಥರದ ಅನೇಕ ಸೂಚನೆಗಳು ಭಾಗವತದಲ್ಲಿವೆ. ಪುರಾಣಗಳನ್ನು ಓದುವಾಗ ಕಥೆಗಳನ್ನು ನೋಡಿದರೆ ಬರುತ್ತೆ. ಈ ಥರದ ಸಿದ್ಧಾಂತದ ಹಾಗೆ ಇರುವ, ನಾನಿನ್ನು ಬ್ರಹ್ಮಸೂತ್ರ ಓದಿಲ್ಲ, ಅದರಲ್ಲಿ ಏನಿದೆ ನೋಡಬೇಕು ಅನ್ನೋ ಕುತೂಹಲ ಇದೆ, ಅನುಗ್ರಹ ಆಗಬೇಕು ಭಗವಂತನದ್ದು. ಈ ಎಲ್ಲದರಲ್ಲೂ ಕೂಡ ಭಗವಂತನನ್ನು ಸೇರುವ ಒಂದಾಗುವ ಮಾತುಗಳೂ ಬರ್ತವೆ, ಭಗವಂತನಂತೆ ಆಗುವ ಮಾತುಗಳೂ ಬರ್ತವೆ, ಭಗವಂತನ ಸಮೀಪ ಇರುವ ಮಾತುಗಳು ಬರ್ತವೆ. ಬಹುಶಃ ಈ ಮೂರು ಸಾಧ್ಯತೆಯನ್ನು ನೋಡಿಯೇ ಮೂರು ಆಚಾರ್ಯ ಸಿದ್ಧಾಂತಗಳು ಹುಟ್ಟಿರಬೇಕು. ಅವರಿಗೆ ಉದಾಹರಣೆಗಳು ಅಥವಾ ಸಿದ್ಧಾಂತಕ್ಕೆ ಪೂರಕ ಮಾಹಿತಿಯೆಲ್ಲ ನಮಗೆ ವೇದವ್ಯಾಸರೇ ಕೊಡುವಂತಹ ಮಾಹಿತಿಗಳದು. ಅದರಿಂದ ಸಿದ್ಧಾಂತಗಳು ತಪ್ಪೋ ಆಚಾರ್ಯತ್ರಯರಲ್ಲಿ ಯಾರು ಸರಿಯೋ ಈ ಭೇದಕ್ಕಿಂತ ಮೂವರಿಗೂ ಅವರವರ ಅನುಭವಕ್ಕೆ ಅನುಗುಣವಾದ ಮಾಹಿತಿ ವೇದವ್ಯಾಸರಲ್ಲಿ ಇದೆ ಅಂತ ನನಗನ್ನಿಸೋದು. ಮೂವರಿಗೆ ಬೇಕಾದ ಆಧಾರ ಅಲ್ಲಿ ಸಿಗುತ್ತೆ. ಗಜೇಂದ್ರ ನೋಡಿ, ಗಜೇಂದ್ರ ಮುಂದೆ ಭಗವಂತನಂತೆ ಆಗ್ತಾನೆ, ಭಗವಂತನನ್ನೇ ಸೇರ್ತಾನೆ ಅಂತ ಬರಲ್ಲ. ಹನುಮಂತ ನೋಡಿ ದಾಸನಾಗಿ ಉಳಿತಾನೆ, ಹನುಮಂತ ದಾಸನಾಗಿಯೇ ಕಡೆಯ ತನಕ ಉಳಿತಾನೆ. ಇಂಥ ಎಕ್ಸಾಂಪಲ್ಗಳೇ ಹೇಳ್ತವೆ. ಈ ಥರದ ಎಕ್ಸಾಂಪಲ್ಗಳನ್ನು ತಗೊಂಡು ಅವರವರ ಅನುಭವಕ್ಕೆ ಅನುಗುಣವಾಗಿ, ಈಗ ನನ್ನಲ್ಲೊಂದು ಆತ್ಮಕ್ಕೊಂದು ಅನುಭವ ಇರ್ತದೆ, ನನಗೆ ಸಾಧ್ಯ ಇಲ್ಲಪ್ಪ ಅವನಂತೆ ಆಗಲಿಕ್ಕೆ ಅಂದವನು ನಾನು ಭಕ್ತನಾಗಿ ಇರ್ತೇನೆ, ಮಧ್ವ ಸಿದ್ಧಾಂತಕ್ಕೆ ನನಗೆ ಪ್ರೀತ್ಯಾಸ್ಪದ ಆಗ್ಬೋದು ಅದು. ಇನ್ನು ಕೆಲವರಿಗೆ ಇಲ್ಲ, ನಾನು ಯಾಕೆ ಭಗವಂತನಂತೆ ಆಗಬಾರ್ದು, ನಾನು ಆಗಬಹುದಲ್ಲ ಅನ್ನುವ ಹಸಿವಿರಬಹುದು. ಅವನಿಗೆ ಬೇಕಾದ
ಸಾಧ್ಯತೆಗಳನ್ನು ಭಗವಂತ ಹೇಳುತ್ತಾನೆ. ಆಗ ಅವನು ಗಜೇಂದ್ರನಂತೆ ಆಗಬಹುದು. ಭಗವಂತನನ್ನೇ ಸೇರುವವರಿದ್ದಾರೆ, ಪ್ರಹ್ಲಾದನಂತವರು. ಅವರನ್ನೆಲ್ಲ ನಾವು ಭಕ್ತನಾಗಿಯೇ ನೋಡಬೇಕು ಅಂತ ಬೇರೆ ಮಾತು. ಆದರೆ ಅದರ ಆತ್ಯಂತಿಕ ಸ್ಥಿತಿಗೆ ಬಂದರೆ ಅವರು ಅವನನ್ನೇ ಸೇರಿದ ಹಾಗೆ. ಧ್ರುವ ಅಲ್ಲಿ ಹೋಗಿ ಅವನ ಪಾದದಲ್ಲೇ ಕೂತು ಬಿಟ್ಟನಲ್ಲ, ಗೊತ್ತಿಲ್ಲ. ಇದು ಅವನನ್ನೇ ಸೇರ್ತಾನೆ ಅನ್ನುವ ಮಾತು ಕೂಡ ಕೃಷ್ಣನಲ್ಲಿ ಮಾಮೇವ ಯಶ್ಯಸಿ ಅನ್ನುವ ಮಾತುಗಳೆಲ್ಲ ಬರ್ತವೆ. ನನ್ನನ್ನು ಆಚಾರ್ಯತ್ರಯರು ನಾನು ಗ್ರಹಿಸಿದ್ದು ತಪ್ಪಿದ್ರೂ ಕ್ಷಮಿಸಬೇಕು. ವೇದವ್ಯಾಸರು ನಾನು ಹೇಳುವುದನ್ನು ಅಲ್ಲದಿದ್ದರೆ ನನಗೆ ತಿಳಿಸಿ ಹೇಳಬೇಕು. ಯಾಕಂದರೆ ಅವರೆಲ್ಲ ದೊಡ್ಡ ಶಕ್ತಿಗಳು, ಇವತ್ತು ಜೀವಂತ ಇರುವವರು, ನಮ್ಮನ್ನು ಖಂಡಿತ ನಡೆಸ್ತಾರೆ ಅನ್ನುವ ಎಲ್ಲ ಭರವಸೆ ನನಗಿದೆ. ಈ ಹಿನ್ನೆಲೆಯಲ್ಲಿ ಅವನು ಹಾಗೆ ಹೇಳ್ತಾನೆ. ಹೇಳಿ ಏನು ಹೇಳ್ತಾನೆ? ಹೇಗಪ್ಪ ಇಷ್ಟು ತಿಳಿದವರೆಲ್ಲ ನನ್ನ ಸ್ಮರಣೆ ಮಾಡುವುದರಿಂದ ನನ್ನನ್ನೇ ಸೇರ್ತಾರೆ. ನಾವು ಇಮಿಡಿಯೇಟ್ ಎಲ್ಲ ತೀರ್ಮಾನ ಮಾಡ್ತೇವೆ, ಸಾಯವಾಗೊಂದು ನಾರಾಯಣ ಅಂತ ಹೇಳಿದರೆ ಸಾಕು, ಸಾಯವಾಗೊಂದು ಶಿವ ಅಂತ ಹೇಳಿದರೆ ಸಾಕು. ಹಾಗಲ್ಲ. ಕೃಷ್ಣ ಹೇಳ್ತಾನೆ, ಎರಡು ಥರ ಸಾಧಕರ ದಾರಿ ಅಂತ ನೆನಪಿಟ್ಕೊಳ್ಬೇಕು. ಸಾಮಾನ್ಯರ ದಾರಿ ಅಲ್ಲ. ಎರಡು ಥರದ ಸಾಧಕರ ದಾರಿ ಇದೆ ಅಂತ್ಯಕಾಲದಲ್ಲಿ ನನ್ನ ಹತ್ರ ಬರಲಿಕ್ಕೆ. ಅದು ಸಾಧಕರ ದಾರಿ. ಯಾರು ಸಾಧಕರು? ಏನು ಸಾಧಕರು ಎರಡು ಥರದಲ್ಲಿ ನನ್ನ ಹತ್ರ ಬರ್ತಾರೆ. ಹೇಗೆ ಅಂದರೆ, ಒಂದು ಕ್ರಮಮುಕ್ತಿ ಮಾರ್ಗ, ಇನ್ನೊಂದು ಮುಕ್ತಿ ಮಾರ್ಗ ಅಂತ. ಇದನ್ನು ಶ್ರೀಮದ್ ಭಾಗವತವೂ ಹೇಳುತ್ತೆ. ನಿಮಗೆ ಚೆನ್ನಾಗಿ ಅದಕ್ಕೆ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಕ್ರಮಮುಕ್ತಿ ಮಾರ್ಗ ಅಂದರೆ ಏನು ಅಂದರೆ, ಇದನ್ನು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದ ವಿವರಣೆ ಬರುತ್ತೆ, ನಮಗೆ ವಿದುರನಿಗೆ ಮೈತ್ರೇಯ ಋಷಿಗಳು ಹೇಳುವ ವಿವರಣೆ ಬರುತ್ತೆ. ಹಾಗೆಯೇ ಯುಧಿಷ್ಠಿರ ಇದನ್ನು ಮಾಡಿದ್ದನ್ನು ನಾವು ಆ ಭಾಗವತದಲ್ಲಿ ಓದುವುದಕ್ಕೆ ಸಿಗತ್ತೆ. ಇದನ್ನು ಸ್ವತಃ ಮಾಡಿ ಆತ್ಮಾಹುತಿ ಮಾಡಿಕೊಂಡವಳು ಸತಿ ದಕ್ಷ ಯಜ್ಞದಲ್ಲಿ. ಇವು 4 ಉದಾಹರಣೆಗಳು ಶ್ರೀಮದ್ ಭಾಗವತದಲ್ಲಿ ಸಿಗ. ಇವೆರಡೂ ಕೂಡ ಪ್ರಾಣ ನಿಷ್ಕ್ರಮಣ ಕ್ರಮವನ್ನು ಸಾಧಕರು ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ನೋದಕ್ಕೆ ದಾಖಲೆ. ಈ ಸಾಧಕರು ಏನು ಮಾಡ್ತಾರಂತೆ, ಒಂದು ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ಅಂತ. ಇದೆಲ್ಲ ಶುಕಮುನಿಗಳು ಹೇಳಿದ ವಿವರಣೆ, ಮೈತ್ರೇಯಿಗಳು ಹೇಳಿದ ವಿವರಣೆ. ಮೊದಲು ವಜ್ರಾಸನದಲ್ಲಿ ಅಂದರೆ ಅವರು ವಜ್ರಾಸನ ಅಂತ ಹೇಳೋದಿಲ್ಲ, ಹಿಮ್ಮಡಿಯು ಬಂದು ಗುದಕ್ಕೆ ಸ್ಪರ್ಶ ಆಗಬೇಕು ಅಂತಾರೆ. ಅದು ಯಥಾರ್ಥ ವಜ್ರ ಆಸನ. ಆ ವಜ್ರಾಸನದಲ್ಲಿ ಕೂತ ಮೇಲೆ ಸಂಪೂರ್ಣ ನಾಡಿಗಳನ್ನು, ನಾಡಿದ್ವಾರಗಳನ್ನು ಮೊದಲು ತಡೆ ಹಿಡಿಯಬೇಕು, ಹೊರಕ್ಕೆ ಹೋಗದ ಹಾಗೆ. ಆ ಬಳಿಕ ಪ್ರಾಣಾಯಾಮದ ಆರಂಭ. ನಮ್ಮ ಅಪಾನವಾಯುವಿನಿಂದ ಊರ್ಧ್ವಮುಖಿಯಾಗಿ ಆ ಉಸಿರನ್ನು ಮೇಲಕ್ಕೆ ತಂದು ಕುಂಭಕದಲ್ಲಿ ಸ್ಥಾಪಿಸಿ, ಆ ಬಳಿಕ ಅದನ್ನು ನಿಧಾನಕ್ಕೆ ಇಡೀ ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ತೆಗೆದುಕೊಂಡು ಆ ಉಸಿರನ್ನು ಈಗ ನಾನು ಇಂಥ ದಿಕ್ಕಿನಲ್ಲಿ ಬಿಡ್ತೇನೆ ಅಂತ ತೀರ್ಮಾನ ಮಾಡಿ ಬಿಡಬೇಕು ಅಂತ. ಹೀಗೊಂದು ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇದಕ್ಕೆ ಕ್ರಮಮುಕ್ತಿ ಮಾರ್ಗ ಯಾವುದು ಅಂದರೆ, ಯಾವ ವ್ಯಕ್ತಿ ಹೀಗೆ ಬಂದ ಕುಂಭಕದಲ್ಲಿದ್ದ ಪ್ರಾಣವಾಯುವನ್ನು ತಡೆ ಹಿಡಿದು ತನ್ನ ಇಂದ್ರಿಯಗಳನ್ನೆಲ್ಲ ಸಂಯಮಕ್ಕೆ ತೆಗೆದುಕೊಂಡು ತಾನೀಗ ಜೀವ ಸಹಿತ ಹೊರಗೆ ಹೋಗ್ತೇನೆ ಅನ್ನುವಾಗ ಆಜ್ಞಾ ಚಕ್ರದ ಮಾರ್ಗದಿಂದ ಹೊರಕ್ಕೆ ಹೋದರೆ ಅವನು ಪ್ರಕೃತಿ ತತ್ವವನ್ನು ಸೇರ್ತಾನೆ. ಅದು ಕ್ರಮಮುಕ್ತಿ ಮಾರ್ಗ ಅಂತ ಹೇಳೋದು. ಅದು ಅಕ್ಷರ ತತ್ವವೇ. ಸೊ ಅಕ್ಷರ ತತ್ವವನ್ನು ಸೇರುವ ಒಂದು ಭಾಗ. ಅವನ ಆಜ್ಞಾಚಕ್ರದಿಂದ ಹೊರಗೆ ಹೋಗೋ ಇವರು ತಾವು ಬೇಕಾದಾಗ ತಮಗೆ ಬೇಕಾದ ಸ್ವರೂಪ ತಗೊಂಡು ಬರುವವರಿರ್ತಾರೆ ಅಂತ. ಅಂಥವರು ಈ ಪ್ರಕೃತಿ ತತ್ವದಲ್ಲಿ ಸೇರ್ತಾರೆ ಅನ್ನುವ ಒಂದು ವಿವರಣೆ. ಬುದ್ಧ ಡಿಂಟ್ ಡೈ, ಹಿ ವಾಸ್ ದೇರ್, ಹಿ ವಾಸ್ ವೇಟಿಂಗ್ ಫಾರ್ ಅ ಬಾಡಿ ಟು ಎಂಟರ್ ಅಂತ ರಜನೀಶ್ ಹೇಳ್ತಾನೆ. He was there in the nature, sitting and waiting for the ready body to enter. When Jiddu Krishnamurti was ready, Buddha entered into Jiddu Krishnamurti ಅಂತ ರಜನೀಶ್ನದೊಂದು ಎಕ್ಸ್ಪ್ಲನೇಷನ್. ಸುಮಾರು ಕ್ರಮಮುಕ್ತಿ ಮಾರ್ಗಕ್ಕೆ ಹತ್ತಿರದ ಉದಾಹರಣೆ. ಅವರು ತಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಕಾಯ್ತಿರ್ತಾರಂತೆ. ಒಂದು ಒಳ್ಳೆಯ ದೇಹ ಸಿದ್ಧವಾದದ್ದು ಬಂದಾಗ ಒಳಗೆ ಪ್ರವೇಶಿಸ್ತಾರೆ ಅಂತ. ಪುತ್ತೂರಜ್ಜ ಆಗಿ ಹೋದರು. ಅವರು ಒಂದು ಪ್ರಜ್ಞಾವಸ್ಥೆ ಹೋಗಿ ಅವರಿಗೆ ಗೊತ್ತೇ ಇಲ್ಲದೆ ವಾಪಸ್ ಸತ್ರು ಅಂತ ಡಿಕ್ಲೇರ್ ಆದವರು ಮರಳಿ ಬರುವಾಗ ಅವರು ಏಕದಮ್ ಹೇಳಿದ್ದು, ಅವರ ಹೆಸರನ್ನು ಕರೆದ್ರೆ ರಾಮಚಂದ್ರ ಭಟ್ರೆ ಅಂದರೆ ನಾವು ರಾಮಚಂದ್ರ ಭಟ್ರ ಅಲ್ಲ ಅಂತ, ಅವರಲ್ಲ ಅಂತ ಅವ್ರ ಹೆಸರು ಹೇಳಲಿಲ್ಲ. ನಾವು ಅವರಲ್ಲ, ಮತ್ತು ಇದು ಬಂದವರು ಅಂತ ಹೇಳ್ತಿದ್ರು ಅವರು. ಈ ರೆಡಿ ಬಾಡಿಯಲ್ಲಿ ಇದ್ದದ್ದು ಹೋಗಿ ಯಾರೋ ಬರ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ನಾವು ಸುಮ್ಮನೆ ಗೊತ್ತಿದ್ದದನ್ನು ಉದಾಹರಣೆ ಕೊಡ್ತಿದ್ದೇನೆ. ಇದು ಪಾಸಿಬಲ್ಲ, ಸಾಧ್ಯವಾ ಅಂದರೆ ಕೃಷ್ಣ ಹೇಳ್ತಿದ್ದಾನೆ ಹೀಗಾಗತ್ತೆ ಅಂತ. ಇನ್ನು ಎರಡನೆಯ ಮಾರ್ಗ ಕೃಷ್ಣನೇ ಹೇಳೋದು ಯಥಾಪ್ರಕಾರ, ಅದೆಲ್ಲ ಸೇಮ್. ವಜ್ರಾಯುಧ, ಆ ಉಸಿರನ್ನು ತೆಗೆದುಕೊಳ್ಳೋದು, ನಾಡಿ ದ್ವಾರಗಳನ್ನೆಲ್ಲ ತಡೆ ಹಿಡಿಯೋದು, ಮನಸ್ಸಿನ ವಿಚಲಿತ ಅವಸ್ಥೆಗಳನ್ನೆಲ್ಲ ಸಂಪೂರ್ಣ ಸಂಯಮಕ್ಕೆ ತಂದು ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದು ಕುಂಭಕದಲ್ಲಿ ಉಸಿರು ನಿಲ್ಲಿಸಿ ನಿರ್ಣಯ ಮಾಡುವಾಗ ಆಜ್ಞಾಚಕ್ರ ಅಲ್ಲ, ಈ ಬಾರಿ
ಸಹಸ್ರಾರದಿಂದ ಪ್ರಾಣ ನಿರ್ಗಮನ ಮಾಡುವಾಗ ನೇರ ಭಗವಂತನನ್ನು ಸೇರ್ತಾರೆ ಅಂತ. ಇದು ಎರಡನೆಯ ಕ್ರಮ. ಈ ಎರಡು ಥರ ಸಾಧನೆ ಮಾಡಿದ ಸಾಧಕರು ಎರಡು ಥರದ ಕಾಲದಲ್ಲಿ ಸಾಯ್ತಾರೆ. ಒಂದು ಉತ್ತರಾಯಣ ಕಾಲ, ಒಂದು ದಕ್ಷಿಣಾಯನ ಕಾಲ. ಯಾರಿಗೆ ಪ್ರಕೃತಿ ತತ್ವದಲ್ಲಿ ಇರಲಿಕ್ಕುಂಟು ನೋಡಿ, ಅವರು ದಕ್ಷಿಣಾಯನವನ್ನು ಆಯ್ಕೆ ಮಾಡ್ತಾರೆ. ಯಾಕೆ? ಅವರು ಚಂದ್ರನ ಲೋಕದಲ್ಲಿದ್ದು ದೇ ವಿಲ್ ಕಮ್ ಬ್ಯಾಕ್. ಅವರು ಮತ್ತೆ ವಾಪಸ್ ಬರಬೇಕು ಅನ್ನೋದು ಅವರಿಗೆ ಒಂದು ಇರುತ್ತೆ, ಅವರ ಮನಸ್ಸಿನ ಒಂದು ನಿರ್ಣಯ, ಸಂಕಲ್ಪ. ನನಗೆ ಕೆಲಸ ಇದೆ, ನಾನು ಮತ್ತೆ ಬರಬೇಕು, ನನ್ನ ಈ ಬಾಡಿ ಹಣ್ಣಾಗಿದೆ, ಈ ಬಾಡಿಯಲ್ಲಿ ಈ ಕೆಲಸ ಆಗಲ್ಲ, ನಾನು ಬೇರೆ ಬಾಡಿಯಲ್ಲಿ ಬರಬೇಕು. ಹೋಗ್ತಾರೆ, ಬರ್ತಾರೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನಃ ಕೃಷ್ಣ ಹೇಳ್ತಾನೆ. ನೀನು ಬ್ರಹ್ಮಲೋಕದವರೆಗೆ ಬೇಕಾದರೆ ಹೋಗು, ಅದಕ್ಕೆಲ್ಲ ಮತ್ತೆ ಮತ್ತೆ ಬರುವ ಅವಸ್ಥೆಗಳುಂಟು. ಯಾರು ನನ್ನನ್ನು ಸೇರ್ತಾರೆ, ಯೋಮಾಂ ಯಾಂತಿ, ಅವರು ನ ಪುನರಾವರ್ತಿತಃ, ಅವರು ಮತ್ತೆ ಬರೋದಿಲ್ಲ. ಅವರಿಗೆ ಮತ್ತೆ ಮರಣ, ಮತ್ತೆ ಹುಟ್ಟು ಇಲ್ಲ. ಅವರು ನನ್ನನ್ನು ಸೇರ್ತಾರೆ. ನನಗೆ ಯಾಕೆ ಇದನ್ನು, ನಾನು ಶಂಕರ ಮತದವಳು ಅಲ್ಲ, ನಾನು ಮಧ್ವ ಮತದವಳು ಅಲ್ಲ, ನಾನು ರಾಮಾನುಜ ಪಂಥದವಳು ಅಲ್ಲ, ನನಗೆ ಆ ಸೇರಿ ಒಂದಾಗಿ ಇಲ್ಲವಾಗಬೇಕನ್ನೋದು ಯಾಕೆ ಖುಷಿ ಕೊಡೋಲ್ಲ ಅಂತ ನನಗೆ ಈಗಲೂ ಅರ್ಥ ಆಗಲ್ಲ. ನನಗೊಂದೇ ಆಸೆ, ಇಲ್ಲವಾಗಿ ಬಿಡಬೇಕು ಅವನಲ್ಲಿ ಸೇರಿ ಅಂತ, ಮತ್ತೆ ಬರೋದು ಬೇಡಪ್ಪ ಅಂತ. ಖಂಡಿತ ಎಲ್ಲರಿಗೂ ಇರುವ ಆಸೆ ಅಂತ ಅನ್ಕೋತೀನಿ. ಆದರೆ ಗೊತ್ತಿಲ್ಲ ನಮಗೆ ಹೇಗೆ ಅದು ಅವನನ್ನು ಸೇರೋದು ಅಂತ, ಅಷ್ಟೇ ಸಮಸ್ಯೆ. ಆದರೆ ಹಾಗೊಂದು ಇದೆ ಅಲ್ಲ, ಅದು ಸೋ ಬ್ಯೂಟಿಫುಲ್. ಅದನ್ನು ಇವ ಕೃಷ್ಣ ಹೇಳ್ತಾನೆ, ಅಂಥದ್ದೊಂದು ಇದೆ. ಅದಕ್ಕೆ ಆ ಸಾಧಕರು ಕಾಲವನ್ನು ಆಯ್ಕೆ ಮಾಡ್ತಾರೆ. ಏನು ಕಾಲ? ಆ ಕಾಲ ಯಾವುದು? ಈಗ ತಾನು ಇನ್ನೊಮ್ಮೆ ಬರಬಾರದು ಅನ್ನುವ ಆ ಭಗವತ್ ತತ್ವದ ಬ್ರಹ್ಮನ ಲೋಕಕ್ಕೆ ಹೋಗುವುದು. ಆ ಬ್ರಹ್ಮ ಪರಬ್ರಹ್ಮನ ಲೋಕ, ಸೃಷ್ಟಿಕರ್ತ ಬ್ರಹ್ಮ. ಆ ಬ್ರಹ್ಮ ಭುವನಾಲೋಕ ಅಂದಾಗ ಸೃಷ್ಟಿಕರ್ತ ಬ್ರಹ್ಮ. ಇನ್ನು ಇದಕ್ಕಿಂತ ದೊಡ್ಡದು ಯಾವುದಿಲ್ಲವೋ ಆ ಬ್ರಹ್ಮನೊಬ್ಬನಿದ್ದಾನೆ, ಬೃಹತಿ ಇತಿ ಬ್ರಹ್ಮ. ಅವನು ಪರತತ್ವ. ನಿಮಗೆ ಎರಡು ಬ್ರಹ್ಮ, ಈಶಾವಾಸ್ಯ ಉಪನಿಷತ್ತು ಮತ್ತು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಉಲ್ಲೇಖ ನಿಮಗೆ ಗೊತ್ತು. ಒಬ್ಬ ಬ್ರಹ್ಮ, ಅವನು ಸುಪ್ರೀಂ ಎನರ್ಜಿ. ಆ ಸುಪ್ರೀಂ ಎನರ್ಜಿಯನ್ನು ಕೆಲವರು ನಾರಾಯಣ ಅಂತ ಕರೀತಾರೆ. ಸುಪ್ರೀಂ ಎನರ್ಜಿ ಅಂತ ಇಟ್ಕೊಳ್ಳಿ. ಹೆಸರು ಹೇಳಿದ್ಕೊಳ್ಳಿ ಪಂಥ. ಹೆಸರೇ ಬೇಡಪ್ಪ, ಹೆಸರು ಇಲ್ಲ ಅವನಿಗೆ. ಹೆಸರು ಇಲ್ಲದೇ ಇರೋವನಿಗೆ ನಾವು ಹೆಸರು ಕೊಟ್ಟು ಪಂಥ ಆದದ್ದು. ಈ ಪಂಥವೇ ಬೇಡ. ಹೆಸರಿಲ್ಲದ ಒಬ್ಬ ಇದ್ದಾನೆ, ಅವನು ಸುಪ್ರೀಂ ಎನರ್ಜಿ. ಆ ಸುಪ್ರೀಂ ಎನರ್ಜಿಗೆ ಬೃಹತಿ ಇತಿ ಬ್ರಹ್ಮ ಅಂದ್ರವರು. ಇದಕ್ಕಿಂತ ದೊಡ್ಡದು ಯಾವುದಿಲ್ಲವೋ ಅದು. ಅದರ ನಂತರದವ ಒಬ್ಬ ಇದ್ದಾನೆ, ಆ ಬ್ರಹ್ಮ. ಅವನು ಸೃಷ್ಟಿಕರ್ತ, ಅವನು ಎಲ್ಲರನ್ನು ಹುಟ್ಟಿಸ್ಲಿಕ್ಕೆ ಬಂದವ. ಅವನು ಆ ಸುಪ್ರೀಂ ಎನರ್ಜಿಯ ಅಡ್ಮಿನಿಸ್ಟ್ರೇಷನ್ ಪಾರ್ಟ್. ಸುಪ್ರೀಂ ಎನರ್ಜಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅವನಿಗೆ ಒಬ್ಬರು ಫೈನಾನ್ಸ್ ಮಿನಿಸ್ಟ್ರ್ ಬೇಕು, ಒಬ್ಬರು ಆರೋಗ್ಯಕ್ಕೆ ಬೇಕು, ಒಬ್ಬರು ಅಲ್ವಾ. ಹಾಗೆ ಕೃಷ್ಣ ಅವನು ಸುಪ್ರೀಂ ಎನರ್ಜಿ ಒಬ್ಬನನ್ನು ಸೃಷ್ಟಿ ಮಾಡುವುದಕ್ಕಾಗಿ, ಒಬ್ಬನನ್ನು ಪೋಷಣೆ ಮಾಡುವುದಕ್ಕಾಗಿ, ಒಬ್ಬನನ್ನು ಕೊಲ್ಲುವುದಕ್ಕಾಗಿ ಇಟ್ಟಿದ್ದಾನೆ. ಇವರನ್ನು ನೀವು ಶಿವ ಅಂದ್ಕೊಳ್ಳೆ ಕಮ್ಮಿ ಮಾಡಿಬಿಡ್ತೀವಿ ನಾವು. ಶಿವ ಕೊಲ್ಲುವುದಕ್ಕಾಗಿ ಇರುವವನು ಅಂತ ಒಂದು ಮಾತು. ಈ ಶಿವನನ್ನೇ ಮಹೇಶ್ವರ ಅಂತ ಸುಪ್ರೀಂ ಎನರ್ಜಿಗೆ ಹೆಸರು. ಡಿಫರೆನ್ಸಲ್ಲೇ ಹೆಸರಿನಲ್ಲಿ ಮಾಡಿ ಹಾಳಾಗಿರೋದು. ಸುಪ್ರೀಂ ಎನರ್ಜಿ ಮಹೇಶ್ವರ, ಈಶ್ವರ. ಆ ಈಶ್ವರನೇ ಒಬ್ಬ ಶಿವನನ್ನು ಹುಟ್ಟಿಸಿದ್ದಾನೆ, ಹೀಗೆ ತಿಳ್ಕೊಂಬಿಡಬೇಕು. ಸುಪ್ರೀಂ ಎನರ್ಜಿ ನಾರಾಯಣ, ಅವನೇ ವಿಷ್ಣುವನ್ನು ಹುಟ್ಟಿಸಿದ್ದಾನೆ. ಆ ವಿಷ್ಣು ಸುಪ್ರೀಂ ಎನರ್ಜಿಯ ಒಂದು ಪಾರ್ಟ್, ಅಡ್ಮಿನಿಸ್ಟ್ರೇಷನ್ ಪಾರ್ಟ್. ನನ್ನ ಗುರುಗಳು ಹೇಳ್ತಿದ್ರು, ಪಾಪ ಹಾಗೆಲ್ಲ ಬೇರೆ ಬೇರೆ ರ್ಯಾಂಕಿಂಗ್ ಕೊಡ್ತಾರಲ್ಲ, ದೇವರುಗಳಿಗೆಲ್ಲ ರ್ಯಾಂಕಿಂಗ್ ಕೊಡ್ತಾರೆ. ಅಧ್ಯಾತ್ಮದಲ್ಲಿ ಒಂದು ಪರಂಪರೆಯಾಗಿ ಇದೆ ಕೆಲವು ಸಿದ್ಧಾಂತದಲ್ಲಿ. ನನ್ನ ಗುರುಗಳು ಹೇಳ್ತಿದ್ರು, ಮಗಳೇ ನಮ್ಮ ರ್ಯಾಂಕೇ ಇನ್ನೂ ಗೊತ್ತಿಲ್ಲ, ಆ ದೇವರಿಗೆ ರ್ಯಾಂಕು ಕೊಡಲಿಕ್ಕೆ ನಾವ್ಯಾರು ಅಂತ. ಹಾಗಾಗಿ ಸುಮ್ಮನೆ ಜಗಳಕ್ಕೆ ಕಾರಣ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಎರಡು ಕಾಲದಲ್ಲಿ ಎರಡು ಥರದ ಸಾವುಗಳನ್ನು ಸಾಧಕರು ನಿರ್ಣಯ ಮಾಡ್ತಾರೆ. ಏನು? ಅವರು ಒಂದು ಒಳ್ಳೆಯ ಜ್ಯೋತಿ, ಅಹಹ, ಒಳ್ಳೆಯ ಬೆಳಕು ಅಥವಾ ಒಳ್ಳೆಯ ಅಗ್ನಿ, ಒಳ್ಳೆಯ ಜ್ಯೋತಿ, ಒಳ್ಳೆಯ ಬೆಳಕು ಇರುವಂತಹ, ಅಂದರೆ ಸಪೋಸ್ ರಾತ್ರಿ ಹೋದರು ಅಂತ ಇಟ್ಕೊಳ್ಳಿ, ಆಗ ಅಂದ್ಕೊಳ್ಬೇಕು, ಆವಾಗ ಅಗ್ನಿ ಇರ್ತದೆ ಅವರ ಮುಂದೆ, ಅಥವಾ ಒಂದು ದೀಪ ಇರ್ತದೆ ಅವರ ಮುಂದೆ. ಅದು ಎರಡು ಅಲ್ಲದಿದ್ದರೆ ಒಳ್ಳೆಯ ಬೆಳಕಿರ್ತದೆ ಅವರ ಮುಂದೆ. ಅವರು ಹೋಗುವಾಗ ಒಟ್ಟು ಬೆಳಕು ಇರ್ತದೆ ಅವರ ಒಟ್ಟಿಗೆ. ಸಪೋಸ್ ಅದು ಯಾವುದು ಅಲ್ಲದಿದ್ದರೆ ಶುಕ್ಲ, ಚಂದ್ರನ ಬೆಳಕು ಇರ್ತದೆ. ಶುಕ್ಲ ಪಕ್ಷದಲ್ಲಿ ಹೋಗ್ತಾರವರು, ಹುಣ್ಣಿಮೆ ಬೆಳದಿಂಗಳಿನ ಕಾಲದಲ್ಲಿ. ಇಷ್ಟು ಮಾತ್ರವಾ? ಉತ್ತರಾಯಣವನ್ನು ಆಯ್ಕೆ ಮಾಡ್ತಾರೆ. ನಿಮಗೆ ಗೊತ್ತು, ಮಕರ ಸಂಕ್ರಾಂತಿಯಿಂದ ಕರ್ಕಾಟಕದವರೆಗೆ ಆ 6 ತಿಂಗಳು
ಅದು ಉತ್ತರಾಯಣ. ಈ ಉತ್ತರಾಯಣ ಕಾಲದಲ್ಲಿ ಒಂದೋ ಹಗಲು ಹೊತ್ತು, ಇಲ್ಲವೇ ಅಗ್ನಿ ಇರುವಾಗ, ಇಲ್ಲ ಜ್ಯೋತಿ ಇರುವಾಗ, ಅಥವಾ ಚಂದ್ರನಿರುವ ಶುಕ್ಲ ಪಕ್ಷದಲ್ಲಿ ಅವರು ಪ್ರಾಣ ಬಿಟ್ಟರೆ ಆ ಸಾಧಕರ ಪ್ರಾಣ ಬ್ರಹ್ಮನನ್ನೇ ಸೇರ್ತದೆ. ಪರಬ್ರಹ್ಮ ತತ್ವವನ್ನು ಸೇರಿ ಮತ್ತೆಂದೂ ಮರಳಿ ಬರುವುದಿಲ್ಲ. ಅವರಿಗೆ ಹುಟ್ಟು ಸಾವಿಲ್ಲ. ಇನ್ನೊಂದು ಸಾಧಕ ವಲಯ, ನಾನು ಈಗಾಗಲೇ ಹೇಳಿದ್ದು ಆಜ್ಞಾಚಕ್ರದಿಂದ ಪ್ರಾಣ ಬಿಡುವ ಕ್ರಮಮುಕ್ತಿ ಮಾರ್ಗದವರು. ಅವರು ಹೇಗೆ? ಅವರು ಧೂಮಃ, ಸ್ವಲ್ಪ ಮಂಜಿನ ಕಾಲ ಇರಬಹುದು, ಅಥವಾ ಹೊಗೆ ಮಂಜು ಇದ್ದಂತಹ ಹೊತ್ತು, ಅಥವಾ ನೀವು ಮುಸ್ಸಂಜೆಯ ಹೊತ್ತು ಅಂದ್ಕೊಳ್ಳಿ. ಧೂಮಃ ರಾತ್ರಿ, ಕತ್ತಲನ್ನು ಆಯ್ಕೆ ಮಾಡ್ಕೋತಾರೆ. ಅಷ್ಟು ಮಾತ್ರವ? ಕೃಷ್ಣ ಅಮಾವಾಸ್ಯೆ, ಅಲ್ಲೂ ಬೆಳಕಿಲ್ಲ. ಯಾಕೆ? ಅವರಿಗೆ ಪ್ರಕೃತಿ ತತ್ವಕ್ಕೆ ಸೇರ್ಲಿಕ್ಕುಂಟು. ಇಲ್ಲಿ ಯಾವುದು ಕಾಣದೇ ಇರುವ ಹೊತ್ತಿಗೆ ಹೋಗಬೇಕು ಅವರು. ಹೀಗೆ ಹೋದವರು ದಕ್ಷಿಣಾಯನದಲ್ಲಿಯೇ ಹೋಗ್ತಾರೆ. ಅದು ಮತ್ತೆ ಕರ್ಕಾಟಕದಿಂದ ಮಕರದವರೆಗೆ. ಸೊ ಈ ದಕ್ಷಿಣಾಯನದ ಅವಧಿಯ ಕೃಷ್ಣ ಪಕ್ಷದಲ್ಲಿ ಕತ್ತಲೆ ಇರುವಾಗ ಹೊಗೆಯ ಅವಸ್ಥೆ ಅಥವಾ ಮುಸ್ಸಂಜೆ ಅಂತ ಭಾವಿಸುವ, ಅದರ ಜೊತೆಗೆ ಒಂದಿಷ್ಟು ರಾತ್ರಿ ಅನ್ನಿಸುವ ಡಾರ್ಕ್ನೆಸ್ ಇದ್ದ ಅಮಾವಾಸ್ಯೆಯ ಕತ್ತಲನ್ನೂ ಸೇರಿಸಿಕೊಂಡ ಇಂಥ ಹೊತ್ತನ್ನೇ ಪ್ರಾಣ ಬಿಡಲಿಕ್ಕೆ ಆಯ್ಕೆ ಮಾಡ್ತಾರೆ. ಕೃಷ್ಣ ಹೇಳಿದ್ದು ಉತ್ತರಾಯಣದಲ್ಲಿ ಸತ್ತವರಿಗೆ ಮೋಕ್ಷ, ದಕ್ಷಿಣಾಯನದಲ್ಲಿ ಸತ್ತವರಿಗೆ ಮೋಕ್ಷ ಇಲ್ಲ ಅಂತ ಅಲ್ಲ. ಸ್ವತಃ ಪ್ರಾಣ ಬಿಡುವವರಿಗೆ ಆ ಮಾತು. ನಾವೇನು ತಿಳಿದಿದ್ದೇವೆ? ಯಾರೋ ಒಬ್ಬರು ಅಚಾನಕ್ ಉತ್ತರಾಯಣದಲ್ಲಿ ಸಾಯ್ತಾರೆ, ಪಾಪ ಅವ್ರದ್ದೇನು ಪ್ರಯತ್ನ ಇರೋದಿಲ್ಲ, ಉತ್ತರಾಯಣದಲ್ಲಿ ಹೋಗಿದ್ದಾರೆ, ಭಾರಿ ಒಳ್ಳೆ ದಿವಸ. ಹಾಗಲ್ಲ ಕೃಷ್ಣನ ಮಾತು. ಪಾಪ ಅವ್ರು ಎಷ್ಟು ಪ್ರಯತ್ನ ಪಟ್ಟರು, ದಕ್ಷಿಣಾಯನದಲ್ಲಿ ಹೋದರು. ನಾನೇ ನೋಡಿದ್ದೇನೆ ಪಾಪ. ಸ್ವಾಮಿ ನಿರ್ಮಲಾನಂದರ ಬಿಳಿಗಿರಿ ರಂಗನ ಬೆಟ್ಟದಲ್ಲಿದ್ದರು. ನಾನು ನನ್ನ ಗುರುಗಳ ಜೊತೆಗೆ ಹೋಗಿದ್ದೆ. ಅವರು ಮಾತು ಬಿಟ್ಟಿದ್ದರು, ಮೌನವಾಗಿ ತಪಸ್ಸಿಗೆ ಕೂತಿದ್ರು. ಯಾಕೆ ಮಾತು ಬಿಟ್ಟಿದ್ರು ಅಂತ ಕೇಳಿದಾಗ ದಕ್ಷಿಣಾಯನ ಮುಗಿಲಿಕ್ಕೆ ಬಂದಿತ್ತು. ಅವರು ಉತ್ತರಾಯಣದಲ್ಲಿ ಪ್ರಾಣ ಬಿಡಬೇಕು ಅಂತ ಉಪವಾಸ ಮಾಡಿ ಕೂತಿದ್ದಾರೆ. ಸ್ವಾಮಿ ನಿರ್ಮಲಾನಂದರಿಗೆ ಪಾಪ ದಕ್ಷಿಣಾಯನದಲ್ಲೇ ಪ್ರಾಣ ಹೋಯಿತು. ತಪಸ್ಸು ಮಾಡಿಯೂ ಹೋಗದೇ ಇರುವ ಸಾಧ್ಯತೆ ಇದೆ ಅಲ್ವಾ ಅಂತ. ಅಂದರೆ ಕೃಷ್ಣ ತಪಸ್ಸು ಮಾಡಿ ಹೀಗೆ ಹೋಗಕ್ಕೆ ಬರುತ್ತೆ ಅಂತ ಹೇಳುವಾಗಲೂ ಈ ಎಚ್ಚರ ಕೂಡ ಉಂಟು ನಮಗೆ ತಪಸ್ಸು ಮಾಡಿದವರೆಲ್ಲ ಹೋಗಿದ್ದಾರೆ ಅಂತಲೂ ಇಲ್ಲ. ಸೊ ಇದು ಒಂದು. ಎರಡನೇದ್ದು, ಮಾಂ ಭಜಂತಿ ಮಾಂ ಸ್ಮರನ್ ನಿರಂತರ. ಅದು ಬರೇ ಉತ್ತರಾಯಣ ಕಾಲದಲ್ಲಿ ಪ್ರಾಣ ಬಿಡುವಾಗ ಮಾಡಿದರೆ ಆಗ್ತದಾ? ಇಲ್ಲ. ಸರ್ವೇಷು ಕಾಲೇಶು ಮಾಂ ಸ್ಮರನ್ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಭಜಂತಿ. ನೀನು ನಿರಂತರವಾಗಿ ಒಂದರೆಗಳಿಗೆ ಬಿಡದೆ ನನ್ನನ್ನು ಸ್ಮರಿಸು ಅಂತಾನೆ ಕೃಷ್ಣ ಅರ್ಜುನನಿಗೆ. ಒಂದರೆಗಳಿಗೆ ಬಿಡದೆ ಇರುವವನು ಕಟ್ಟ ಕಡೆಗೂ ಹೇಳಿದರೆ ನಿರಂತರ ನಾವು ಜೀವನ ಎಲ್ಲ ಅವಳು ಚೆನ್ನಾಗಿದ್ದಾಳೆ, ಇವಳು ಚೆನ್ನಾಗಿದ್ದಾಳೆ, ಅವಳ ಹೆಸರನ್ನೇ ಧ್ಯಾನ ಮಾಡಿದವರು ಕೊನೆಗೊಮ್ಮೆ ಅವನನ್ನು ಹೇಳಿದರೆ ಆಗಲ್ಲ. ಅವಳು ಸಿಗಬೇಕಿತ್ತು, ಅವನು ಸಿಗಬೇಕಿತ್ತು ಅನ್ನೋದು ನಿರಂತರ ಧ್ಯಾನವಾದವರು ಕೊನೆಗೊಮ್ಮೆ ಹೇಳಿದ್ರೆ ಆಗ್ತದ ಅಂತ ಕೇಳಿದ್ದಕ್ಕೆ ಒಂದು ಉದಾಹರಣೆ ಇದೆ ಪುರಾಣ ಕಾಲದಲ್ಲಿ. ಅಜಾಮಿಳ. ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಅಲ್ಲಮ್ಮ ಅದಕ್ಕೆ ಹೇಳಿದ್ದು. ಯಾಕೆಂದರೆ ಪುಂಡರೆಲ್ಲ ಇಂಥ ಕತೆ ಹೇಳ್ಕೊಂಡೇ ಪಾರಾದದ್ದು. ಪುಂಡರ ಗೋಷ್ಠಿ ಆಗಬಾರ್ದು ಅಂತ ಅವನ ಅರ್ಥ. ಇದು ಪುಂಡರ ಗೋಷ್ಠಿ ಆಗಲಿಕ್ಕೆ ಬಳಸುವುದಲ್ಲ, ಆಚರಿಸಿ. ಅಜಾಮಿಳನ ಕತೆ ಸೂಚನೆ ಏನು? ನೀನು ಕೊನೆ ಕಾಲಕ್ಕೆ ನಾರಾಯಣ ಕರೆದದ್ದರಿಂದ ಅವನಿಗೊಂದು ಎಚ್ಚರ ಮೂಡಿಸಿದ್ದಷ್ಟೇ. ಅವ ಹೋಗಲಿಲ್ಲ. ಆಮೇಲೆ ಎಷ್ಟು ತಪಸ್ಸಾಗಿದೆ ಅವನದ್ದು, ಭಾಗವತ ಹೇಳುತ್ತೆ. ಅವನು ನಾರಾಯಣ ಹೇಳಿದ್ಕೊಳ್ಳಿ ಅವನನ್ನು ಕರ್ಕೊಂಡು ಹೋದ್ರು ಅಂತ ದಯವಿಟ್ಟು ಭಾವಿಸ್ಲಿಕ್ಕಿಲ್ಲ. ಅವನಿಗೆ ಎಚ್ಚರ ಆಯಿತು, ನಾನು ದಾರಿ ತಪ್ಪಿದ್ದೇನೆ, ನಾನು ಈಗ ಸರಿ ಮಾಡಿಕೊಳ್ಳದಿದ್ದರೆ, ಈ ಜನ್ಮದಲ್ಲಿ ಸರಿ ಮಾಡಿಕೊಳ್ಳದಿದ್ದರೆ ನನಗೆ ಬದುಕು ಬಹಳ ಅಧಪ್ಪತನದ್ದಾಗುತ್ತೆ ಅಂತ ಗೊತ್ತಾಯಿತು. ಸೊ ಒಂದು ಮೊಮೆಂಟ್ ಆಫ್ ನಾರಾಯಣ ಅದು ಒಂದು ಎಚ್ಚರವನ್ನು ಕ್ರಿಯೇಟ್ ಮಾಡಿದ್ದಷ್ಟೇ, ಮೋಕ್ಷ ಆದದ್ದು ಅಂತ ಇಲ್ಲ. ಹಾಗಾಗಿ ಅಜಾಮಿಳನ ಕಥೆಯನ್ನು ಪುಂಡರಗೋಷ್ಠಿಯ ಕಥೆ ಮಾಡುವುದಲ್ಲ ಒಂದನೇದು. ಇನ್ನು ನಿತ್ಯ ಭಜಿಸಬೇಕು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಿತ್ಯ ಭಜಿಸುವವರು ಕೆಲವರಿದ್ದಾರೆ ನಿರಂತರ. ಹೇಗೆ? ವೇದ ಶಾಸ್ತ್ರ ಅಧ್ಯಯನ ಮಾಡಿ ಮಾಡಿ ಪಂಡಿತರಾಗಿರ್ತಾರೆ, ನಿರಂತರ ದೇವರದ್ದೇ ಸ್ಮರಣೆ, ನಿರಂತರ ಮನೆಯಲ್ಲೂ ಹೋಮ ಹವನ ಅಗ್ನಿಹೋತ್ರ, ಬಂದವರಿಗೆ ಪಾಠ ಪ್ರತಿ ನಿಮಿಷ ಅವರು ದೇವರು ಅಂತಿರ್ತಾರೆ. ಅವರಿಗಾಗತ್ತಾ? ಅವರಿಗೂ ಆಗಲಿಕ್ಕಿಲ್ಲ ಅಂತ ಒಂದು ಸೂಚನೆ ಕೊಡ್ತಾರೆ. ಯಾಕೆ ಅಂದಾಗ ಅವರೊಂದು ಉದಾಹರಣೆ ಕೊಡ್ತಾರೆ. ತುಂಬ ಚೆನ್ನಾಗಿ ಪಾಠ ಕಲಿಸಿದ ಗಿಳಿ ಇರುತ್ತೆ, ಎಷ್ಟು ಚೆನ್ನಾಗಿ ಅದು ಕೂತ್ರೆ ನಿತ್ರೆ ಶ್ರೀರಾಮ 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 ಅದು ಮಾತಾಡಲಿಕ್ಕೆ ಅದಕ್ಕೆ ಹೇಳ್ಕೊಟ್ಟದೇ ಅದನ್ನು.
ಅದು ಬಾಗಿಲಲ್ಲಿ ಕೂತ್ಕೊಂಡು ನಿಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದು ಕೂಗುವುದು ಕೂಡ ಕೂಗುವುದಲ್ಲ, ಹಸಿವಾದರೆ ಶ್ರೀರಾಮ ಶ್ರೀರಾಮ. ಈ ಶ್ರೀರಾಮ ಶ್ರೀರಾಮ ಕೂಗುವ ಗಿಳಿಗೆ ಒಂದು ದಿನ ಬೆಕ್ಕು ಬಂದರೆ ಶ್ರೀರಾಮ ಹೇಳುತ್ತಾ ಅಂತ ಕೇಳ್ತಾರೆ ರಾಮಕೃಷ್ಣ ಪರಮಹಂಸ. ಬೆಕ್ಕು ಬರುವಾಗ ಚೈನ್ 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 ಅದರ ಭಾಷೆಯಲ್ಲಿ ಕಿರುಚಿಕೊಳ್ಳುತ್ತಂತೆ. ಹಾಗೆ ನಿರಂತರ ನಾನು ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ನನಗೆ ಅದು ಆ ದಿನ ನನ್ನ ಪ್ರಾಣ ಹೋಗುವ ಹೊತ್ತಿಗೆ ಸಂಭವಿಸ್ತದೆ ಅಂತ ಏನೂ ಗ್ಯಾರಂಟಿ ಇಲ್ಲ. ರಾಮ 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 ಸೀತಾ ರಾಮ ಎನ್ನಿರೋ ಅಮರ ಪತಿಯ ದಿವ್ಯ ನಾಮ ಅಂದು ಒದಗದೋ. ಅನುಪಲ್ಲವಿ ಹೇಳುತ್ತೆ, ಅಮರ ಪತಿಯ ದಿವ್ಯ ನಾಮ ಅಂದು ಒದಗದೋ. ಯಾಕೆ? ನಾವು ನಿತ್ಯ ಮಾಡಿದ್ದೇವಲ್ಲ, ಆದರೂ ಯಾಕೆ ಒದಗೋದಿಲ್ಲ? ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿ ದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲ ಧ್ಯಾನ ಒದಗದು. ಮತ್ತು ಕೊರಳಿಗೆ ಆತ್ಮ ಸೇರಿದಾಗ ಹರಿಯ ನಾಮ ಒದಗದು. ಇನ್ನು ಯಾಕೆ ಅಂದರೆ ನಮ್ಮ ಪ್ರಾಣ ಅಪಾನದಿಂದ ಮೂಲಾಧಾರದಿಂದ ಹೊರಡತ್ತೆ ಅಂತ ಅಂದ್ಕೊಳ್ಳಿ, ಸ್ವಾದಿಷ್ಠಾನ ಹೀಗೆಲ್ಲ ಮೇಲೆ ಬರುವಾಗ, ಅದು ನಾಭಿಯಿಂದ ಮೇಲೆ ಬರುವಾಗ ನಮ್ಮ ನಾಮಸ್ಮರಣೆ ನಿರಂತರವಾಗಿಯೇ ಇರ್ತದೆ ಅಂತಾರೆ. ನಾಭಿಯಿಂದ ಮೇಲೆ ಬಂದು ಅದು ಅನಾಹತಕ್ಕೆ ಬರುತ್ತೆ, ಈ ಚಕ್ರಕ್ಕೆ, ಆಗಲೂ ಇರ್ತದೆ ಅಂತಾರೆ. ನಮ್ಮ ನಾಮಸ್ಮರಣೆ ಹೋಗಲ್ಲ. ಪ್ರಾಣ ಉತ್ಕ್ರಮಣವಾಗಿ ಹೋಗುವವರಿಗೆ ಇದು ಮಾತು. ಪ್ರಾಣ ಇಮಿಡಿಯೇಟ್ ನಾಭಿಯಿಂದ ಲಿಂಗದ ಮೂಲಕ ಹೋಗುವವರಿದ್ದಾರೆ. ಅದಕ್ಕೆ ಎಷ್ಟೋ ಸಾರಿ ಪ್ರಾಣ ಹೋಗುವಾಗ ಮೂತ್ರಶಂಕೆ ಆದರೆ, ಪ್ರಾಣ ಹೋಗುವಾಗ ಮಲಬಾಧೆ ಆದರೆ ಅವರ ಪ್ರಾಣ ಅಲ್ಲಿಂದ ಹೋಯಿತು ಅಂತ ಒಂದು ಲೆಕ್ಕಾಚಾರ. ಅದಾಗದೆ ಕೆಲವರ ಬಾಯಿ ತೆರೀತಾರೆ, ಅವರ ಬಾಯಿಯಿಂದ ಪ್ರಾಣ ಹೋಗಿರಬೇಕು ಅಂತ. ಕೆಲವರು ಕಣ್ಣಿನಿಂದ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ವೇದವ್ಯಾಸರ ಮಹಾಭಾರತವನ್ನೆಲ್ಲ ಓದಿ ತುಂಬ ಚೆನ್ನಾಗಿದೆ ಇದೆಲ್ಲ. ಅಂದರೆ ಅವರ ಅನುಭವ, ಅವರು ಅದಕ್ಕೆ ಕೊಡುವ ಶಾಸ್ತ್ರೀಯ ಹಿನ್ನೆಲೆ ಎಲ್ಲ ನೋಡಿದರೆ ಬಾಯಿಯಿಂದ ಹೋದವರು ದೇವತೆಗಳನ್ನು ಸೇರ್ತಾರೆ ಅಂತ ಹೇಳ್ತಾರೆ. ಪ್ರಾಣ ಬಾಯಿಯಿಂದ ಹೋದರೆ, ಕಣ್ಣಿಂದ ಹೋದರೆ ಅವರು ಅಗ್ನಿಯನ್ನು ಸೇರ್ತಾರೆ. ಈ ಥರ ಲೆಕ್ಕ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಎಷ್ಟೋ ವಿಷಯಗಳು ಏನೆಲ್ಲ ಸೈನ್ಸನ್ನು ಅವ್ರು ನೋಡಿದಾರಲ್ಲ ಅನಿಸಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಈ ಪ್ರಾಣ ಮೇಲೆ ಬರುವಾಗ ಕುತ್ತಿಗೆಗೆ ಬರುವ ಹೊತ್ತಿಗೆ ಇದಕ್ಕೆ ಹೆಸರೇ ವಿಶುದ್ಧಿ ಚಕ್ರ ಅಂತ. ಇಲ್ಲಿ ಬರುವಾಗ ಲಲಿತಾ ಸಹಸ್ರನಾಮ ಕೂಡ ಹೇಳುತ್ತೆ, ಇಲ್ಲಿ ಬರುವಾಗ ಅವಳು ಬಹಳ ಕಠೋರಿ. ಯಾಕೆಂದರೆ ಮೇಲನ್ನು ಕೆಳಗನ್ನು ಡಿಸೈಡ್ ಮಾಡುವ ಮಧ್ಯಮ ಬ್ರಿಡ್ಜ್ ಅದು ತಾಯಿಯ ಸ್ಥಾನ. ಈ ತಾಯಿಯ ಸ್ಥಾನ ಇದೆಯಲ್ಲ, ಡಿಸೈಡ್ ಮಾಡಿದರೆ ಕೆಳಗೆ ಉಳಿಸ್ಕೋಬೋದು. ಅವಳಿಗೆ ಅನುಕಂಪ ಬಂದು ಅನುಗ್ರಹ ಮಾಡಿದರೆ ಅವಳು ಬ್ರಿಡ್ಜಾಗಿ ಮೇಲಕ್ಕೆ ಕಳಿಸ್ಬೋದು. ಇಲ್ಲಿ ಬರುವಾಗ ನಾಮಸ್ಮರಣೆ ಆಗದ ಹಾಗೆ ಅವಳು ಆಟ ಆಡ್ತಾಳೆ ಅಂತ ಒಂದು ಪ್ರತೀತಿ. ನಮಗಿಷ್ಟು ಪ್ರಾಕ್ಟೀಸ್ ಮಾಡಿದವರಿಗೂ ಕೂಡ ಈ ಪ್ರಾಣ ನಿಷ್ಕ್ರಮಣದ ಹೊತ್ತಿಗೆ ಇಲ್ಲಿ ಬರುವಾಗ ಅದು ಇಲ್ಲವಾಗಬಹುದು. ಅದಕ್ಕೇ ಮಕ್ಕಳಿಗೆ ಹೆಸರಿಡಿ, ಅಟ್ಲೀಸ್ಟ್ ನೀವು ಮಕ್ಕಳನ್ನಾದರೂ ಕರೀತೀರಿ, ದೇವರ ಹೆಸರಿಡಿ ಅಂತ. ಈಗ ಹುಡುಕಬೇಕಲ್ಲ ನಾವು, ಮಕ್ಕಳಿಗೆ ದೇವರ ಹೆಸರಿಡುವುದು ನಮಗೆ ಗೊತ್ತೇ ಇಲ್ಲ, ತುಂಬ ಅಪರೂಪ, ಹುಡುಕಬೇಕು. ಸೊ ಯಾರದಾದ್ರೂ ಮಕ್ಕಳನ್ನಾದರೂ ನೆನಪಿಟ್ಕೊಳ್ಬೋದಾ? ಹಾಗಾದರೂ ಮಾಡಬಹುದಾ? ಅದಕ್ಕೊಂದು ಸುಂದರವಾದ ಕಥೆ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಮನೆಯಲ್ಲೆಲ್ಲ ಮಕ್ಕಳು ಸುರೇಶ ಅಂತಿದ್ದಂತೆ, ಅಂಗಡಿಗೆ ಇಟ್ಟಿದ್ರು. ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ, ಮಗನನ್ನು ಅಂಗಡಿಗೆ ಹೋಗಲಿಕ್ಕೆ ಬಿಟ್ಬಿಟ್ಟಿದ್ರು. ಮಗ ಒಬ್ಬ ಅಸಿಸ್ಟೆಂಟನ್ನು ಇಟ್ಟಿದ್ದ, ಅವನ ಹೆಸರು ರಾಮ. ಸುರೇಶನಿಗೆ ಅಪ್ಪನಿಗೆ ಪ್ರಾಣ ಹೋಗೋ ಹೊತ್ತು ಆಯಿತು ಅಂತ ಗೊತ್ತಾಯಿತಂತೆ, ಯಾರೋ ಹೇಳಿ ಕಳಿಸಿದ್ರು. ಅವ ಓಡಿ ಬಂದ. ಅಪ್ಪ ಮಹಾ ವ್ಯಾಪಾರಿ. ಅವನು ಆ ಮಗ ಬಂದು ಪಕ್ಕ ಕೂತದ್ದು ನೋಡಿ, ಹಂಗಾರೆ ಅಂಗಡಿಯಲ್ಲಿ ಅಂತ ಒಂಥರ ಯೋಚನೆ ಮಾಡ್ತಿದ್ದಾನೆ. ಆಗ ರಾಮ ಬಂದ. ರಾಮನೂ ಬಂದ ಅನ್ನುವಾಗ ಪ್ರಾಣ ಹೋಯ್ತಂತೆ. ಅಂದರೆ ಅವನಿಗೇನಾದದ್ದು, ಈ ರಾಮನೂ ಅಂಗಡಿ ಬಾಗಿಲಾಕಿ ಬಂದ ಅಂತ ಹೇಳಿರೋದು ಅವನು. ಅವನೇನು ರಾಮನನ್ನು ನೆನೆದದ್ದಲ್ಲ. ಅದು ಎಲ್ಲಿಗೆ ಹೋದಿತ್ತು ಆ ಪ್ರಾಣ? ಸೊ ಈ ಥರದ ಬಹಳ ಸೂಕ್ಷ್ಮಗಳನ್ನೆಲ್ಲ ರಾಮಕೃಷ್ಣ ಪರಮಹಂಸರು ಬಹಳ ಸುಂದರವಾಗಿ ಹೇಳ್ತಾರೆ. ಸೊ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗೆ ನಾವು ಯಾವುದನ್ನು ಎಣಿಸ್ತೇವೆ ಅದಕ್ಕೆ ಕೃಷ್ಣ ಹೇಳಿದ, ಹೇಳುವುದಷ್ಟೇ ಮುಖ್ಯವಲ್ಲ, ಯದ್ಭಾವಂ ತದ್ಭವತಿ. ನೀನು ಯಾವ ಭಾವದಿಂದ ಹೇಳ್ತಿ ಅದು ಆಗ್ತಿ. ನೀನು ಹೇಳುವುದು ಹೆಸರು ಕೃಷ್ಣ ಅಂತ ಹೇಳಿರ್ಬೋದು, ಪಕ್ಕದ ಮನೆಯ ಹುಡುಗಾಗಿದ್ದರೆ ಅವನು ನನ್ನ ಮದುವೆ ಆಗ್ತಿ ಮುಂದಿನ ಜನ್ಮದಲ್ಲಿ, ಅವನು ಒಂದು ಹುಡುಗಾಗಿ ಹುಟ್ಟಿರ್ಬೋದು, ಯಾರಿಗೂ ಗೊತ್ತು. ಹಾಗಾಗಿ ನೀನು ಯಾವುದನ್ನು ಯಾವ ಭಾವದಿಂದ ಹೇಳ್ತಿ ಕೂಡ ಮುಖ್ಯ. ಇಷ್ಟೆಲ್ಲ ಸಂಭವಿಸಬೇಕು ಸಾವಿನ ಹೊತ್ತಿಗೆ ಆದೀತಾ?
ಗೊತ್ತಿಲ್ಲ, ಇಷ್ಟೆಲ್ಲ ಸಂಭವಿಸಿದರೆ ಆಗ್ತದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇದು ಆಗದೇ ಇರುವ ಸಾಧ್ಯತೆಗಳು ಹೆಚ್ಚು ಅನ್ನೋದು ನಮಗೆ ಗೊತ್ತಾಗುವ ಬೇರೆ ಬೇರೆ ಸಂಗತಿ. ಆದರೆ ಈಗ ಹೀಗೆ ಹೇಳುವಾಗ ದೇವರ ನಾಮ ಹೇಳಿದವನು ದೇವರನ್ನೇ ಸೇರ್ತಾನೆ ಅಂತ ಕೃಷ್ಣ ಒಂದು ಮಾತನ್ನು ಹೇಳಿದ್ದಾನೆ. ಯಾವ ಭಾವದಿಂದ ದೇವರನ್ನು ನೆನೆದು ಸ್ಮರಿಸಿದ್ದಿ, ಆ ಹೊತ್ತಿಗೆ ನಿಜಕ್ಕೂ ನೀನು ತುತ್ತ ತುದಿಗೆ ಮುಟ್ಟುವ ಹಂತದಲ್ಲಿದ್ದರೂ ಕೂಡ ನೀನು ತುತ್ತ ತುದಿಗೆ ಮುಟ್ಟದೆ ಭಗವಂತನನ್ನು ಸೇರದೆ ಹೋಗಬಹುದು, ನೀನು ಮತ್ತೆ ಒಂದು ಪ್ರಾಣಿಯಾಗಿ ಹುಟ್ಟಬಹುದು. ಇದಕ್ಕೆ ಭರತ ಉದಾಹರಣೆ. ಭರತ ಮುನಿ ಜೀವನದ ತಪಸ್ಸಿನ ತುತ್ತ ತುದಿಯಲ್ಲಿದ್ದಾಗ ಅವನಿಂದಲೇ ಭಾರತ ಅನ್ನುವ ಹೆಸರು ಬಂದಿದ್ದು ನಮ್ಮ ದೇಶಕ್ಕೆ. ಅಥವಾ ಹಿಂದೂ ಸಂಪ್ರದಾಯ, ಹಿಂದೂ ಆವರಣ ಹಾಕಿಕೊಂಡಿರುವ ದೇಶಕ್ಕೆ, ಈಗಿನದ್ದಲ್ಲ, ಸನಾತನ ಧರ್ಮ ಹೇಳುವ ಆ ವಲಯದ ಭೌಗೋಳಿಕ ಪ್ರದೇಶಕ್ಕೆ ಭಾರತ ಅಂತ. ಆ ಭರತ ತನ್ನ ಜೀವನದಲ್ಲಿ ಎಂಥ ಅತ್ಯಂತಿಕ ತಪಸ್ಸು, ತನ್ನ ಮಕ್ಕಳಿಗೆಲ್ಲ ಪಟ್ಟಾಭಿಷೇಕ ಮಾಡಿ ರಾಜ್ಯದಿಂದ ನಿವೃತ್ತಿಯಾಗಿ ಸಿಂಹಾಸನ ಬೇಡ ಅಂತ ಹೇಳಿ ತಾನು ತಪಸ್ಸಿಗೆ, ಯಾವ ಕಠೋರ ತಪಸ್ಸು ಅಂದರೆ ಇನ್ನೇನು ಅವನು ಮುಟ್ಲಿಕ್ಕೆ ಇಷ್ಟೇ ಹತ್ತಿರ ಇದ್ದಾನೆ ಅನ್ನುವಾಗ ಒಂದು ದಿನ ಒಂದು ಜಿಂಕೆ ಸಿಗ್ತದೆ ಅವನಿಗೆ. ಅಚಾನಕ್ ಸಂದರ್ಭ. ಏನು ಜಿಂಕೆ? ಒಂದು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೆ ಬಂದದ್ದು ಆಚೆ ಕಡೆಯ ಹುಲಿಯ ಗರ್ಜನೆ ಕೇಳಿ ಈಚೆ ಕಡೆ ನೆಗೀತು. ನೆಗೆಯುವಾಗ ಗರ್ಭದಲ್ಲಿರುವ ಮರಿಯ ಪ್ರಸವವಾಯಿತು. ಆ ಮರಿ ಪಾಪ ತಾಯಿಯನ್ನು ನೋಡುವುದರೊಳಗಾಗಿ ತಾಯಿ ಸತ್ತೋಯ್ತು ಶಾಕಿನಲ್ಲಿ. ಈ ಮರಿ ನೀರಿನಲ್ಲಿದೆ. ಇವ ಸ್ನಾನಕ್ಕೆ ಬಂದ ತಪಸ್ವಿ. ಅವನೇನು ಮಾಡಿದ? ಚೇಚೆ, ಈ ಜಿಂಕೆಗೆ ಯಾರು ಇಲ್ವಲ್ಲ ಅಂತ ಅನಾಥ ಮಗುವನ್ನು ಎತ್ತಿಕೊಂಡವನಿಗೆ ಕಾಲಾಂತರದಲ್ಲಿ ಅಟ್ಯಾಚ್ಮೆಂಟ್ ಪ್ರಾರಂಭ ಆಯಿತು. ಪ್ರತಿ ನಿಮಿಷ ಅದರ ದೇಖರೇಖೆ. ಅಯ್ಯೋ, ಅದಕ್ಕೆ ಊಟ ಹಾಕಬೇಕು, ಅದು ಊಟ ಆಗಿದಾ ಇಲ್ವೋ ಅದನ್ನು ನೋಡಬೇಕು. ಅದನ್ನು ಇಲ್ಲೇ ಬಿಟ್ಟು ಹೋದರೆ ಬೇರೆ ಪ್ರಾಣಿಗಳು ತಿಂತಾವೆ, ಅದಕ್ಕೆ ದರ್ಭೆ ತರುವಾಗಲೂ ಅದು ತನ್ನ ಜೊತೆಗಿರಬೇಕು. ಪ್ರತಿ ನಿಮಿಷ ಜಿಂಕೆ. ಎಚ್ಚರ ಇದ್ದಾಗ ಜಿಂಕೆ, ಮಲಗಿದಾಗ ಜಿಂಕೆ, ಜಿಂಕೆ ಜಿಂಕೆ. ಸಾಯುವಾಗಲೂ ಪಾಪ ಜಿಂಕೆಗೆ ಯಾರ ಗತಿ ಅಂತ ನೆನೆದು ಸತ್ತನಂತೆ. ಹುಟ್ಟಿದ್ದು ಜಿಂಕೆಯಾಗಿ. ಆದರೆ ಆತ್ಮಕ್ಕೆ ನಿರಂತರ ಸ್ಮರಣೆ ಇರ್ತದೆ. ದ ಮೊಮೆಂಟ್ ಆಫ್ ಡಿಪಾರ್ಚರ್ ಆಫ್ ದ ಸೋಲ್ ಉಂಟಲ್ಲ, ಅದು ಇಟ್ ನೋಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಈವನ್ ದ ಮೊಮೆಂಟ್ ಆಫ್ ಡಿಪಾರ್ಚರ್, ಆ ಮೊಮೆಂಟಲ್ಲಿ ಅದು ಸಂತೋಷಪಟ್ಟಿದ, ದುಃಖದಿಂದ ಹೊರಗೆ ಬಂದಿದ, ಇಟ್ ನೋಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಜೀವಸ್ಮರಣೆ ಇತ್ತಲ್ಲ, ಅದಕ್ಕೆ ಗೊತ್ತಿತ್ತು ನಾನು ದೇವರ ದಾರಿಗೆ ಹೋದವನು, ಈ ಜಿಂಕೆಯ ಲೋಕಕ್ಕೆ ಬಿದ್ದೆ, ಆದ್ದರಿಂದ ಜಿಂಕೆ ಆದೆ ಅಂತ. ಮುಂದೆ ಅದು ಆ ಜಿಂಕೆಯ ರೂಪದಲ್ಲಿದ್ದ ಆ ಜೀವ ಅದು ಮತ್ತೆ ಮಾತುಂಗ ಋಷಿಗಳ ಆ ಆಶ್ರಮದ ಕಡೆಗೆ ಪುನಃ ಬಂದು ಪುನಃ ತಪಸ್ಸು ಮಾಡಿ ಜಡಭರತವಾಗಿ ಅವಧೂತನಾಗ್ತದೆ. ಇದು ಶ್ರೀಮದ್ ಭಾಗವತ ಹೇಳೋ ಕತೆ. ಹಾಗಾಗಿ ಒಂದು ಪ್ರೋಸೆಸ್ ಹೇಗೆ ಬರುತ್ತೆ ಅಂತ. ಈ ಥರ ತಪ್ಪು ತಿಳಿಬೇಡಿ. ಸಾಯುವಾಗ ಬಹಳ ಪ್ರೀತಿ ಮಾಡಿದ ನಾಯಿಯನ್ನು ನೆನೆದರೆ ನಾಯಿ ಆಗುತ್ತೀರಿ ಅಂತ ಮಾತು ಇದೆ. ನಾನು ಯಾರ ಬಗ್ಗೆ ಪೂರ್ವಗ್ರಹದಿಂದ ಹೇಳೋದಲ್ಲ, ಉದ್ದೇಶಪೂರ್ವಕವಾಗಿ ಹೇಳೋದು. ನಾಯಿ ಅನ್ನುವುದರ ಬಗ್ಗೆ ನನಗೆ ಅದೇನು ಮಾಡಿಲ್ಲ. ಬೆಕ್ಕು ಅನ್ನೋದರ ಬಗ್ಗೆ ಆಗಲಿ, ಕೋಳಿ ಅನ್ನೋದರ ಬಗ್ಗೆ ಆಗಲಿ, ದನ ಅನ್ನೋದರ ಬಗ್ಗೆ ಆಗಲಿ, ಹಂದಿ ಅನ್ನೋದರ ಬಗ್ಗೆ ಆಗಲಿ ಈ ಮಾತು ಶಾಸ್ತ್ರ ಹೇಳೋದಿಲ್ಲ. ನಾಯಿಯ ಬಗ್ಗೆ ಹೇಳುತ್ತೆ. ಯಾಕೆ ಹೇಳಿದ್ದಾರೆ? ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಸಂಗತಿಗಳಲ್ಲೂ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಇದೆ ಅನ್ನೋದನ್ನು ನೀವು ಒಪ್ತೀರಾದರೆ, ನಾಯಿಗೆ ಅದರ ಗುಣ ಸಂಶಯ. ಯಾಕೆ? ಬೈ ನೇಚರ್ ಅದಕ್ಕೆ ಸಂಶಯ, ಅದರ ಬೀಯಿಂಗ್. ಯಾಕೆ? ಅದು ಇರುವುದೇ ಕಳ್ಳರನ್ನು ಕೊಲ್ಲುವುದಕ್ಕೆ ಅಥವಾ ನಮಗೆ ಬರುವ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೆ. ಆ ಕ್ವಾಲಿಟಿ ನೀನು ಸತತವಾಗಿ ಅದರ ಜೊತೆಗೆ ಇರುವುದರಿಂದ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ನಿನಗೆ ಅನುಮಾನ ಶುರುವಾಗ್ತದೆ. ಯಾಕೆ ಸಂಘ ಅಂತ ಹೇಳಿದರು? ಸತ್ಸಂಗದಲ್ಲಿ ಇರಿ ಅಂತ ಯಾಕೆ ಹೇಳಿದರು? ದುಸ್ಸಂಗ ಯಾಕೆ ಬೇಡ ಹೇಳಿದರು? ಯಾಕೆ ದುಸ್ಸಂಗದಲ್ಲಿರುವ ಕ್ವಾಲಿಟೀಸ್ ಯಾಕೆ ದುರ್ಯೋಧನನ ಅನುಮಾನ ಕರ್ಣನಿಗೂ ಯಾಕೆ ಬಂತು? ಇದನ್ನು ಹೇಳ್ತಾರೆ. ಜೊತೆಗೆ ಅದರ ಎಲ್ಲ ಹಲ್ಲು ಎಂಜಲು ಅದು ಇರುವುದೇ ಪರಶತ್ರುವನ್ನು ನಾಶ ಮಾಡುವುದಕ್ಕೆ ಇರುವಂತಹ ಪಾಯ್ಸನನ್ನು ಉಳ್ಳದ್ದು. ಈ ಪಾಯ್ಸನನ್ನು ನಾವು ತೆಗಿತೀವಿ, ನಾವು ಇವಾಗೊಂದು ಇಂಜೆಕ್ಷನ್ ಕೊಟ್ಟದೆಲ್ಲ ಇಲ್ಲವಾಗಿಸ್ತೀವಿ. ಒಂದು ಬೀಯಿಂಗಿನ ನಿಜವಾದ ಕಹಿಬೇವಿನ ಬೇವನ್ನು ತೆಗಿಲಿಕ್ಕೆ ಬರಲ್ಲ. ಇದನ್ನೆಲ್ಲ ಅವ್ರು ಹೇಳ್ತಾರೆ. ಆದ್ದರಿಂದ ಹಂದಿ ಜೊತೆಗೆ ಇರಬೇಡಿ ಅನ್ನಲ್ಲ ಶಾಸ್ತ್ರ, ಕೋಳಿ ಜೊತೆಗೆ ಇರಬೇಡಿ ಅನ್ನಲ್ಲ ಶಾಸ್ತ್ರ, ಮುಟ್ಟಿದ್ರೆ ಸ್ನಾನ ಮಾಡಿ ಅನ್ನಲ್ಲ ಶಾಸ್ತ್ರ, ನಾಯಿಯನ್ನು ಮುಟ್ಟಿದರೆ ಸ್ನಾನ ಮಾಡಿ ಅನ್ನತ್ತೆ ಶಾಸ್ತ್ರ. ನಂಬ್ತಿರೋ ಬಿಡ್ತಿರೋ ಬೇರೆ ವಿಷಯ. ನಮ್ಮ ಅಪ್ಪ ಅಂತೂ ಕರ್ಮಸಿದ್ಧಾಂತ ಮಾತನಾಡುವಾಗ, ಇವತ್ತು ಕೈಯಲ್ಲಿ ಚೈನ್ ಹಿಡ್ಕೊಂಡು ನಾಯಿಯನ್ನು ಕರೆದುಕೊಂಡು ಹೋದವ ಮುಂದಿನ ಜನ್ಮದಲ್ಲಿ ತಾನು ನಾಯಿಯಾಗಿ ಅದು ಮನುಷ್ಯನಾಗಿ ಇವನನ್ನು ಚೈನಿನಲ್ಲಿ ಹಿಡ್ಕೊಂಡು ಹೋಗ್ತದೆ ಅನ್ನುವವರೆಗೆ ಹೇಳ್ತಾರೆ. ನನಗೆ
ನನಗೆ ಯಾರ ಬಗ್ಗೆ ಏನು ಪೂರ್ವಗ್ರಹಗಳಲ್ಲ. ನಾನು ಯಾಕೆ ಎಚ್ಚರಿಸ್ತೇನೆ ಅಂದರೆ, ನಮ್ಮಲ್ಲಿ ಬಹಳ ಒಳ್ಳೊಳ್ಳೆಯ ಸಂಗತಿಗಳಿವೆ, ಅದರ ಜೊತೆಗೆ ಇರಿ, ದುಸ್ಸಂಗಕ್ಕೆ ಹೋಗಬೇಡಿ. ಅದು ಪಾಪದ ಪ್ರಾಣಿ, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಇರುವ ಎಲಿಮೆಂಟ್ಸ್ ಎಲ್ಲ ಬಯೋಲಾಜಿಕಲಿ ಅದಕ್ಕೆ ಕೊಟ್ಟಿರುವ ದೇವತಾನುಗ್ರಹ ಅದು. ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಭಗವಂತ ನಮಗೆ ಹೇಳಿದ್ದಾನೆ. ಅದನ್ನು ಬಳಸಿ, ಖಂಡಿತ ಬಳಸಿ. ಪ್ರೀತಿಗೆ ಮುಟ್ಟಿಯೇ ಆಗಬೇಕಾಗಿಲ್ಲ, ಮುದ್ದಿಸಿಯೇ ಪ್ರೀತಿ ಅಲ್ಲ. ಡಿಸ್ಟೆಂಟ್ ಲವ್ವೇ ಗೊತ್ತಿಲ್ಲದಿದ್ದವರು ಮುಟ್ಟಬೇಕು, ಮಲಗಿಸ್ಕೊಳ್ಬೇಕು, ಅಪ್ಪಿಕೊಳ್ಬೇಕು ಅಲ್ವಾ. ಡಿಸ್ಟೆಂಟ್ ಲವ್ ಅಂತ ಒಂದು ಇದೆ ಅನ್ನೋದೇ ಗೊತ್ತಿಲ್ಲದಿದ್ದವರು ಭಗವಂತನನ್ನು ಹೇಗೆ ಪ್ರೀತಿಸ್ತೀರಿ? ಅವು ಕಾಣೋದೇ ಇಲ್ಲ, ಸಿಕ್ಕೋದೇ ಇಲ್ಲ, ಮುಟ್ಟಕ್ಕೆ ಸಿಗಲ್ಲ, ಅವನು ಮುದ್ದಿಸಕ್ಕೆ ಸಿಗಲ್ಲ. ಅವನು ಆ ಸ್ಟೇಟ್ ಆಫ್ ಮೈಂಡಿಗೆ ಬಾರದೇ ಇದ್ದರೆ ನಾಯಿಯೇ ಗತಿ. ಅನ್ಯಥಾ ಭಾವಿಸಬೇಡಿ. ಮತ್ತು ನಾನು ಇತ್ತೀಚೆಗೆ ಗಮನಿಸಿರೋದು, ಎಲ್ಲ ಪೇಟೆಗಳಲ್ಲಿ ತಾಯಿಯನ್ನು ಸಾಕಲ್ಲ, ನಾಯಿಯನ್ನು ಸಾಕ್ತಾರೆ. ಇವೆಲ್ಲ ದುರಂತಗಳು. ಯಾಕೆ ಗೊತ್ತಾ? ನಮ್ಮ ಅನಾಥ ಭಾವ ಇದೆಲ್ಲಕ್ಕೂ ಕಾರಣ. ನಿಮ್ಮ ಅನಾಥ ಭಾವಕ್ಕೆ ಯಾವುದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದೆಯಲ್ಲ, ಅದರ ಕಾಸ್ ಆ್ಯಂಡ್ ರೀಸನ್ಸ್ ಹುಡುಕಿ. ಅದರ ಕಾಸ್ ಆ್ಯಂಡ್ ರೀಸನ್ಸ್, ಈ ಲೋಕದಲ್ಲಿ ನಾನು ಹೇಗಿದ್ದರೂ ಅನಾಥ, ನನಗೆ ನಾಥನೊಬ್ಬನಿದ್ದಾನೆ, ಅವನು ನನ್ನನ್ನು ಪ್ರೀತಿ ಕೊಟ್ಟರೆ ನನಗೆ ಯಾರೂ ಬೇಕಾಗಿಲ್ಲ ಅನ್ನುವ ಕನೆಕ್ಟಿವಿಟಿಗೆ ಹೋದರೆ ಯಾವ ಆರ್ಫನ್ ಭಾವವೂ ನಮಗೆ ಬರಲ್ಲ. ಸೊ ಇಂಥ ಎಲ್ಲ ಸಂಗತಿಗಳನ್ನು ನಾನು ಉದ್ದೇಶಪೂರ್ವಕ ಹೇಳೋದಲ್ಲ, ಆದರೆ ಹೀಗೆ ಧರ್ಮಶಾಸ್ತ್ರ ಹೇಳ್ತದೆ. ಆದ್ದರಿಂದ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತೇ ಇಲ್ಲದೆ ನನ್ನ ಅಜ್ಜ ಒಂದು ಕಾಲಕ್ಕೆ ಬಹಳ ವಯಸ್ಸಾದ ತನ್ನ ಅಕ್ಕನನ್ನು ನೋಡೋಕ್ಕೆ ಹೋದ್ರಂತೆ. ನನ್ನ ಅಪ್ಪ ಹೇಳ್ಕೊಳ್ತಾರೆ ಅದನ್ನು. ಅಜ್ಜ ಆ ಮನೆಗೆ ಹೋಗುವಾಗ ಎಷ್ಟೋ ವರ್ಷ ಗ್ಯಾಪ್ ಆಗಿತ್ತು ಅಕ್ಕನ ನೋಡಬೇಕು ಅಂತ ಹೋಗಿರೋದು. ಈ ಇಷ್ಟು ಗ್ಯಾಪ್ನಲ್ಲಿ ಅಜ್ಜನ ಮನೆಯ ಅಕ್ಕನ ಮನೆಯಲ್ಲಿ ನಾಯಿಯನ್ನು ಸಾಕಿದ್ದಾರೆ ಅಂದರೆ ಅಂಗಳದಲ್ಲಿದೆ. ಆ ಕಾಲಕ್ಕೆ ಒಳಗೆ ಬಿಡೋ ಮಾತೇ ಇರಲಿಲ್ಲ. ನಮ್ಮ ಅಜ್ಜ ಅಂಗಳದಲ್ಲಿ ಇಳಿದವರು ಬ್ರಾಹ್ಮಣರ ಮನೆ ನಾಯಿ ಸಾಕಿದ್ದಾರೆ, ನನಗೆ ಮಾತಾಡಲಿಕ್ಕಿಲ್ಲ ಅಂತ ವಾಪಸ್ ಬಂದಿದ್ದಾರೆ ಅಂತ ಅವರ ಶಾಸ್ತ್ರನೈಷ್ಠಿಕ ಗುಣ. ತಪ್ಪು ಸರಿಗಳು ಬೇರೆ, ಅಂದರೆ ಅಷ್ಟರ ಮಟ್ಟಿಗೆ ನಿಷ್ಠುರವಿದ್ದರು ಅಂತ. ಇದೆಲ್ಲ ಯಾಕಿದೆ, ಏನು ಕಾರಣ? ನಾಯಿ ಏನು ಅವರಿಗೇನಾರು ಕಚ್ಚಿದ? ಏನಿಲ್ಲ, ನನಗೂ ಕಚ್ಚಿಲ್ಲ ನಾಯಿ. ಇನ್ಫ್ಯಾಕ್ಟ್ ನನ್ನ ಗುರುಗಳು ಸತ್ತಾಗ ನನ್ನನ್ನು ಬಂದು ನೆಕ್ಕಿದೆ. ನನ್ನ ದುಃಖಕ್ಕೆ ಕಣ್ಣೀರಿಗೆಲ್ಲ ನೆಕ್ಕಿ ನನ್ನ ಜೊತೆಗಿದೆ. ನನಗೆ ಆ ಎಲ್ಲ ಪ್ರೀತಿ ಗೊತ್ತು ಅದರದ್ದು. ಆದರೆ ನೋಡಬೇಕಾದ, ಅದಕ್ಕೆ ಹೇಳಿದೆ, ಶುನಿಚೈವ ಶ್ವಪಾಕೇಚ ಬ್ರಾಹ್ಮಣೆ ಗವಿಹಸ್ತಿನಿ ಎಲ್ಲ ಪಂಡಿತಾ ಸಮದರ್ಶಿನ ಅನ್ನುವಾಗ ಅದಕ್ಕದಕ್ಕೆ ಅನುಗುಣವಾಗಿ ನೋಡಿ. ನಾನೂ ಬ್ರಹ್ಮ, ಹಸ್ತಿನಿಯೂ ಬ್ರಹ್ಮ ಅಲ್ವಾ, ಪಂಡಿತಾ ಸಮದರ್ಶಿನ. ಆನೆಯೂ ಬ್ರಹ್ಮ, ನಾನೂ ಬ್ರಹ್ಮ. ಎದುರಿಗೆ ಆನೆ ಬಂತು, ಅದು ಬ್ರಹ್ಮ, ನಾನು ಬ್ರಹ್ಮ. ನಿಂತುಕೊಂಡ್ರೆ ಸೊಂಡಿಲಿಂದ ಎತ್ತಿ ಹಾಕುತ್ತೆ ಅಂತಾರೆ ರಾಮಕೃಷ್ಣ ಪರಮಹಂಸರು. ಅದು ಆನೆ, ಅದರ ಗುಣ ಸ್ವಭಾವ ಬೇರೆ. ಅದರೊಳಗಿರುವವ ಬ್ರಹ್ಮ, ನನ್ನೊಳಗಿರುವವ ಬ್ರಹ್ಮ. ನಾನು ಅದನ್ನು ಗೌರವಿಸ್ತೇನೆ. ಆದರೆ ಆನೆಗೆ ಎಷ್ಟು ದೂರ ಇರಬೇಕು ಅಷ್ಟೇ ದೂರ ಇರಬೇಕು ಅಂತ ನಮಗೆ ಗೊತ್ತಿರಬೇಕು ಅಂತಾರೆ. ಈ ಥರದ ಕ್ಲಾರಿಟಿ ಬೇಕು ಬದುಕಿನಲ್ಲಿ, ಯಾರೊಟ್ಟಿಗಿರುವಾಗಲೂ. ಇದು ನನ್ನ ಪ್ರಾಣಿಯೊಟ್ಟಿಗಿನ ಮಾತು ಮಾತ್ರ ಅಲ್ಲ, ನಮ್ಮ ಜೊತೆಗೆ ಬರುವ ಮನುಷ್ಯರೊಟ್ಟಿಗೆ ಈ ಕ್ಲಾರಿಟಿ ಬೇಕು. ಎಷ್ಟು ಪ್ರೀತಿ, ಎಷ್ಟು ಹತ್ತಿರ, ಎಷ್ಟು ದೂರ, ಯಾಕೆ ಲೆಕ್ಕಾಚಾರ ಅಲ್ಲ. ಅದು ಭಗವಂತನ ಜೊತೆಗಿನ ಅನುಸಂಧಾನ. ಒಬ್ಬೊಬ್ಬರೊಟ್ಟಿಗೆ ಇರುವುದು ಕೂಡ. ನಾವು ಯಾರೊಟ್ಟಿಗಿದ್ದೇವೆ, ಹೇಗಿದ್ದೇವೆ, ಯಾಕಿದ್ದೇವೆ, ಎಷ್ಟು ಹೊತ್ತಿರ್ತೇವೆ, ಏನನ್ನು ಮಾಡಿದೆವು, ಎಷ್ಟು ನಮ್ಮ ಒಳಗಿಂದ ನಾವು ಅದನ್ನು ಅನುಭವಿಸಿದ್ದು, ಕಳ್ಕೊಂಡದ್ದೆಷ್ಟು ಎಲ್ಲ ಗೇಜ್ ಮಾಡ್ತಿರಬೇಕು. ಎಲ್ಲಿ ನಮ್ಮ ಬದುಕಿನ ದುಸ್ಸಂಗ ಅಂತ ಅನ್ನಿಸ್ತದೆ, ನಾವು ಸಂತೋಷ ಕಮ್ಮಿ ಮಾಡಿಕೊಂಡಿದ್ದೇವೆ, ಅಲ್ಲಿಂದ ಮೆತ್ತಗೆ ಹಿಂದೆ ಸರಿಬೇಕು. ಎಲ್ಲಿ ನಮ್ಮನ್ನು ಬೆಳೆಸ್ತಾರೆ, ಒಳಿತಾಗ್ತಿದೆ, ಅಲ್ಲಿ ಹೆಚ್ಚು ಹೆಚ್ಚು ಹೋಗಬೇಕು. ಇದೆಲ್ಲ ನಮಗೆ ನಾವು ಮಾಡಿಕೊಳ್ಳಬೇಕಾದ ಆತ್ಮಾವಲೋಕನ. ಆ ದೃಷ್ಟಿಯಲ್ಲಿ ಹೇಳಿದ್ದು. ಇದರ ಅರ್ಥ, ನನ್ನ ಶತ್ರು ಯಾರೂ ಇಲ್ಲ. ನಮೇ ದ್ವೇಷ್ಯೋ ಅಸ್ತಿ ನ ಚ ಮೇ ಪ್ರಿಯ. ನನಗೆ ಯಾರೂ ಪ್ರಿಯರಿಲ್ಲ, ನನಗೆ ಯಾರೂ ದ್ವೇಷಿಗಳಿಲ್ಲ, ಜೀವನದಲ್ಲೇ ಇಲ್ಲ. ನನ್ನನ್ನು ನೀವು ಯಾರನ್ನು ಬೇಕಾದ್ರೆ ನನ್ನ ಬಾಲ್ಯದಿಂದ ಕೇಳಿ, ನನಗೆ ಒಬ್ಬರೊಟ್ಟಿಗೆ ಕೋಪ ಇಲ್ಲ, ಒಬ್ಬರೊಟ್ಟಿಗೆ ಜಗಳ ಇಲ್ಲ, ಒಬ್ಬರೊಟ್ಟಿಗೆ ಭಾರೀ ಸ್ನೇಹ ಅಂತ ಇಲ್ಲ. ಭಾರೀ ಸ್ನೇಹ ಅಂತ ತಿಳಿದವರಿಗೆಲ್ಲ ನಿರಾಶೆ ಆಗಿದೆ, ಇವಳು ಪ್ರೀತಿಸುವುದು ಅಲ್ವೇ ಅಲ್ಲ ಅಂತ. ಹೀಗೆಲ್ಲ ಉಂಟು, ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಕೃಷ್ಣನ ಆ್ಯಟಿಟ್ಯೂಡ್ ಅದು. ನಮೇ ದ್ವೇಷ್ಯೋ ಅಸ್ತಿ ನ ಚ ಮೇ ಪ್ರಿಯ ಅಂತ ಅನೌನ್ಸ್ ಮಾಡ್ತಾನೆ. ಸೊ ಇಂಥ ಸ್ಥಿತಿಯಲ್ಲಿ ಹಾಗೆ ಹೇಳಿದ ಕೃಷ್ಣ ಕಡೆಗೆ ಹೇಳ್ತಾನೆ, ಹಾಗಾಗಿ ಸಾಧಕರಿಗೆ ಎರಡು ಕಾಲ ಶಾಶ್ವತ ಮೇ ಮತಃ. ಯಾವುದು? ಕೃಷ್ಣ ಪಕ್ಷೆ, ಶುಕ್ಲ ಪಕ್ಷೆ. ಒಂದು ಕಪ್ಪು ಕಾಲ, ಒಂದು ಬಿಳಿಯ ಕಾಲ, ಅಥವಾ ಒಂದು ಕತ್ತಲಿನ ಕಾಲ, ಇನ್ನೊಂದು ಬೆಳಕಿನ ಕಾಲ. ಹೊರತು ನಮಗೆಲ್ಲ ಯಾವ ಕಾಲದಲ್ಲಿ ಸತ್ರು ಅಂತ ಲೆಕ್ಕ ಹಾಕಲಿಕ್ಕಿರುವ ಆಡಿಟಿಂಗ್ ರಿಪೋರ್ಟ್ ಅಲ್ಲ. ಇದನ್ನು ಹೇಳಿದ. ಮತ್ತೆ ಮುಂದಿನದ್ದು ರಾಜಗುಹ್ಯ, ರಾಜವಿದ್ಯಾ
ಅನ್ನುವ ಅಧ್ಯಾಯಕ್ಕೆ ನಾವು ಬರ್ತೀವಿ. ಅದು ಆರಂಭ ಆಗೋದೇ ನಾನು ನಿನಗೆ. ನೋಡಿ, ಇದೆಲ್ಲೂ ಕೂಡ ಅರ್ಜುನ ಪ್ರಶ್ನೆ ಕೇಳಿಲ್ಲ. ಈ 3 ಅಧ್ಯಾಯದಲ್ಲಿ ಶುರು ಮಾಡುವಾಗ ಮಧ್ಯ ಕೇಳಿರ್ಬೋದು, 2ನೇ ಅಧ್ಯಾಯದಲ್ಲಿ ಕೇಳಿದ, ಇವತ್ತಿನ 2ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗದಲ್ಲಿ. ಯಾಕಂದರೆ ಮೊದಲಿನ ಅಧ್ಯಾಯದ ಕೊನೆಯ ಭಾಗ ಅವನಿಗೆ ಪ್ರಶ್ನೆ ಇತ್ತು. ನನಗೆ ಇಂಥದ್ದು ಹೇಳು ಅನ್ನುವ ಪ್ರಶ್ನೆಗಳಿಲ್ಲ ನೋಡಿ, ತಾನಾಗಿ ಕೇಳಿದ್ದಲ್ಲ. ಈ ರಾಜಗುಹ್ಯ ರಾಜವಿದ್ಯಾ ಆ ಅಧ್ಯಾಯದಲ್ಲಿ ಅರ್ಜುನನಿಗೆ ನೇರವಾಗಿ ಕೃಷ್ಣನೇ ಹೇಳೋದು, ನಾನು ನಿನಗೆ ಅತ್ಯಂತ ರಹಸ್ಯವಾದ ರಾಜವಿದ್ಯೆಯನ್ನು, ರಾಜಗುಹ್ಯ ವಿಷಯವನ್ನು ಹೇಳ್ತೇನೆ. ಅಹಂ ಪ್ರವಕ್ಷ್ಯಾಮಿ ರಾಜಗುಹ್ಯ ರಾಜವಿದ್ಯಾಯಾಮ್. ಯಾಕೆ ಹೇಳ್ತೇನೆ ಅಂದರೆ, ಅನಸೂಯವೇ, ನೀನು ಅನಸೂಯನು, ಅಸೂಯೆ ಇಲ್ಲದವನು, ಆದ್ದರಿಂದ ಹೇಳ್ತೇನೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ಶಬ್ದ. ನನ್ನ ಬಗ್ಗೆ ಅಸೂಯೆ ಇರುವವರಿಗೆ ಇದನ್ನು ಹೇಳಬೇಡಿ ಅಂತ ಮುಂದೆ ಲಿಸ್ಟ್ ಮಾಡ್ತಾನೆ ಕೃಷ್ಣ. ನಾ ಭಕ್ತಾಹ, ಭಕ್ತನಲ್ಲದವನಿಗೆ, ನಾ ಅಶ್ರದ್ಧಾಯ, ಶ್ರದ್ಧೆ ಇಲ್ಲದವನಿಗೆ, ಆಮೇಲೆ ಯಾರಿಗೆ ಈ ಅಸೂಯೆ ಇದೆ ಅವರಿಗೆ ಹೇಳಬೇಡಿ ಅಂತ ಮುಂದೊಂದು ಲಿಸ್ಟ್ ಇದೆ. ಇಲ್ಲಿ ಅರ್ಜುನನಿಗೆ ಯಾಕೆ ಹೇಳ್ತೇನೆ ಅಂದರೆ, ನೀನು ಅನಸೂಯನು, ನಿನಗೆ ಅಸೂಯೆ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಈ ಶಬ್ದ ನಮ್ಮಲ್ಲೊಂದು ಹೊಟ್ಟೆಕಿಚ್ಚು ಅಂತ ಉಂಟು, ಅಸೂಯೆಗೆ ಪರ್ಯಾಯವಾಗಿ. ನಾನು ಎಣಿಸೋದು, ಹೊಟ್ಟೆ ಕಿಚ್ಚಿಗೆ ಕನ್ನಡ ಶಬ್ದ ಹೇಗೆ ನೋಡಿ, ಹಾಗೆ ಅಸೂಯೆಗೂ ಅಂಥದ್ದೇ ಅರ್ಥ ಇದೆ. ಹೊಟ್ಟೆ ಕಿಚ್ಚು ಪಡ್ತೇವಲ್ಲ, ಅದು ಶಬ್ದವೇ ಹೇಳುತ್ತೆ, ಅದು ಹೊಟ್ಟೆಯಲ್ಲಿ ಕಿಚ್ಚು. ಯಾರನ್ನು ಸುಡುವುದು? ನಮ್ಮನೆ. ಅಸೂಯೆ ಕೂಡ ನೋಡಿ, ಅದು ಸಹ ಹಾಗೆ ಹಸುವಿಗೆ ಸಂಬಂಧಪಟ್ಟ ಒಂದು ಜೀವನಾಶಕ ಭಾವ. ಅದು ಹಸುವನ್ನೇ ಇಲ್ಲವಾಗಿಸುವಂಥದ್ದು, ನಮಗೇ ಮೋಸ ಮಾಡುವ, ನಮ್ಮನ್ನೇ ಹಾಳು ಮಾಡುವ ಒಂದು ಕೆಟ್ಟ ದುರ್ಗುಣ. ಅನೇಕರು ಅಸೂಯೆಯಿಂದಲೇ ಏಳಿಗೆ ಆಗೋದಿಲ್ಲ. ಎಲ್ಲ ಇರುತ್ತೆ, ಆದರೆ ಬೇರೆಯವರು ದೊಡ್ಡವರಾದರೆ, ಬೇರೆಯವರು ಒಳ್ಳೆಯದಾದರೆ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗದೇ ಇವರು ಹಾಳಾಗ್ತಿರ್ತಾರೆ. ಬಹಳ ಅಪರೂಪಕ್ಕೆ ಇನ್ನೊಬ್ಬರ ಒಳಿತುಗಳನ್ನು ಮೆಚ್ಚುವ, ಇನ್ನೊಬ್ಬರ ಗುಣಗಳನ್ನು ಕೊಂಡಾಡುವ, ಇನ್ನೊಬ್ಬರಿಗಾಗಿ ಸಂತೋಷ ಪಡುವ ಅಪರೂಪದ ಗುಣ ಇರ್ತದಲ್ಲ, ಅವನು ಅನಸೂಯವೇ. ಅರ್ಜುನನಿಗೆ ಅಂಥ ಗುಣಗಳಿತ್ತು ಅಂತ. ಇನ್ನೊಬ್ಬರ ಒಳಿತುಗಳನ್ನು ಮೆಚ್ಚುತ್ತಿದ್ದ, ಇನ್ನೊಬ್ಬರ ಸದ್ಗುಣಗಳನ್ನು ಅವನು ಪ್ರಶಂಸಿಸಿ ಬೆನ್ನು ತಡ್ತಿದ್ದ, ಇನ್ನೊಬ್ಬರ ಸದ್ಗುಣಗಳನ್ನು ಗಮನಿಸ್ತಿದ್ದ, ಅದು ಹಾಗೆ ಇರಲಿ ಅಂತ ಕೊಂಡಾಡ್ತಿದ್ದ. ಈ ಥರ ಇದ್ದವನು ಅನಸೂಯನು. ಯಾರಿಗೆ ಇನ್ನೊಬ್ಬರನ್ನು ಕೊಂಡಾಡಲಿಕ್ಕೆ ಬರೋದಿಲ್ಲ, ಇನ್ನೊಬ್ಬರ ಸದ್ಗುಣಗಳು ಕಾಣುವುದಿಲ್ಲ, ಇನ್ನೊಬ್ಬರನ್ನು ಮೆಚ್ಚಲಿಕ್ಕೆ ಮನಸ್ಸು ಕೇಳುವುದಿಲ್ಲ, ಅವರು ಯಾಕೆ ದೇವರಿಗೆ ಪ್ರಿಯನಲ್ಲ ಅಂದರೆ, ಇನ್ನೊಬ್ಬ ಅನ್ನೋದು ಇಲ್ಲವಲ್ಲ, ಇಲ್ಲಿರುವವನೇ ಅಲ್ಲಿರುವುದಲ್ಲ. ನಿನಗೆ ಅವನನ್ನು ಇಷ್ಟಪಡಲಿಕ್ಕೆ ಆಗೋದಿಲ್ಲ ಆದರೆ, ಅವನ ಜೊತೆಗೆ ನಿನಗೆ ಅಸೂಯೆ ಇದೆ ಅಂತಾದರೆ, ನಿನ್ನ ಒಳಗಿನವನನ್ನು ನೀನು ಹೇಗೆ ಪ್ರೀತಿಸ್ತೀಯ? ಆದರೆ ದುರದೃಷ್ಟವಶಾತ್ ಬಹಳ ಬಲ್ಲವರಿಗೆಲ್ಲ ಅಸೂಯೆ ಇರುತ್ತೆ. ತುಂಬ ಆಶ್ಚರ್ಯ. ನನಗಂತೂ ನನ್ನ ಜೀವನದಲ್ಲಿ ಬಹಳ ಆಶ್ಚರ್ಯಕರವಾದ ಸಂಗತಿ ಅವೆಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಯಾವುದೋ ಒಂದು ಸಣ್ಣ ಮಗು ಬೆಳೀತಿದ್ರೆ ಬೆನ್ನು ತಟ್ಟುವ ಗುಣ ಇಲ್ವಲ್ಲ ಅಂತ ನನಗೆ ಯಾವತ್ತೂ ಆಶ್ಚರ್ಯ. ಇಲ್ಲಿ ಬರೋ ಅನೇಕ ಹಿರಿಯರು ದೊಡ್ಡ ಮಾತುಗಳನ್ನು ಹೇಳಿ ಹರಸುವಾಗ ಎಂಥ ಅನಸೂಯ ಭಾವವಪ್ಪ ಅಂತ ನಾನು ನಮಿಸ್ತಿರ್ತೇನೆ. ಯಾಕೆ, ಅವರೆಲ್ಲ 80ರವರು, 80ರ ಮೇಲಿನವರು ನನ್ನನ್ನು ಹರಿಸ್ತಾರೆ. ಅಸೂಯೆ ಇದ್ದರೆ ಸಾಧ್ಯ ಇಲ್ಲ ಹಾಗೆ ಹರಿಸ್ಲಿಕ್ಕೆ. ಅದೇ ತುಂಬ ತಿಳಿದು ವಾಗ್ಮಿಗಳು, ಪಂಡಿತರಾಗಿ ವಿದ್ವಾಂಸರು ಅನಿಸಿಕೊಂಡವರು ನೀನು ಮಾತಾಡಬಾರ್ದು, ನಿನಗೆ ಮಾತಾಡುವ ಹಕ್ಕಿಲ್ಲ ಅನ್ನುವಾಗ ನನಗೆ ಗಾಬರಿ ಆದದ್ದಿದೆ. ಅರೆ, ಹೇಳಬಹುದು, ಒಂದು ವೇಳೆ ನನಗೆ ಮಾತಾಡಬೇಡ ಅಂತ ಹೇಳ್ಬೋದು. ಹೇಗೆ? ನೀನು ಹೇಳಿದ್ದು ಸರಿ ಇಲ್ಲ, ನೀನು ಓದಿಕೊಂಡದ್ದು ಸರಿ ಇಲ್ಲ, ನೀನು ಇದನ್ನು ಓದಬೇಕಿತ್ತು, ನೀನು ಹೀಗೆ ಹೇಳಿದಿ ತಪ್ಪಾಯಿತು, ಹೀಗೆ ಹೇಳು ಅಂದರೆ ಕರೆಕ್ಟ್, ನಾನು ಅವರನ್ನು ಒಪ್ತಿದ್ದೆ. ಇಲ್ಲ, ಆ ಥರದ ಒಳ್ಳೆಯ ಮಾತುಕತೆ ಇಲ್ಲ, ಮಾತಾಡತಕ್ಕದ್ದಲ್ಲ, ನಿನಗೆ ತಿಳಿದಿಲ್ಲ, ನೀನು ಮಾತಾಡಬಾರ್ದು ಅಂದರೆ ನನಗೆ ಗೊತ್ತಿಲ್ಲ. ಇದು ಏನು ಅಂತ ನಾನು ಪ್ರಶ್ನೆ ಮಾಡೋದು. ಅದು ಅಸೂಯೆ ಅಲ್ವಾ, ನನ್ನದೇ ತಪ್ಪ ಗೊತ್ತಿಲ್ಲ, ನಾನು ಆತ್ಮವಿಮರ್ಶೆಗೆ ಇಟ್ಕೊಂಡಿದ್ದೇನೆ. ಆದರೆ ದೊಡ್ಡ ದೊಡ್ಡವರಿಗೆಲ್ಲ ಇದು ಇರ್ತದೆ ಅನ್ನೋದಕ್ಕೆ ರಮಣರ ಜೀವನದಲ್ಲಿ ಒಂದು ಬಹಳ ದೊಡ್ಡ ಉದಾಹರಣೆ ಇದೆ. ರಮಣರು ತಪಸ್ವಿಯಾಗಿ ಅವರ ಸಮಾಧಿಸ್ಥ ಅವಸ್ಥೆಯ ಬಾಲಕನ ಸ್ಥಿತಿಯನ್ನು ನೋಡಿ ತಿರುವಣ್ಣಾಮಲೆಯಲ್ಲಿ ಒಂದು ಸಣ್ಣ ಗುಸುಗುಸು ಪ್ರಾರಂಭ ಆಗ್ತದೆ. ಅವನು ಸಾಮಾನ್ಯನಲ್ಲ, ಇನ್ನೂ 18-20ರ ಒಳಗೆ ಅವರಿಗೆ ಬ್ರಾಹ್ಮಣ ಸ್ವಾಮಿ ಅಂತ ಹೆಸರು ಕರೆಯೋಕ್ಕೆ ಶುರುವಾಗುತ್ತೆ. ಈ ಬ್ರಾಹ್ಮಣ ಸ್ವಾಮಿ ಅನ್ನುವ ಹೆಸರು ಬಂದ ಮೇಲೆ
ಅವನು ಎಷ್ಟು ಅಂದರೆ ದೊಡ್ಡವರಾಗ್ತಾರೆ ಅಂತಂದರೆ, ಆಚೆ ಈಚೆ ದೇವಸ್ಥಾನಕ್ಕೆ ಬಂದವರೆಲ್ಲ ಅಲ್ಲಿರುವ ಕಾವಿಶಾಟಿಯ ದೊಡ್ಡ ಸ್ವಾಮಿಗಳ ನಮಸ್ಕಾರ ಮಾಡುವ ಮೊದಲು ಈ ಮಾಣಿಗೆ ಮಾಡ್ತಿದ್ರಂತೆ. ಈ ಮಾಣಿಗೆ ನಮಸ್ಕಾರ ಮಾಡುವುದನ್ನು ನೋಡಿ ಈಗಾಗಲೇ ತಾವು ಪೀಠಸ್ಥರಾದವರು ಅಥವಾ ತಪಸ್ಸು ಮಾಡಿದ ಕಾವಿಶಾಟಿಯ ಅನೇಕ ಸನ್ಯಾಸಿಗಳು ಒಳಗೊಳಗೆ ಅಸೂಯೆಗೆ ಒಳಗಾಗಿ ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ ಅನ್ನುವುದು ದಾಖಲೆಯಲ್ಲಿ ಇದೆ. ಎಷ್ಟು ಅಂತಂದರೆ ಸಾಮಾನ್ಯ ಮಟ್ಟದ ತೊಂದರೆ ಅಲ್ಲ. ಒಂದು ದಿವಸ ತಿರುವಣ್ಣಾಮಲೈ ಬೆಟ್ಟದ ಕಲ್ಲು ಬಂಡೆಯ ಮೇಲೆ ರಮಣ ಮಹರ್ಷಿಗಳು ತನ್ನಷ್ಟಕ್ಕೆ ಸಮಾಧಿಸ್ಥ ಅವಸ್ಥೆ, ನಿಮಗೆ ಗೊತ್ತು ಅವರ ಸಮಾಧಿ ಎಂಥದ್ದು ಅಂತ. ನ ಅತಿ ಸ್ವಪ್ನಶೀಲಸ್ಯ ಅಂತ ಒಂದು ಮಾತು ಬರುತ್ತೆ, ಅತಿ ನಿದ್ರೆ ಮಾಡಬಾರ್ದು ಅಂತ ಕೃಷ್ಣ ಯೋಗ ಮಾರ್ಗದಲ್ಲಿ. ರಮಣರ ನಿದ್ರೆ ಎಂಥದ್ದಿತ್ತು ಗೊತ್ತಾ? ಬಾಲಕನಿರುವಾಗ ಒಳ್ಳೆ ಮೈಕಟ್ಟಿನ ಸ್ಟ್ರಾಂಗ್ ಬಾಯ್ ಅಂತೆ. ಎದುರಿನವನಿಗೆ ಹೊಡಿಲಿಕ್ಕೆ ಭಯ ಆಗ್ತಿತ್ತಂತೆ ಅವನಿಗೆ, ವಾಪಸ್ ತಗೊಳ್ಬೇಕಲ್ಲ. ಆದರೆ ಅವನು ಯಾವ ಪರಿ ನಿದ್ರೆ ಮಾಡ್ತಿದ್ದ ಅಂದರೆ, ಈ ಹುಡುಗರು ಅವನನ್ನು ಎತ್ಕೊಂಡು ಹೋಗಿ ಗುಡ್ಡದಲ್ಲಿ ಹಾಕಿ ಹೊಡೆದು ಬಂದು ಮಲಗಿಸ್ತಿದ್ದ, ನಾವು ಗೊತ್ತಾಗ್ತಿರಲಿಲ್ಲ. ಆ ಪರಿ ನಿದ್ದೆ ಅಂದರೆ ಆಗಲೇ ಅವರಲ್ಲಿ ಸಮಾಧಿಸ್ಥ ಗುಣ ಇದ್ದಿರಬೇಕು. ಅಂದರೆ ನಾವು ಯಾವುದನ್ನು ಎಚ್ಚರ, ನಿದ್ರೆ, ಸ್ವಪ್ನ ಅಂತ 3 ಅವಸ್ಥೆ ಆಚೆಗೆ ತುರಿಯ ಅಂತ ಹೇಳ್ತೇವೆ ನೋಡಿ, ಆ ನಿದ್ದೆಗೆ ಹೋಗ್ತಿದ್ರು ಕಾಣ್ತದವರು. ಹಾಗೆ ಒಬ್ಬ ಮನುಷ್ಯ ಈ ಥರದ ನಿದ್ರಾವಸ್ಥೆಗೆ ಹೋಗಬಲ್ಲವನ ಈ ಸಮಾಧಿಸ್ಥ ಅವಸ್ಥೆಯಲ್ಲಿ ಬೆಟ್ಟದಲ್ಲಿ ಕೂತ್ಕೊಂಡಿರುವಾಗ ಅವರಿಗೆ ಎಚ್ಚರವೇ ಇಲ್ಲ. ಒಬ್ಬ ಸ್ವಾಮಿ ಅಂದರೆ ಸನ್ಯಾಸಿ ಬೆಟ್ಟದ ತುದಿಯಿಂದ ಕಲ್ಲು ಉರುಳಿಸಿದ್ದ ಅಂತ ಪಳನಿಸ್ವಾಮಿಯ ದಾಖಲೆ. ಇವ್ರು ತಲೆಗೆ ಬಿದ್ದವ್ರು ಸಾಯಬೇಕು ಅಂತ. ಹೀಗೆ ಅನಸೂಯರು ಬಹಳ ಅಪರೂಪ. ಅರ್ಜುನನಲ್ಲಿ ಅಂಥ ಗುಣ ಇತ್ತು. ಅರ್ಜುನನಲ್ಲಿ, ಅದಕ್ಕೆ ನಾನು ಹೇಳೋದು ಎಷ್ಟೆಷ್ಟು ಒಳ್ಳೆಯ ಗುಣಗಳಿದ್ದವು ಅನ್ನೋದನ್ನು ಕೃಷ್ಣನ ಬಾಯಿಂದಲೇ ಕೇಳಬೇಕು ನೀವು. ಆ ಅನಸೂಯನಿದ್ದದ್ದರಿಂದ ನಾನು ನಿನಗೆ ಈ ರಾಜವಿದ್ಯೆಯನ್ನು ಹೇಳ್ತೇನೆ. ಇದು ರಾಜವಿದ್ಯೆ ಯಾಕೆ? ರಾಜರಿಗೆ ಹೇಳುವ ವಿದ್ಯೆಯಾ? ಆದ್ದರಿಂದ ವಿವಸ್ವತನಿಗೆ, ಮನುವಿಗೆ, ಇಕ್ಷ್ವಾಕು ಮೊದಲಾದ ರಾಜರಿಗೆ ಬಂತಾ? ಹಾಗಲ್ಲ. ವಿದ್ಯೆಗಳಲ್ಲಿ ರಾಜ. ಹಿಂದೆ ರಾಜರುಗಳೆಲ್ಲ ಅಧ್ಯಾತ್ಮವನ್ನು ಬಹಳ ತಿಳಿಯುತ್ತಿದ್ದರು. ಹಾಗಾಗಿ ರಾಜರಿಗೆ ಹೇಳಿದ್ರಿಂದ ರಾಜವಿದ್ಯೆ ಅಲ್ಲ. ಈ ವಿದ್ಯೆ ಇದನ್ನು ಬಿಟ್ಟರೆ ಈ ವಿದ್ಯೆ ತಿಳಿಯದಿದ್ದರೆ ಇನ್ನೊಂದು ವಿದ್ಯೆ ಇಲ್ಲ ಅನ್ನುವ ಸುಪ್ರೀಂ ವಿದ್ಯೆ. ಆದ್ದರಿಂದ ಇದು ರಾಜವಿದ್ಯೆ. ಮತ್ತು ಗುಹ್ಯ ವಿದ್ಯೆ ಯಾಕೆ? ಸೀಕ್ರೆಟ್ನಲ್ಲಿ ರಾಜಗುಹ್ಯ. ಗುಹ್ಯ ಅಂದರೆ ಸೀಕ್ರೆಟ್. ರಹಸ್ಯದಲ್ಲಿ ಇದಕ್ಕಿಂತ ದೊಡ್ಡ ರಹಸ್ಯವಿಲ್ಲ. ಅಂಥ ರಹಸ್ಯ ವಿದ್ಯೆಯನ್ನು ಹೇಳ್ತೇನೆ. ಆದ್ದರಿಂದ ಇದು ರಾಜಗುಹ್ಯ. ಗುಹ್ಯ ಅಂತ ಯಾಕೆ ಶಬ್ದ? ಇದು ಅಲ್ಲಿ ಇಲ್ಲಿಯ ಲೋಕದ ಸೀಕ್ರೆಟ್ ಅಲ್ಲ, ಈ ಗುಹೆಯ ಒಳಗಿನ ಸೀಕ್ರೆಟ್. ಆದ್ದರಿಂದ ಇದು ಗುಹ್ಯ. ಇಂಥ ಗುಹ್ಯವಾದ ವಿದ್ಯೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಅರ್ಜುನನಿಗೆ ಪವಿತ್ರಂ, ಉತ್ತಮಂ, ಧರ್ಮ್ಯಂ, ಸುಸುಖಂ ಎಲ್ಲ ಕ್ವಾಲಿಟೀಸ್ ಕೊಡ್ತಾನೆ ಈ ವಿದ್ಯೆಯದ್ದು. ಆಮೇಲೆ ಪ್ರತ್ಯಕ್ಷ ಅವಗಮಂ, ಇಂಥ ಎಲ್ಲ ಗುಣಗಳಿರುವ ವಿದ್ಯೆಯನ್ನು ನಾನು ಹೇಳ್ತೇನೆ. ಯಾವುದು? ಇದು ಅತ್ಯಂತ ಪವಿತ್ರವಾದದ್ದು. ಪವಿತ್ರ ಅನ್ನುವುದಕ್ಕೆ ಇದಕ್ಕೆ ಪ್ಯಾರಲಲ್ ಆಗಿಯೋ ಇದರ ನಂತರವೋ ನಿನಗೆ ಇನ್ನೊಂದು ಸಿಗೋಲ್ಲ, ಇದೆ. ಉತ್ತಮಂ, ಇದಕ್ಕಿಂತ ಶ್ರೇಷ್ಠವಾದದ್ದು ನಿನಗೆ ಸಿಗಲ್ಲ, ಇದೆ. ಧರ್ಮ್ಯಂ, ಇದಕ್ಕಿಂತ ಧರ್ಮಬದ್ಧವಾದದ್ದು ಇನ್ನೊಂದು ಸಿಗೋದಿಲ್ಲ, ಅಂತಹ ವಿದ್ಯೆ. ಮತ್ತು ಇದು ಪ್ರತ್ಯಕ್ಷ ಅವಗಮಂ, ಕಣ್ಣಿನಲ್ಲಿ ಕುಳಿತು ನಡೆಸುವವನ ವಿದ್ಯೆ. ಕಣ್ಣಲ್ಲಿ ಕುಳಿತು ಯಾರು ನಡೆಸುತ್ತಿದ್ದಾನಲ್ಲ ಅವನನ್ನು ಕಾಣುವ ವಿದ್ಯೆ. ಆದ್ದರಿಂದ ಪ್ರತ್ಯಕ್ಷ ಅವಗಮಂ. ಹೀಗೆಲ್ಲ ಸುಸುಖಂ, ತುಂಬ ಸುಲಭವಾದದ್ದು. ಧರ್ಮ್ಯಂ, ಅತ್ಯಂತ ಧರ್ಮನಿಷ್ಠವಾದದ್ದು. ಹೀಗೆಲ್ಲ ಹೇಳಿ ಅಂಥದ್ದೊಂದು ವಿದ್ಯೆ ಇದೆಯಪ್ಪ, ಅದು ಎಲ್ಲರಿಗೂ ಅಲ್ಲ. ಕೆಲವರು ಮಾತ್ರ ನನ್ನನ್ನು ತುಂಬ ಚೆನ್ನಾಗಿ ತಿಳಿದವರಿದ್ದಾರಲ್ಲ ಅವರಿಗೆ ಇದು ಸಾಧ್ಯ. ಯಾಕೆ ಗೊತ್ತಾ? ಅವರಿಗೆ ಗೊತ್ತು ಈ ಭೂಮಿಯಲ್ಲ, ಈ ಪ್ರಕೃತಿಯಲ್ಲ, ಖಗೋಳದಲ್ಲಿ ಕಾಣುವ ಗ್ರಹ ನಕ್ಷತ್ರಾದಿಗಳು ಸ್ವತಂತ್ರವಲ್ಲ, ಇಲ್ಲಿ ನಡೆಯುವ ಜೀವ ಅದು ತನ್ನಷ್ಟಕ್ಕೆ ಇಲ್ಲ, ಉಸಿರು ಕೂಡ ನನ್ನಿಂದ. ಹೀಗೆ ಸಕಲದರಲ್ಲಿಯೂ ನನ್ನನ್ನು ತಿಳಿದು ನನ್ನನ್ನೇ ನಂಬುತ್ತಾರೆ, ನನ್ನನ್ನೇ ನಮಿಸ್ತಾರೆ, ನನ್ನನ್ನೇ ಭಜಿಸ್ತಾರೆ. ಅವರು ತದ್ಧಾಮ ಪರಮಂ ಮಮ ಯಾಂತಿ. ನನಗೆ ಇನ್ನು ಇದನ್ನು ದಾಟಿದರೆ ಒಂದು ತಾಣ ಇಲ್ಲ ಅಂತ ನನ್ನದೊಂದು ಜಾಗ ಇದೆ. ಸಪ್ತಲೋಕಗಳಲ್ಲಿ ಅವನು ಕೊನೆಯ ಲೋಕದಲ್ಲಿದ್ದಾನೆ ಅಂತ ಅದನ್ನು ಹೇಳೋದು ಭಗವಂತ. ಆ ಲೋಕದವರೆಗೆ ಬಂದು ನನ್ನನ್ನೇ ಸೇರ್ತಾರೆ. ಇದಕ್ಕೆ ಏನು ದಾರಿ? ಅನನ್ಯಾಶ್ಚಿಂತಯಂತ್ಯೋ,
ಬೇರೆ ದಾರಿ ಇಲ್ಲ. ನಿರಂತರವಾಗಿ ನನ್ನನ್ನು ಚಿಂತಿಸು, ನನ್ನನ್ನು ಧ್ಯಾನಿಸು, ನನ್ನನ್ನೇ ಸ್ಮರಿಸು, ನನ್ನನ್ನೇ ಭಜಿಸು. ಹಾಗೆ ಮಾಡ್ತಾ ಮಾಡ್ತಾ ಒಂದು ನಿಮಿಷವೂ ಬಿಡದೆ ನನ್ನನ್ನೇ ಭಕ್ತಿ ಮಾಡು. ಮಾಮನುಸ್ಮರ, ನನ್ನನ್ನೇ ಸ್ಮರಿಸು, ನನ್ನನ್ನೇ ಭಕ್ತಿ ಮಾಡು. ನನ್ನ ಮೈಯರ್ಪಿತ ಮನೋಬುದ್ಧಿ, ಎಲ್ಲ ಅರ್ಪಿಸು ನನಗೆ, ಬುದ್ಧಿ ಮನಸ್ಸು ಎಲ್ಲವನ್ನು. ನನ್ನನ್ನೇ ಸ್ಮರಿಸು, ನನ್ನನ್ನೇ ಧ್ಯಾನಿಸು. ಹಾಗೆ ಮಾಡ್ತಾ ಇದ್ದರೆ ನಿನಗೆ ಒಂದು ಹಂತದಲ್ಲಿ ಇನ್ನಿಲ್ಲದ ಭಕ್ತಿಯ ಪರಾಕಾಷ್ಠೆಯ ನನ್ನ ಜೊತೆಗೊಂದು ತಾದಾತ್ಮ್ಯ ಬರುತ್ತೆ ಅಲ್ವಾ. ಪದೇ ಪದೇ ಅವನು 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 ಅನ್ನುವ ಲವ್ ಅಫೇರಿಗೆ ಹೋದರೆ ಜಗತ್ತಿನಲ್ಲಿ ಯಾರು ನೆನಪಾಗ್ತಾರೆ ಹೇಳಿ? ಹಾಗೊಂದು ಲವ್ ಅಫೇರ್ ಪ್ರಾರಂಭ ಆಗಬೇಕು. ಆ ಲವ್ ಅಫೇರ್ನಲ್ಲಿ ನೀನು ಮುಳುಗಿಬಿಟ್ರೆ ನಿನಗಿನ್ನು ಜಗತ್ತಿನ ಯಾವುದು ಗೊತ್ತಿಲ್ಲ. ಅಂಥ ಸ್ಥಿತಿಗೆ ಹೋದರೆ ಆಗ ನೀನು ನನ್ನನ್ನು ತಿಳಿತಿ. ಆದರೆ ಕೆಲವರಿದ್ದಾರೆ, ಅವರು ನನ್ನನ್ನು ನೋಡ್ತಾರೆ, ನನ್ನ ನೋಡಿದಾಗ ಏನು ಹೇಳ್ತಾರೆ? ನಾನು ಮನುಷ್ಯ ಅಂತ ತಿಳ್ತಾರೆ, ಮಾನುಷೀಂ ಅಂತ ಭಾವಿಸ್ತಾರೆ, ದೇಹಮಾಶ್ರಿತ ಅಂತ ಭಾವಿಸ್ತಾರೆ. ನಾನು ಈ ದೇಹದಲ್ಲಿ ಇದ್ದೇನಲ್ಲ, ಮನುಷ್ಯನ ಹಾಗೆ ನೋಡಿಕೊಂಡು ಎಣಿಸ್ತಾರೆ, ಇವನು ಒಬ್ಬ ಮನುಷ್ಯ ನಮ್ಮ ಹಾಗೆ ಅಂತ. ಅಂಥವರು ಎಂದೂ ಕೂಡ ಉದ್ಧಾರ ಆಗುವುದಿಲ್ಲ. ಅವರ ಎಲ್ಲ ಕೆಲಸಗಳು ಮೋಘ ಕರ್ಮ, ಮೋಘ ಜ್ಞಾನ, ಎಲ್ಲವೂ ಮೋಘ ಕರ್ಮ, ಮೋಘ ಜ್ಞಾನ. ಇವರು ಮಾಡಿದ ಎಲ್ಲ ಕೆಲಸಗಳು ವ್ಯರ್ಥ, ಕರ್ಮ ವ್ಯರ್ಥ, ಜ್ಞಾನ ವ್ಯರ್ಥ, ಪ್ರಯತ್ನ ವ್ಯರ್ಥ. ಅವರ ಮನಸ್ಸು ಕೂಡ ವಿಚೇತಸಃ, ಬಗೆಗೆಟ್ಟವರಾಗ್ತಾರೆ. ಆದರೆ ಇಲ್ಲ, ಭಗವಂತ ಏಕತತ್ವ, ಅವನಲ್ಲದ್ದು ಇಲ್ಲ, ಅವನೊಬ್ಬನೇ, ಇಲ್ಲಿ ನಡೆಯುವ ಸಕಲ ಕಾರ್ಯಗಳಿಗೆ ಅವನೇ ಕಾರಣ ಅಂತ ಯಾರು ನನ್ನನ್ನು ನಂಬಿ ನಿರಂತರ ಭಕ್ತಿ ಮಾಡ್ತಾರಲ್ಲ, ಅನನ್ಯಾಷ್ಟೇ, ಬೇರೆ ಚಿಂತೆಯೇ ಮಾಡಲ್ಲ, ಏಕಚಿಂತೆ, ಅವನೊಬ್ಬನೇ, ಅಂಥವರಿಗೆ ನನ್ನ ಧಾಮ ಪರಮಮ್ಮಮ ಅದು ಸಿಗುತ್ತೆ. ಆದರೆ ಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ, ಹೀಗೆ ತದ್ಧಾಮ ಪರಮಮ್ಮಮ ಆಗಬೇಕಾದ್ರೆ ನಾವು ಏನು ಮಾಡಿದರೆ ಭಕ್ತಿ ಮಾಡೋಕ್ಕಾಗತ್ತೆ ಅಂತ ನಮಗೊಂದು ಪ್ರಶ್ನೆ ಬರುತ್ತಲ್ಲ. ನಿನ್ನೆ ನನ್ನ ಅಣ್ಣ ಕೇಳಿದ ಹಾಗೆ, ಭಕ್ತಿ ಹೇಗೆ ಮಾಡೋದು? ಪತ್ರಂ ಫಲಂ ಪುಷ್ಪಂ ತೋಯಂ. ಬಹಳ ಏನು ಮಾಡಬೇಡಿಪ್ಪ, ಯಾವುದೋ ಒಂದು ಎಲೆ ಸಿಕ್ಕಿತು ನನಗರ್ಪಿಸಿ, ಒಂದು ಪುಷ್ಪ ಕಂಡಿತು ನನಗೆ ಕೊಡಿ ಅರ್ಪಿಸಿ, ಒಂದು ನೀರು ಒಂದು ಹನಿ ತೋಯಂ ಕೊಡಿ, ಒಂದು ಹಣ್ಣು ಸಿಕ್ಕಿತು ಅರ್ಪಿಸಿ, ಸಾಕು, ನಾನು ಸಂತೃಪ್ತನಾಗಿ ಸ್ವೀಕರಿಸ್ತೇನೆ. ನೋಡಿ, ಮಹಾ ದೊಡ್ಡ ಡಿಮಾಂಡ್ ಇಲ್ಲ ಭಗವಂತನಿಗೆ. ಭಗವಂತ ಹೇಳೋದಿಲ್ಲ ಭಾರೀ ದೊಡ್ಡ 2,000 ರೂಪಾಯಿಯ ಹಾರ ಹಾಕು ಅಂತ ಹೇಳಲ್ಲ, ಅಥವಾ ನನಗೆ ಹಾಲಿನ ತುಪ್ಪದ ಅಭಿಷೇಕ ಮಾಡು ಅಂತಲೂ ಹೇಳಲಿಲ್ಲ. ಕೃಷ್ಣ ಹೇಳಿದ್ದು ಇಷ್ಟು ಮಾಡು, ನೀನು ಖಂಡಿತಕ್ಕೂ ನನ್ನನ್ನು ಪ್ರೀತ್ಯಾಸ್ಪದನನ್ನಾಗಿ ಮಾಡಲಿಕ್ಕೆ ಇಷ್ಟು ಸಾಕು, ನಾನು ಸಂತೃಪ್ತನಾಗಿ ಸ್ವೀಕರಿಸ್ತೇನೆ. ಆಮೇಲೆ ಇನ್ನೊಂದಿದೆ, ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ತತ್ ಕುರುಷ್ವ ಮದರ್ಪಣ. ಏನೇ ಮಾಡ್ತಿದ್ದಿ, ಯತ್ ಕರೋಷಿ, ಏನನ್ನೇ ಮಾಡು, ನನ್ನನ್ನು ನೆನೆದು ಮಾಡು. ಯದಶ್ನಾಸಿ, ಊಟ ಮಾಡ್ತಿ, ಅವನೇ ಊಟ ಮಾಡ್ತಾನೆ ಅಂತ ಎಣಿಸಿ ಮಾಡೋದು. ಮುಂದೆ ಗೊತ್ತಾಗುತ್ತೆ ಯಾಕೆ ಎಣಿಸಬೇಕು ಅಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತವು, ಅಲ್ಲಿ ಬರುತ್ತೆ ಯಾಕೆ ನೆನೀಬೇಕು ಅವನನ್ನು. ಅದಕ್ಕೆ ಬಹಳ ಸ್ಟ್ರಾಂಗ್ ರೀಸನೂ ಇದೆ. ಅಷ್ಟೇಯ, ಯಜ್ಜುಹೋಷಿ, ಏನನ್ನೋ ಅರ್ಪಿಸ್ತಿ, ಸಮರ್ಪಣೆ ಮಾಡ್ತಿ, ಹೋಮ ಮಾಡ್ತಿ, ಹವನ ಮಾಡ್ತಿ, ನೆನೆ. ದದಾಸಿಯತ್, ಏನೋ ಕೊಡ್ತಿ ಯಾರಿಗೋ, ನಾನು ಕೊಟ್ಟೆ ಅಂತ ನೆನಪು ಮಾಡಬೇಡ. ಅವನು ಕೊಡಿಸ್ತಿದ್ದಾನೆ, ಅವನು ಯದ್ ದದಾ. ಆಮೇಲೆ ಯತ್ ತಪಸ್ಯಸಿ, ಭಾರಿ ತಪಸ್ಸು ಮಾಡ್ತಿದ್ದಿ ಅಂತ ಇಟ್ಕೊಳ್ಳೋಣ. ಕೆಲವರಿಗಿದೆ ಅಲ್ಲ, 3 ಗಂಟೆ ನಾನು ಧ್ಯಾನ ಕೂತ್ಕೊಳ್ತೇನೆ ರೀ, ನನಗೀಗ ಸುಮಾರೆಲ್ಲ ದೇವರದೆಲ್ಲ ಭಾರಿ ಕೆಲವು ಅನುಭವ ಆಗಿದೆ. ಹೌದಾ? ಯತ್ ತಪಸ್ಯಸಿ ತತ್ಕುರುಷ್ವ ಮದರ್ಪಣಂ, ನನಗರ್ಪಿಸು, ನನಗಾಗಿ ಮಾಡು, ನಿನಗಾಗಿ ಮಾಡಬೇಡ. ತಪಸ್ಸು ಮಾಡಿದರೂ ಕೂಡ ಮತ್ಕುರುಷ್ವ, ನನಗಾಗಿ ಮಾಡು. ಆ ತಪಸ್ಸನ್ನು ಕೂಡ ಮದರ್ಪಣಂ, ನನಗರ್ಪಿಸು, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ, ಮಾಡು. ಹೀಗೆ ಹೇಳಿ ಕೃಷ್ಣ ಮುಂದೊಂದು ಮಾತು ಹೇಳ್ತಾನೆ, ಸುದುರಾಚಾರೋ ಅಪಿ, ತುಂಬ ಕೆಟ್ಟವನಿದ್ದ, ಏಸ್ಯುಹು ದುರಾಚಾರೋ ಅಪಿ, ಒಬ್ಬ ಕೆಟ್ಟವನಿದ್ದಾನಪ್ಪ, ಆಚಾರದಿಂದ ಒಳ್ಳೆಯ ನಡತೆಯವನಲ್ಲ, ನಡತೆಗೆಟ್ಟವನು, ಅವನೂ ಕೂಡ ಮಾಂ ಅನನ್ಯ ಭಾಕ್, ಒಂದು ವೇಳೆ ಅವನು ನನ್ನನ್ನು ಅನನ್ಯವಾಗಿ ನಂಬಿದರೆ, ಅನನ್ಯವಾಗಿ ಸ್ಮರಿಸಿದರೆ, ಅವನನ್ನು ಕೂಡ ಸಾಧುರೇವ ಮಂತವ್ಯ,
ಅವನನ್ನು ಕೂಡ ಅವನು ಒಳ್ಳೆಯವನು ಅಂತ ಭಾವಿಸು, ಒಳ್ಳೆಯವನಾಗ್ತಾನೆ ಅಂತ ಕೃಷ್ಣ ಹೇಳೋದು. ಅವನು ದುಷ್ಟನಿದ್ದ, ಅವನು ಕೆಟ್ಟ ಆಚಾರ ವಿಚಾರಗಳಲ್ಲಿದ್ದ, ಒಂದು ದಿವಸ ಟರ್ನಿಂಗ್ ಪಾಯಿಂಟ್, ನಿರಂತರ ನನ್ನನ್ನು ಭಜಿಸಿದ. ಹಾಗೊಂದು ವೇಳೆ ಭಜಿಸಲಿಕ್ಕೆ ಪ್ರಾರಂಭ ಮಾಡಿದರೆ ನೀನು ಬರೆದಿಟ್ಟುಕೋ, ಅವನು ಕೂಡ ಒಳ್ಳೆಯವನಾಗ್ತಾನೆ. ನಮೇ ಭಕ್ತ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ. ಏ ಕೌಂತೆಯ, ಕುಂತಿಯ ಮಗನೇ, ಆಣೆ ಇಟ್ಟು ಹೇಳುತ್ತೇನೆ, ನಮೇ ಭಕ್ತ ಪ್ರಣಶ್ಯತಿ, ನಾನು ಆಣೆ ಇಟ್ಟು ನಿನಗೆ ಭರವಸೆ ಕೊಡ್ತೇನೆ, ನನ್ನ ಭಕ್ತ ಕೆಡುವುದಿಲ್ಲ. ಏನು ಭರವಸೆ ಭಗವಂತನದ್ದು! ಒಬ್ಬ ಅಪ್ಪ ಒಬ್ಬ ಮಗನ ಬಗ್ಗೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳಕ್ಕೆ ಸಾಧ್ಯ ಇಲ್ಲ, ಹೆತ್ತ ಅಪ್ಪ. ಆದರೆ ಭಗವಂತ ಹೇಳ್ತಾನೆ, ಅವನೊಂದು ವೇಳೆ ನನ್ನನ್ನು ನಂಬಿ ಭಕ್ತಿ ಮಾಡಿದವನಾದರೆ ಅವನು ಕೆಡೋದಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಏನು? ಯೋಗಕ್ಷೇಮಂ ವಹಾಮ್ಯಹಂ. ಅವನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಎಲ್ಲೆಲ್ಲೋ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಪ್ಪ ಅಂತಾನೆ ಅವನು. ಎಲ್ಲ ಸುಖ ದುಃಖ ನಾನು ನೋಡ್ತೇನೆ ಅಂತಾನೆ. ಆದರೆ ನಮಗೆ ಈಗ ಹಾಕಿದ್ದಕ್ಕೆ ಈಗ ದುಡ್ಡು ಬರಬೇಕು. ಅದಕ್ಕೆ ಅವನು ಹೇಳ್ತಾನೆ, ಸಾಕಷ್ಟು ಜನರಿದ್ದಾರೆ, ಆ ದೇವತೆ, ಈ ಭೂತ, ಈ ಅಧಿದೈವ ಎಲ್ಲರ ಹತ್ರ ಹೋಗ್ತಾರೆ. ಅದು ಅವರವರ ಹಣೆ ಬರಹ. ಅವರಿಗೆ ಗೊತ್ತಿಲ್ಲ ಅವರ ಮೂಲಕ, ಅವರು ಯಾವ ದೇವತೆಯ ಮೂಲಕ, ಯಾವ ಭೂತದ ಹತ್ರ, ಯಾವ ದೇವರ ಹತ್ರ, ಯಾವ ಆಕಾರದ ಹತ್ರ ಹೋದರೂ ಅವರು ಸೇರುವುದು ನನ್ನ ಹತ್ರವೇ, ನನಗೆ ಬರುವುದು ಅವರ ಪ್ರಾರ್ಥನೆ ಪೂಜೆ, ಕೊಡುವುದು ಕೂಡ ನಾನೇ. ಆದರೆ ಅವರು ಅದೇ ಕೊಟ್ಟಿತು ಅಂತ ಭಾವಿಸಿ ಅದನ್ನೇ ಸೇರ್ತಿರ್ತಾರೆ. ನೀವು ಚಾನ್ಸ್ ಮಿಸ್ ಮಾಡ್ತೀರಪ್ಪ ಅಂತಾನೆ ಕೃಷ್ಣ. ಆದರೆ ಕೆಟ್ಟವನೇ ಇದ್ದರೂ ಕೂಡ ಅವನು ಒಳ್ಳೆಯವನಾಗ್ತಾನೆ. ನನ್ನ ಭಕ್ತ ಕೆಡಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಮಾತು, ಪಾಪಯೋನಯ ಸ್ತ್ರಿಯೋ ಅಪಿ ವೈಶ್ಯಾ ತಥಾ ಶೂದ್ರೋ ಅಪಿ ತೇಪಿ ಯಾಂತಿ ಪರಂ ಗತಿಂ. ಅವರಿವರು ಕೆಟ್ಟ ಕೆಲಸ ಮಾಡಿದವರು ಸೇರ್ತಾರೆ ಅಂದರೆ ಒಂದು ಸ್ವಲ್ಪ ಹೌದು. ಇದನ್ನು ಯಾಕೆ ಹೇಳಿದ ಅಂತ ದೊಡ್ಡ ಪ್ರಶ್ನೆ. ಪಾಪಯೋನಿಯಲ್ಲಿ ಹುಟ್ಟಿದವರಾದ ಸ್ತ್ರೀಯರು, ವೈಶ್ಯರು, ಹಾಗೆಯೇ ಶೂದ್ರರೂ ಕೂಡ ನನ್ನ ಹತ್ರ ಬರ್ತಾರೆ. ಇನ್ನು ಬ್ರಾಹ್ಮಣ ಕ್ಷತ್ರಿಯರ ಬಗ್ಗೆ ಹೇಳಲಿಕ್ಕೆ ಏನಿದೆ ಅಂತ ಅವನ ಮಾತು. ಯಾಕೆ ಪಾಪಯೋನಯ ಸ್ತ್ರೀಯೋ, ಯಾಕೆ ಪಾಪಯೋನಯ ವೈಶ್ಯಾ, ಯಾಕೆ ಪಾಪಯೋನಯ ಶೂದ್ರಾ? ಪ್ರಶ್ನೆ. ಭಗವಂತ ಎಂದೂ ಡಿಸ್ಪ್ಯಾರಿಟಿ ಮಾಡಿದವನಲ್ಲ. ನಾವು ನೋಡಿದರೆ ಕೃಷ್ಣನ ಇಡೀ, ನಾನು ಹೇಳಿದೆ, ಅವನು ಏನು ಹೇಳಿದ್ದಾನೋ ಅದನ್ನು ನಡೆದಿದ್ದಾನೆ. ನಮೇ ದ್ವೇಷ್ಯೋ ಅಸ್ತಿ ನಚ ಮೇ ಪ್ರಿಯ ಅಂತ ಹೇಳುವಾಗ ನೀವು ಕೇಳ್ಬೋದು, ದುರ್ಯೋಧನನಿಗೊಂದು ಅರ್ಜುನನಿಗೊಂದು ಮಾಡಿದ್ನಲ್ಲ ಅಂತ. ದುರ್ಯೋಧನನಿಗೆ ಫಸ್ಟ್ ಹೋಗಿ ವಿಶ್ವರೂಪ ತೋರಿಸಿರೋದು. ದ್ವೇಷಿಸಿಲ್ಲ, ಸಂಧಾನಕ್ಕೆ ಪ್ರಯತ್ನ ಪಟ್ಟದ್ದು ಮಾತ್ರವಲ್ಲ, ಬದಲಾಗ್ತಿದ್ರೆ ಆಗಲಿ ಪುಣ್ಯವಂತ. ಇಲ್ಲಿ ಕಾಣಿಸುವ ಒಬ್ಬನ ಒಳಗೊಬ್ಬ ಬೇರೆ ಇದ್ದಾನೆ. ಇವ ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಕೇಳ್ತಿಲ್ಲ, ದೊಡ್ಡವನು ಕೇಳ್ತಿದ್ದಾನೆ ಅಂತ ಅರ್ಥ ಆಗಿ ಆದರೂ ಬದಲಾಗಲಿ ಅಂತ ವಿಶ್ವರೂಪ ದರ್ಶನ ಮಾಡಿದ. ತೋರಿಸುವವರಿಗೆ ತೋರಿಸ್ಬೇಕಲ್ಲ, ಎಲ್ಲರಿಗೂ ತೋರಿಸ್ಬಾರ್ದು ಅನ್ನೋದಕ್ಕೆ ದುರ್ಯೋಧನನೇ ಉದಾಹರಣೆ. ಅವ ಬೇರೆಯವ್ರ ಹತ್ರ ಹೇಳಿದ, ಇವನ ಇಂದ್ರಜಾಲ ವಿದ್ಯೆಗೆಲ್ಲ ನಾನು ಮರುಳಾಗೋದಿಲ್ಲ ಅಂತ. ದೇವರನ್ನು ಕಂಡವರೂ ಕೂಡ ಉದ್ಧಾರ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಪದೇ ಪದೇ ಹೇಳೋದು, ದೇವದರ್ಶನವೇ ಫೈನಲ್ ಅಲ್ಲ, ದಯವಿಟ್ಟು ನೆನಪಿಟ್ಟುಕೊಳ್ಳಿ. ಅಕ್ರೂರನಿಗೆ ದೇವರ ದರ್ಶನ ಆಗಿತ್ತು. ಸಾಕ್ಷಾತ್ ಕೃಷ್ಣ ಅಕ್ರೂರನಿಗೆ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ತಾನು ದರ್ಶನ ಕೊಟ್ಟಿದ್ದಾನೆ, ತಾನು ಯಾರು ಅಂತ. ಆದರೆ ಕೃಷ್ಣನಿಗೆ ಸಮಂತಕ ಮೇಣಿಯ ವಿಷಯದಲ್ಲಿ ಎಂಥ ಮೋಸ ಮಾಡಿದ ಅಕ್ರೂರ! ವಿತಿನ್ ಫ್ಯೂ ಡೇಸ್, ಒಂದಿಷ್ಟೇ ಕಾಲದಲ್ಲಿ ನೆನಪೇ ಹೋಯ್ತಾ ಇವ ದೇವರು ಅಂತ. ಬಟ್ ಆಗುತ್ತೆ, ಭಗವಂತ ಬೇಕು ಅಂತ ಪರೀಕ್ಷೆ ಮಾಡೋದ್ರಲ್ಲಿ ಅಕ್ರೂರ ಒಬ್ಬ. ದುರ್ಯೋಧನ ಅಂತೂ ಅವನ ಹಣೆ ಬರಹ, ಅವನಿಗೊಂದು ಅವಕಾಶ ಕೊಟ್ಟರು ಒಪ್ಕೊಳ್ಳಿಲ್ಲ. ಕರ್ಣನ ಬಗ್ಗೆ ದ್ವೇಷ ಇತ್ತಾ? ಬಹಳ ಜನ ಒಂದು ಮಾತು ಹೇಳ್ತಾರೆ, ಕರ್ಣನಿಗೆ ಕೊನೆಯಲ್ಲಿ ಹೋಗಿ ಇನ್ನೇನು ಯುದ್ಧಕ್ಕೆ ಸಮಯ ಬಂದಿದೆ, ನಿನ್ನ ತಾಯಿ ಕುಂತಿ ಅಂತ ಹೇಳಿದ. ಬಹಳ ಜನರ ಇಂಟರ್ಪ್ರಿಟೇಷನ್ ಏನು, ಮೊದಲೇ ವೀಕ್ ಪಾರ್ಟಿ ಅವರು,
ಅವರಿಗೆ ಮೆಂಟಲಿ ವೀಕ್ ಮಾಡಲಿಕ್ಕೆ ಇವ ಹೋಗಿ ಅಮ್ಮನ ಕತೆ ಹೇಳಿದ್ದು ಅಂತ. ಅಮ್ಮನ ಕತೆ ಹೇಳಿ ಒಟ್ಟು ಆ ಕುಂತಿಯಿಂದಲೂ ಮತ್ತೆ ಅವನು ಹೌದು ನಾನು 5 ಜನರನ್ನು ಉಳಿಸ್ತೀನಮ್ಮ, ಕೊಟ್ಟಂದರೆ ಅರ್ಜುನನನ್ನು ಮಾತ್ರ ಕೊಲ್ಲೋದು, ನಾನು ಉಳಿತಾನೆ ಇಲ್ಲ ಅವನು ಉಳಿತಾನೆ, ಹಾಗಾಗಿ ನಾನು ಉಳಿದವರನ್ನು ಕೊಲ್ಲಲ್ಲ. ಹರೆ ಕರ್ಣನ ಮೇಲೆ ದ್ವೇಷವಾ? ಕೊನೆಗೆ ಹೋಗಿ ಆ ಥರ ಹೇಳಿ ನಿಜವಾಗಿ ಅವನನ್ನು ದುರ್ಬಲನನ್ನು ಮಾಡಲಿಕ್ಕೆ ಕೃಷ್ಣ ಹೇಳಿದ್ದ. ಸ್ವಲ್ಪ ಭಾಗವತ ಓದಿ. ಅವನ ಬಾಲ್ಯದಲ್ಲಿ ದೇವಕಿಗೆ ಹುಟ್ಟುತ್ತಾನೆ ಕೃಷ್ಣ, ನಿಮಗೆ ಗೊತ್ತು. ಹುಟ್ಟಿದ ತಕ್ಷಣ ತನ್ನನ್ನು ದರ್ಶನ ಕೊಡ್ತಾನೆ, ತಾನು ಯಾರು ಅಂತ, ಚತುರ್ಭುಜನಾಗಿ ಶಂಖಚಕ್ರಧಾರಿಯಾಗಿ. ಆ ಬಳಿಕ ಕೃಷ್ಣ ಹೇಳ್ತಾನೆ ದೇವಕಿಗೆ ಮತ್ತು ವಸುದೇವನಿಗೆ, ಹೆದರಬೇಕಾಗಿಲ್ಲ, ನಾನು ಹೀಗಿದ್ದೇನೆ, ನೀನು ನಿನ್ನ ಜೊತೆಗೆ ಇಟ್ಕೊಳ್ಬಹುದು ಅಂತ ಹೇಳಿ ಆಪ್ಷನ್ ಕೊಡ್ತಾನೆ. ನಿನಗೆ ಭಯ ಆದರೆ ಯಶೋದೆ ಹತ್ರ ಇಟ್ಟು ಬಾ. ಈ ಸೆಕೆಂಡ್ ಆಪ್ಷನ್ ಕೊಟ್ಟದ್ದು. ಫಸ್ಟ್ ಆಪ್ಷನ್ ನೀವು ಇಟ್ಕೊಳ್ಳಿ, ನಿಮಗೇನು ಭಯ ಬೇಡ, ನಾನು ಇಂಥವ, ನನಗೇನು ಆಗಲ್ಲ. ಆ ನಂತರ ಇನ್ನೂ ಭಯ ಆದರೆ ಇಟ್ಟು ಬನ್ನಿ. ಈ ವಸುದೇವ ದೇವಕಿಯರಿಗೆ ಅಷ್ಟೆಲ್ಲ ನೋಡಿದರೂ ಕೂಡ ಭಯ ಹೋಗಲಿಲ್ಲ, ಇಟ್ಟು ಬಂದರು. ನಿಮಗೆ ಗೊತ್ತಾಗುತ್ತೆ, 11 ವರ್ಷ ಅವನು ದೇವಕಿಯನ್ನು ವಸುದೇವನನ್ನು ಮತ್ತೆ ಭೇಟಿಯಾಗಲಿಲ್ಲ. 11 ವರ್ಷದ ನಂತರ ಕಂಸವಧೆ ಆದ ನಂತರ ಕೃಷ್ಣ ದೇವಕಿಯ ಮುಂದೆ ಬರುವ ಒಂದು ಪ್ರಸಂಗ ಇದೆ. ಆಗ ಕೃಷ್ಣ ಆಲ್ಮೋಸ್ಟ್ ಭಾವುಕನಾಗಿ ತಾಯಿಗೆ ಪ್ರಥಮ ಬಾರಿ ನೋಡುವುದು ತಾಯಿಯನ್ನು. ತಾಯಿಗೆ ಹೇಳ್ತಾನೆ, ಅಮ್ಮ 11 ವರ್ಷವಾಯಿತು ನಾನು ನಿನ್ನನ್ನು ನೋಡಲಿಲ್ಲ, ನಿನ್ನ ಬಳಿ ಇದ್ದು ನಿನ್ನ ಸೇವೆ ಮಾಡಲಿಲ್ಲ. ತಾಯಿಗೆ ಒಬ್ಬ ಮಗು ಏನೇನು ಭಾವನೆಗಳನ್ನು ಅನುಭವಿಸಬೇಕಿತ್ತು ಅದು ಯಾವುದು ಅನುಭವಿಸಲಿಲ್ಲ, ನನ್ನನ್ನು ಕ್ಷಮಿಸು ಅಂತ ನಮಸ್ಕರಿಸ್ತಾನೆ. ಮಮ ವರ್ತ್ಮಾನುವರ್ತಂತೆ ಅನ್ನುವ ಮನುಷ್ಯ ಲೋಕದ ಲೆಕ್ಕಾಚಾರದಲ್ಲಿ ನೋಡಿದರೆ ತಾಯಿ ಇಲ್ಲದ ದುಃಖ ಅದು ಎಂಥದು ಅಂತ ಕೃಷ್ಣನಿಗೆ ಗೊತ್ತಿತ್ತು. ತಾಯಿಯನ್ನು ಗೊತ್ತುಪಡಿಸಿ ಕೂಡಿಸಿದರೆ ಅದು ಎಂಥ ದಿವ್ಯಾನಂದ ಕೃಷ್ಣ ಅನುಭವಿಸಿದ್ದ. ಕರ್ಣನಿಗೆ ಆ ಅವಕಾಶ ಕೊಟ್ಟ, ತಾಯಿಯನ್ನು ಕೂಡಿಸ್ತೇನೆ ಅಂತ, ಹೊರತು ಕೆಡಿಸಲಿಕ್ಕೆ ಹೋದದ್ದಲ್ಲ. ಈ ಮುಖವನ್ನೇ ನಾವು ನೋಡದೆ ಕೃಷ್ಣನ ಆ ಮನೋವೈಶಾಲ್ಯ, ಆ ವಿಸ್ತಾರ ನಮಗಿಲ್ಲ. ನಾವಾದರೆ ಹಾಗೆ ಮಾಡೋದಲ್ಲ, ಇನ್ನೊಬ್ಬನನ್ನು ಹಾಳು ಮಾಡಲಿಕ್ಕೆ ಹತ್ತಿರ ಹೋಗೋದು. ಕೃಷ್ಣ ಹಾಳು ಮಾಡಲಿಕ್ಕೆ ಯಾರ ಹತ್ತಿರವೂ ಹೋಗಲಿಲ್ಲ. ಅವ ಯಾರ ಹತ್ತಿರ ಎಲ್ಲ ಹೋಗಿದ್ದಾನೆ, ಒಳ್ಳೆಯದು ಮಾಡಲಿಕ್ಕೇ ಹೋಗಿದ್ದಾನೆ. ಹಾಳಾದರೆ ಅವರವರ ಹಣೆ ಬರಹದಿಂದ ಹಾಳಾಗಿದ್ದಾರೆ. ಒಬ್ಬನ ಹತ್ತಿರ ಹೋದ, ಹೂ ಕೊಡಪ್ಪ ಅಂದ, ಅಯ್ಯೋ ನಿನಗ ಅಂತ ಹೂ ಕೊಟ್ಟ, ಏನಾದ ನಿಮಗೆ ಗೊತ್ತಿದೆ. ಇನ್ನೊಬ್ಬನ ಹತ್ರ ಹೋದ, ಬಟ್ಟೆ ಕೊಡಪ್ಪ ಅಂದ, ಕಂಸನ ಬಟ್ಟೆ ಒಗೆದು ಹಾಕೋ, ನೀನ್ಯಾವನಲ್ಲಿ, ನಮ್ಮ ರಾಜನ ವಸ್ತ್ರ ಇದು ಅಂದ, ಅವನನ್ನು ಕುತ್ತಿಗೆಗೀರಿದ ಕೊಂದ. ಇನ್ಯಾವಳು ಪ್ರಸಾದನ ತಗೊಂಡು ಬರ್ತಿದ್ದಾಳೆ ತನ್ನ ಮೇಕಪ್ಪಿನ ಸಲಕರಣೆಗಳ ಜೊತೆಗೆ, ಬ್ಯೂಟಿಷನ್. ಅವಳು ಬಂದು ಕೂಡಲೇ ನನಗೆ ಗಂಧಲೇಪನ ಮಾಡು ಅಂದ. ಇಷ್ಟು ಚಂದದ ಮುದ್ದು ಮಗುವಿಗೆ ಗಂಧಲೇಪನ ಮಾಡುವ ನನ್ನ ಪುಣ್ಯವೇ ಅಂತ ಕಂಸನನ್ನು ಮರೆತು ಅವನಿಗೆ ಗಂಧಲೇಪನ ಮಾಡಿ ನನ್ನ ಜೊತೆಗೆ 1 ದಿವಸ ಇರು ಅಂದಳು. ಅವಳಿಗೆ ಅವಳ ಗೂನು ಬೆನ್ನನ್ನು ಒಂದೇ ಏಟಿನಲ್ಲಿ ಟಕ್ ಅಂತ ನೆಟ್ಟಗೆ ಮಾಡಿ, ನಾನು ಮತ್ತೆ ನಿನ್ನ ಬಳಿ ಬರ್ತೇನೆ ಅಂತ ಮುಂದೊಂದು ಮಗು ಕೊಟ್ಟ. ಕೃಷ್ಣ ನಮೇ ದ್ವೇಷ್ಯೋ ಅಸ್ತಿ ನಡೆದಿದ್ದಾನೆ, ಏನು ಹೇಳಿದ್ದಾನ ಅದು ನಡೆದಿದ್ದಾನೆ. ಹೆಣ್ಣು ಮಕ್ಕಳಷ್ಟು ಭಕ್ತರು ಯಾರೂ ಇಲ್ಲ ಅಂತ ಭಾಗವತದಲ್ಲಿ ಹೇಳಿದ್ದಾನೆ. ಹೆಣ್ಣು ಮಕ್ಕಳಿಂದಲೇ ಭಗವಂತನಿಗೆ ಹತ್ತಿರ ಬರೋಕ್ಕೆ ಸಾಧ್ಯ, ಹೆಣ್ಣು ಮಕ್ಕಳಲ್ಲದವರಿಗೆ ಸಾಧ್ಯವಿಲ್ಲ ಅನ್ನೋದು ಒಂದು ಯಜ್ಞ ಸಂದರ್ಭದಲ್ಲಿ ಆಹಾರ ಬೇಕಾಗಿ ಹಸಿವಿಗೆ ಕರೆದಾಗ ಗೋಪಾಲಕರು ಹೋಗಿ ಊಟ ತಗೊಂಡು ಬನ್ನಿ ಅಂದಾಗ ಗಂಡಸರು ಊಟ ಕೊಡೋಲ್ಲ. ಯಜ್ಞದ ಪೂರ್ಣಾಹುತಿನೇ ಆಗಲಿಲ್ಲ, ನಿಮ್ಗೆ ಯಾರು ಕೊಡ್ತಾರೆ ಅನ್ನೋ ಹಾಗೆ ಮುಖ ತಿರುಗಿಸ್ತಾರೆ. ವಾಪಸ್ ಬರ್ತಾವೆ ಈ ಮಕ್ಕಳು, ನಮಗೆ ಊಟ ಕೊಡಲಿಲ್ಲ ಅವರು, ನೀವು ಯಾರ ಹತ್ರ ಕೇಳಿದ್ರಿ ಅಂತಾನೆ ಕೃಷ್ಣ. ಅಲ್ಲಿದ್ರಲ್ಲ ಯಜ್ಞದ ಸುತ್ತ ನಿಂತ ಗಂಡಸರು, ತಪ್ಪು ಮಾಡಿದ್ದೀರಿ, ಹೆಣ್ಮಕ್ಳ ಹತ್ರ ಕೇಳಿ. ಸೀದಾ ಹೋಗಿ ಹೆಣ್ಮಕ್ಳ ಹತ್ರ ಕೇಳ್ತಾವೆ ಗೋಪಾಲಕರು, ಅಪ್ಪ ಮತ್ತು ಕೃಷ್ಣ ಬಲರಾಮರಿಗೆ ಊಟ ಬೇಕಂತೆ. ಪೂರ ವಾಕ್ಯ ಮುಗಿಲಿಲ್ಲ, ಹೆಣ್ಮಕ್ಳು ಸೆರಗು ಕಟ್ಟಿ ಆಯಿತು, ನೆರಿಗೆ ಎತ್ತಿ ಆಯಿತು, ಎಲ್ಲ ಪಾತ್ರೆ ತಗೊಂಡು ಕೃಷ್ಣನ ಹತ್ರ. ಗಂಡಂದ್ರಿಗೂ ಹೇಳಲಿಲ್ಲ, ಪೂರ್ಣಾಹುತಿಯೂ ಆಗಿರಲಿಲ್ಲ. ಊಟ ಮಾಡಿದ ಕೃಷ್ಣ ಹೇಳ್ತಾನೆ, ಮರಳಿ ಹೋಗಿ ನಾವು ಗಂಡನಿಗೆ ಹೇಳಲಿಲ್ಲ, ಶಾಸ್ತ್ರದ ಪರಂಪರೆ ಅಲ್ಲಿ ಪೂರ್ಣಾಹುತಿ ಆಗಲಿಲ್ಲ, ನಮಗೀಗ ಹೋದರೆ ಏನು ತಗೋತಾರ, ನಾವು ನಿನ್ನನ್ನು ನಂಬಿ ಬಂದದ್ದು ನಾವು ಹೋಗಲ್ಲ ಅಂತ ಅವರು. ಕೃಷ್ಣ ಹೇಳ್ತಾನೆ, ನಿಮಗೆ ಏನೂ ಆಗುವುದಿಲ್ಲ, ನಿಮ್ಮ ರಕ್ಷಣೆಗೆ ನಾನಿದ್ದೇನೆ. ಯಾಕೆ ಗೊತ್ತಾ?
ಪರಮಭಕ್ತಿಯಲ್ಲಿ ಯಾವುದನ್ನು ಬೆಂಕಿಯ ಆಹುತಿಗೆ ಕೊಡಬೇಕಾಗಿದ್ದ ಆ ದೇವತೆಗಳ ಸಮರ್ಪಣೆ ಇತ್ತು, ಅದನ್ನು ನನಗೆ ಪೂರ್ಣ ಭಕ್ತಿಯಿಂದ ಕೊಟ್ಟವರು ನೀವು ಹೋಗಿ, ನಿಮಗೆ ನನ್ನ ರಕ್ಷಣೆ ಇದೆ, ಆದರೆ ನಿಮ್ಮ ದಾಂಪತ್ಯ ಸುಖ ಆ ಸಂಬಂಧ ಯಾವುದು ಕೆಡದ ಹಾಗೆ ನಾನಿದ್ದೇನೆ, ಕಳಿಸಿದರೆ ಆ ಗಂಡಸರೆಲ್ಲ ಇವರು ಬರುವಾಗ ನಾವು ವೇದಿದ್ದೇ ವ್ಯರ್ಥ ಆಯಿತು. ನಾವು ಈ ಯಜ್ಞ ಹೋಮ ಹವನ ಹೇಳ್ಕೊಂಡು ಶಾಸ್ತ್ರ ಪರಂಪರೆಗೆ ಬಿದ್ವಿ. ನಮ್ಮ ಜ್ಞಾನವೇ ಸುಳ್ಳು, ಈ ಹೆಣ್ಮಕ್ಳು ಓದಿಯೇ ಇರಲಿಲ್ಲ, ಅವರಿಗೆ ಜ್ಞಾನವೇ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ವಿ, ಇವ್ರು ನೋಡಿ ನಮ್ಗಿಂತ ಚೆನ್ನಾಗಿ ಭಕ್ತಿ ಮಾಡ್ತಾರೆ ಅಂತ ಬೈಕೋತಾರೆ ಹೊರತು ತಮ್ಮನ್ನು ತಾವು ಹೆಣ್ಮಕ್ಕಳನ್ನು ಬೈಯಲ್ಲ. ಇದು ಕೃಷ್ಣ ಹೆಣ್ಣುಮಕ್ಕಳ ಬಗ್ಗೆ ಕೊಟ್ಟ ಒಂದು ಮಾದರಿ. ಇಂಥವ ಪಾಪಯೋನಯ ಯಾಕೆ ಹೇಳಿದ? ಸ್ವಲ್ಪ ಯೋಚನೆ ಮಾಡಿ. ಅವನು 3 ಜನರನ್ನು ಹೇಳಿದ್ದಾನೆ. ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾಹ. ನಾನು ಅದನ್ನು ಹೀಗೆ ಭಾವಿಸ್ತೇನೆ, ಬ್ರಾಹ್ಮಣ ಕ್ಷತ್ರಿಯರ ಬಗ್ಗೆ ಇನ್ನೇನು ಹೇಳುವುದಿದೆ ಅಂತ ಮುಂದಿನ ಶ್ಲೋಕ. ಇವರಿಗೇ ಸಿಗ್ತದೆ ಆದಮೇಲೆ ಇನ್ನು ಅವರಿಗೆ ಸಿಗದೇ ಇರ್ತದ ಅಂತ ಪ್ರಶ್ನೆ ಅವನದ್ದು. ಸಿಗ್ತದೆ ನನ್ನ ಸ್ಥಾನ. ಯಾಕೆ ಪಾಪಯೋನಯ? ಹುಟ್ಟುತ್ತಾ ನಾವೆಲ್ಲರೂ ಪಾಪಯೋನಿಗಳು. ನಾವೆಲ್ಲರೂ ಒಂದು ಪಾಪ ಮಾಡಿಯೇ ಮನುಷ್ಯ. ನಾನು ಹೇಳಿನಲ್ಲ 7 ಬಾರಿ ಬರಲಿಕ್ಕುಂಟು ಅಂತ. ನಾವು ಬರುವಾಗ ಎಲ್ಲರೂ ಪಾಪಯೋನಿಗಳು, ಮತ್ತು ನಾವೆಲ್ಲರೂ ಬರುವಾಗ ಅವನೊಬ್ಬನೇ ಗಂಡು, ನಾವೆಲ್ಲರೂ ಸ್ತ್ರೀಯರು. ಹಾಗಾಗಿ ನಾವೆಲ್ಲ ಸ್ತ್ರೀಯೋ. ಮತ್ತು ನಾವು ಎಷ್ಟು ರಿಫೈನ್ ಇವಾಲ್ವ್ ಆಗಿದ್ದರೂ ಮ್ಯಾಕ್ಸಿಮಮ್ ಅಂದರೆ ಶೂದ್ರ ಅಥವಾ ವೈಶ್ಯ ಸ್ಥಿತಿಯಲ್ಲಿ ಇರುವವರು. ಅದಕ್ಕಿಂತ ಇವಾಲ್ವ್ ಆಗೋದು ಈ ಹ್ಯೂಮನ್ ಬಾಡಿಗೆ ಬಂದ ಮೇಲೇ. ಫಸ್ಟ್ ಫಾರ್ಮಿನಲ್ಲಿ ಬರುವಾಗ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಹುಟ್ಟಿನ ಅವಸ್ಥೆಯಲ್ಲಿ ನಾವೆಲ್ಲರೂ ಹೆಣ್ಣು, ಪುರುಷರಲ್ಲ. ಪರಮಪುರುಷ ಒಬ್ಬನೇ. ಚನ್ನಮಲ್ಲಿಕಾರ್ಜುನ ದೇವಂಗೆ ಜಗವೆಲ್ಲ ಹೆಣ್ಣು ನೋಡ, ಪರಮಪುರುಷನೊಬ್ಬನೇ ಅನ್ನೋದು ಭಾಗವತದ ಮಾತು. ಹಾಗಾಗಿ ಅವನೊಬ್ಬನೇ. ಆ ಸ್ತ್ರೀ ಆಗಿ ಹುಟ್ಟುವ ನಾವೆಲ್ಲರೂ ವೈಶ್ಯಾಹ ತಥಾ ಶೂದ್ರಾಹ. ಭಾಳ ಇವಾಲ್ವ್ ಆಗಿದ್ವಿ ಅಂದರೆ ಸ್ವಲ್ಪ ಲೆಕ್ಕ ಗಿಕ್ಕ ಮಾಡುವ ವ್ಯಾಪಾರಿ ಬುದ್ಧಿಯವರಾಗಿರ್ಬೋದು, ಅಥವಾ ಒಂದಿಷ್ಟು ಸೇವೆ ಮಾಡುವ, ಕೈಂಕರ್ಯ ಮಾಡುವ, ಪರರ ದುಃಖಕ್ಕೆ ಕರಗುವ ಗುಣ ಬಂದಿರ್ಬೋದು. ಇದರ ಆಚೆಗಿನ ಕ್ಷಾತ್ರ ಗುಣ ಅದು ಟ್ರೈನಿಂಗಿಂದ ಬರೋದು. ಕ್ಷಾತ್ರ ಅಂತೂ ಪೂರ್ತಿ ಟ್ರೈನಿಂಗಿಂದ ಬರೋದು. ಹೌದಾ ಅಲ್ವ? ನೋಡಿ, ಅದಕ್ಕೆ ನಾನು ಹೇಳಿದ್ದು, ಪಾಪ ಹುಡುಗರಿಗೆಲ್ಲ ಹೇಳಬೇಡಿ, ಬೀದಿಗೆ ಹೋಗಿ ಕತ್ತಿ ಹಿಡೀರಿ ಹೇಳಬೇಡಿ, ಅನ್ಲೆಸ್ ಯು ಆರ್ ಸೋ ಟ್ರೈನ್ಡ್. ನಿಮಗೆ ಇನ್ನೊಬ್ಬರನ್ನು ಕೊಲ್ಲೋದಕ್ಕೆ ಟ್ರೈನಿಂಗ್ ಕೊಟ್ಟಾಗ ನೀವು ಕ್ಷಾತ್ರ ಗುಣ ಬರಬಹುದು. ಬರೇ ಶಕ್ತಿ ಹಿಡ್ಕೊಳ್ಳೆ ಕತ್ತಿ ಹಿಡ್ಕೊಳ್ಳೆ ಆಗೋದಿಲ್ಲ. ಕತ್ತಿ ಬಳಸೋದು ಹೇಗೆ ಗೊತ್ತಿರಬೇಕು, ಬಂದವನಿಂದ ತಪ್ಪಿಸಿಕೊಳ್ಳೋದು ಹೇಗೆ ಗೊತ್ತಿರಬೇಕು, ದೈಹಿಕ ಸಾಮರ್ಥ್ಯವನ್ನು ಹಿಗ್ಗಿಸಿಕೊಳ್ಳಿಕ್ಕೆ ಗೊತ್ತಿರಬೇಕು. ತುಂಬ ಕಷ್ಟದ ಕೆಲಸ. ಹಾಗಾಗಿ ಮನುಷ್ಯನ ಫಾರ್ಮಿಗೆ ಬಂದ ಕೂಡಲೇ ಕ್ಷತ್ರಿಯ ಆಗೋದಿಲ್ಲ. ಯು ಬಿಕಮ್ ಕ್ಷತ್ರಿಯ ಆಫ್ಟರ್ ಸೋ ಮೆನಿ ಎಫರ್ಟ್ಸ್. ಹಾಗೆಯೇ ಯು ಬಿಕಮ್ ಬ್ರಹ್ಮಣ. ಬ್ರಹ್ಮ ಜಿಜ್ಞಾಸೆ, ವೇದಾಧ್ಯಯನ, ಯಾಜನ, ಯಾಪನ ಮಾಡಿ 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 ಆ ಮನುಷ್ಯ ಇವಾಲ್ವ್ ಆಗಿ ಬ್ರಾಹ್ಮಣನಾಗ್ಬೋದೇ ಹೊರತು ಹುಟ್ಟುತ್ತಾ ಯಾರೂ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಸ್ಮೃತಿ ಹೇಳಿದ್ದು, ಹುಟ್ಟುತ್ತಾ ನಾವೆಲ್ಲರೂ ಶೂದ್ರರು ಅಂತ. ಅನ್ಇವಾಲ್ವ್ಡ್, ನಾವು ಯಾರೂ ಇವಾಲ್ವ್ಡ್ ಅಲ್ಲ. ಹುಟ್ಟುತ್ತಾ ಬಹಳ ಬೇಸಿಕ್ ಅವಸ್ಥೆಯಲ್ಲಿರ್ತೇವೆ. ಮಹಾ ಸ್ತ್ರೀತ್ವವೇ ಎಲ್ಲರಲ್ಲಿಯೂ ಇರ್ತದೆ. ಬರ್ಬರ್ತಾ ನಾನು ಗಂಡು ಅಂತ ಆಗೋದು. ಯಾಕೆ? ಹುಟ್ಟುತ್ತಾ ಮಗುಗೆ 2 ಮಕ್ಕಳಿಗೆ ಭಿನ್ನ ಇರೋದಿಲ್ಲ ಯಾವ ಭಾವನೆಯಲ್ಲಿಯೂ. ಅದು ಪ್ರಕೃತಿಯ ಎಷ್ಟೋ ವರ್ಷದ ಸಂಸ್ಕಾರದಿಂದ ಆಗಬಹುದು. ಅದರ್ವೈಸ್ ಬೈ ಬರ್ತ್ ಆ್ಯಕ್ಚುಲಿ 2 ಬಾಡಿಗೆ ವ್ಯತ್ಯಾಸ ಇಲ್ಲ ಅಂತಲೇ ಟ್ರೈನಿಂಗಿನಿಂದ. ಯಾಕೆ? 2 ತಿಂಗಳು, 3 ತಿಂಗಳು, 4 ತಿಂಗಳು, 6 ತಿಂಗಳು, 1 ವರ್ಷ ಬುದ್ಧಿ ಬರ್ತಾ ಅಲ್ಲಿವರೆಗೆ ಒಂದೇ ಥರ ಇರ್ತವೆ 2 ಮಕ್ಕಳು, ಒಂದೇ ಥರದ ಆ್ಯಕ್ಟಿವಿಟಿ. ಬರ್ತಾ ಗಂಡು ಮಗುವಿಗೆ ಹೇಳಲಾಗ್ತದೆ, ನೀನು ಅಳಬಾರ್ದು ಸಾರ್ವಜನಿಕವಾಗಿ. ಅಳುವುದೆಲ್ಲ ಹೆಣ್ಮಕ್ಕಳು. ಅವನು ಅಳುವುದು ಅನ್ಯಾಯ ಅಥವಾ ಶೇಮ್ ಅಂತ ತಿಳಿತಾನೆ. ಆಮೇಲೆ ಹೆಣ್ಣು ಮಗುವಿಗೆ ಪಬ್ಲಿಕಲ್ಲಿ ಉಚ್ಚೆ ಮಾಡಬಾರ್ದು, ನೀನು ಹೆಣ್ಣು ಮಗು ಒಳಗೆ ಬಾ. ಈ ಡಿಫ್ರೆನ್ಸ್. ನಾನು ಇದಕ್ಕೆ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ ತುಂಬ ವಿಶೇಷವಾಗಿ ಮ್ಯಾಗಿ ಹಮ್ ಮತ್ತು ಸೆಕ್ಷುವಲ್ ಪಾಲಿಟಿಕ್ಸನ್ನು ಬರೆದಂಥ ಹೆಣ್ಮಕ್ಳು, ಅವರು ಸಾರ್ತ್ರೆ ಜೊತೆಗೆಲ್ಲ ಇದ್ಲು, ಸಿಮೋನ್ ದಿ ಬುವಾ ಅಂತ, ಅವರೆಲ್ಲ ಹೇಳುವ ಮಾತು ಇದು. ಈ ಸೆಕ್ಷುವಲ್ ಪಾಲಿಟಿಕ್ಸ್ನ ನಂತರ ಪರಸ್ಪರ ಗಂಡು ಹೆಣ್ಣು ಇಬ್ಬರು, ನಮ್ಮಲ್ಲಿ ಎಲ್ಲರೂ ಬೈಸೆಕ್ಷುವಾಲಿಟಿ. ನನ್ನಲ್ಲಿ ಹೆಣ್ಣು ಇದ್ದಾಳೆ, ನನ್ನಲ್ಲಿ ಗಂಡು ಇದ್ದಾನೆ, ನಿಮ್ಮೆಲ್ಲರಲ್ಲೂ ಹೆಣ್ಣು ಗಂಡು. ನಮ್ಮ ಎಲ್ಲರಲ್ಲೂ ಇರುವ ಹೆಣ್ಣು ಆ ಭಗವಂತನನ್ನು ಸೇರಲಿಕ್ಕಾಗಿ ಇರುವವಳು, ಗಂಡು ನಾನು ಅನ್ನೋ ಅಹಂಕಾರಕ್ಕಾಗಿ ಇರುವವಳು. ಹಾಗಾಗಿ ಇದಲ್ಲ ಅಂತ ಅದನ್ನು ಸ್ತ್ರೀಯೋ ಅಂತ ಹೇಳೋದು. ಪ್ರತಿಯೊಂದು ಹೆಣ್ಣು. ಅದರ ನಂತರದ್ದು ಪ್ರತಿಯೊಂದು ವೈಶ್ಯ ಶೂದ್ರ ಅನ್ನೋದಕ್ಕೆ ನಾನು ಹೇಳಿದೆ ಅನ್ಇವಾಲ್ವ್ಡ್ ಸ್ಟೇಟ್ ಅಂತ. ಇವಾಲ್ವ್ ಆಗ್ತಾ ಅದು ಕೊನೆಗೆ
ಬ್ರಹ್ಮ ತೇಜಸ್ಸಿನ ಹಸಿವನ್ನೇ ನಿರಂತರವಾಗಿ ಕಾಯ್ದಿಟ್ಟುಕೊಂಡ್ರೆ ಬ್ರಾಹ್ಮಣ ಆಗುತ್ತೆ. ನಿರಂತರವಾಗಿ ಕ್ಷಾತ್ರ ತೇಜಸ್ಸನ್ನೇ ಟ್ರೈನಿಂಗ್ ಮಾಡಿ 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 ಕ್ಷತ್ರಿಯ ಆಗುತ್ತೆ. ಕ್ಷತ್ರಿಯನಿಗೆ ಯಾಕೆ ಸ್ವರ್ಗ ಅಥವಾ ಭಗವಂತ ಸಿಗ್ತಾನೆ ಅನ್ನೋದಕ್ಕೆ ನೀವು ನೋಡಿದ್ದೀರಿ. ಹಾಗಾಗಿ ಅವನಿಗೆ ತನ್ನ ಕ್ಷತ್ರಿಯ ಧರ್ಮದಲ್ಲಿ ಇನ್ನೊಬ್ಬರ ಮೂಲಕ ಹೋರಾಟ ಮಾಡಿಯೇ ಸ್ವರ್ಗ. ಒಂದು ದುರಂತ ನಿಮಗೆ ಗೊತ್ತಿದೆ. ದುರ್ಯೋಧನ ಸತ್ತಾಗ ಅವನಿಗೆ ದೇವತೆಗಳ ಲೋಕದಿಂದ ಪುಷ್ಪವೃಷ್ಟಿ ಆಗುವುದನ್ನು ಪಾಂಡವಾದಿಗಳು ಕಣ್ಣಾರೆ ಕಾಣ್ತಾರೆ. ಕೃಷ್ಣ ಅಲ್ಲಿ ಉಪಸ್ಥಿತನಿದ್ದಾನೆ. ದುರ್ಯೋಧನನಿಗೆ ಪುಷ್ಪವೃಷ್ಟಿ ಯಾಕಾಯಿತು ಅಂತ ಮುಂದೆ ಯುಧಿಷ್ಠಿರ ಪ್ರಶ್ನಿಸ್ತಾನೆ. ಕ್ಷತ್ರಿಯ ಧರ್ಮದ ಕೊನೆಯವರೆಗಿನ ಛಲ, ಸತ್ತು ಹೋದರೂ ತೊಂದರೆ ಇಲ್ಲ, ಹೋರಾಟ ಮಾಡದೆ ಸಾಯಲ್ಲ ಅನ್ನುವುದೇ ಕ್ಷತ್ರಿಯನ ಧರ್ಮ. ಅದನ್ನು ಅವನು ಚೆನ್ನಾಗಿ ಮಾಡಿದ್ದಾನೆ. ಅದಕ್ಕೆ ದೇವತೆಗಳ ಪುಷ್ಪವೃಷ್ಟಿ. ಇವರಿಗಿಲ್ಲ. ಇವರು ಸ್ವರ್ಗಲೋಕಕ್ಕೆ ಹೋಗುವಾಗೆಲ್ಲ ಬಿದ್ದದು ನಿಮಗೆ ಗೊತ್ತಿದೆ. ಅದಕ್ಕೆ ಕಾರಣಗಳಿವೆ, ಇರಲಿ. ಈ ದೃಷ್ಟಿಯಲ್ಲಿ ಇನ್ನು ವೈಶ್ಯ ತಥಾ ಶೂದ್ರ, ಆಮೇಲೆ ಬ್ರಾಹ್ಮಣನಿಗೆ ಮೋಕ್ಷ. ಅದು ಯಾಕೆ ಖಚಿತ ಅಂದರೆ ನಿರಂತರ ಬ್ರಹ್ಮ. ಅದರಿಂದ ದಯವಿಟ್ಟು ಭಾವಿಸಬೇಕು, ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಕೂಡಲೇ ಮೋಕ್ಷ ಆಗೋದಿಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಉಪನಯನ ಆದ ಕೂಡಲೇ ಮೋಕ್ಷ ಆಗೋದಿಲ್ಲ. ಉಪನಯನವನ್ನು ಸೊಂಟಕ್ಕೆ ಕಟ್ಟಿಕೊಂಡವರು, ಉಪನಯನವನ್ನು ಊಟಕ್ಕೆ ಹಾಕಿದವರೆಲ್ಲ ಸುಮಾರು ಜನ ಇದ್ದೇವೆ ನಾವು. ಅವರೆಲ್ಲ ಅಲ್ಲ. ಬ್ರಾಹ್ಮಣ ಅಂದರೆ ಏನು ಅಂತ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಇವತ್ತು. ಬ್ರಾಹ್ಮಣ ಅಂದರೆ ಬ್ರಹ್ಮ ಜಿಜ್ಞಾಸೆ, ನಿರಂತರ ಅಧ್ಯಯನ, ಅಧ್ಯಾಪನ, ಭಗವಂತನನ್ನು ಬಿಟ್ಟು ಇನ್ನೊಂದು ಗೊತ್ತಿಲ್ಲ. ಆ ಸ್ಥಿತಿಯಲ್ಲೇ ಇದ್ದರೆ ಬ್ರಾಹ್ಮಣ. ಹಾಗಿದ್ದೇವೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳುವ ಹೊತ್ತು ಇದು. ಸುಮ್ಮನೆ ಮಾತಾಡಬಾರ್ದು. ಯಾರೋ ಹೇಳಿದರು ನಮಗೆ ಅದು ಧರ್ಮ ಹೋಗ್ತದೆ. ಧರ್ಮಕ್ಕೆ ಬೇಕಾದ ಉಳಿಯುವ ಸಂಗತಿಗಳನ್ನು ನಾವೆಷ್ಟು ಆವಾಹಿಸಿಕೊಂಡಿದ್ದೇವೆ, ನಾವೆಷ್ಟು ಅದನ್ನು ರೂಢಿ ಮಾಡಿಕೊಂಡಿದ್ದೇವೆ. ಆಮೇಲೆ ನಮ್ಮ ಧರ್ಮ ಹೋಗ್ತಂತ ಗಲಾಟೆ ಮಾಡೋದು ಬೇರೆ. ಏನೂ ಮಾಡಲೇ ಇಲ್ಲ ಧರ್ಮದ ಉಳಿಕೆಗಾಗಿ. ಹೋರಾಟ ಮಾಡಿದರೆ ಧರ್ಮ ಉಳಿಯುತ್ತಾ? ಒಂದಿಷ್ಟು ದೇಹ ಉಳಿಯುತ್ತೆ. ಕತ್ತಿ ಹಿಡ್ಕೊಂಡು ಹೋರಾಟ ಮಾಡಿದರೆ ಒಂದಿಷ್ಟು ದೇಹ ಉಳಿಯುತ್ತೆ. ಧರ್ಮ ಉಳಿಯೋದು ಯಾವುದರಲ್ಲಿ? ಧರ್ಮ ಉಳಿಯೋದು ನಮ್ಮ ಅಧ್ಯಾಪನದಲ್ಲಿ, ನಮ್ಮ ಯಜ್ಞದಲ್ಲಿ, ನಮ್ಮ ಯಾಜನದಲ್ಲಿ, ನಮ್ಮ ಅಧ್ಯಯನದಲ್ಲಿ. ನಾವು ಯಾರು ಮಹಾಭಾರತ ಓದಿದ್ದೇವೆ? ಯಾರಿಗೆ ಬೇಕು ರಾಮಾಯಣ? ಯಾರಿಗೆ ಬೇಕು ಪುರಾಣ? ಯಾರಿಗೆ ಗೊತ್ತು ಉಪನಿಷತ್ತು? ಅದನ್ನು ಕೇಳಬೇಕಾಗಿದೆ. ಅದನ್ನು ಕೃಷ್ಣ ಹೇಳ್ತಾನೆ, ಇದು ಪ್ರಾಥಮಿಕ ಹಂತ, ಇದು ಪಾಪಯೋನೆಯ ಸ್ಥಿತಿ. ಅಂಥವರಿಗೆ ನಾನು ಪರಗತಿಯನ್ನು ಕೊಡ್ತೇನೆ. ಕೊಡೋದಿಲ್ಲ ಹೇಳಿಲ್ಲ, ಅಂಥವರಿಗೆ ನಾನು ಪರಗತಿ ಕೊಡೋದಿಲ್ಲ, ಅವರಿಗೂ ಕೊಡ್ತೇನೆ. ಇನ್ನು ಉಳಿದವರಿಗೇನು ಮಾತು. ನಾನು ಇದನ್ನು ಶೂದ್ರರು ಎಲ್ಲರೂ ಹುಟ್ಟುವಾಗ ಅನ್ನುವುದನ್ನು ನನಗೇ ಕಾಣಿಸಿದ ಒಂದು ಕಾಣಿಕೆಯ ಜೊತೆಗೆ ನಾನು ಇವತ್ತಿನ ಮಾತನ್ನು ಮುಗಿಸ್ತೀನಿ. ನಾವು ಹುಟ್ಟುತ್ತಾ ಎಲ್ಲರೂ ಒಂದು ಹಾಲು ಅಂತ ಭಾವಿಸಿ. ನಾವು ಹುಟ್ಟುತ್ತಾ ಹಾಲು, ಪ್ರತಿಯೊಬ್ಬರೂ ಹಾಲು. ಪಾಪಯೋನಯ ಅಂತಲೇ ಇಟ್ಕೊಳ್ಳೋಣ. ನಾವು ಹುಟ್ಟುತ್ತಾ ಒಂದು ಹಾಲಿನ ಅವಸ್ಥೆಯಲ್ಲಿದ್ದೇವೆ. ಯಾವ ಹಾಲು ನಾನು ಬೆಂಕಿಗೆ ಮೈ ಕೊಟ್ಕೊಳ್ಳೋದಿಲ್ಲ, ನಾನು ಇರುವಂಗೆ ಇರೋದು ಅಂತೇನಲ್ಲ, ಅದು ಹಾಲಾಗಿಯೇ ಇರುತ್ತೆ. ಯಾವ ಹಾಲು ಅರ್ಪಿಸಿಕೊಂಡು ನಾನು ಉದ್ಧಾರ ಆಗಬೇಕು, ನನ್ನ ನೆಕ್ಸ್ಟ್ ಸ್ಟೇಜ್ ಯಾವುದು, ನಾನು ಕಂಡುಕೊಳ್ಬೇಕು ಅಂತ ತನ್ನನ್ನು ತಾನು ಕುದಿಸಿಕೊಳ್ತದಲ್ಲ ಬೆಂಕಿಯಲ್ಲಿ, ಅದು ನಿಧಾನಕ್ಕೆ ಕೆನೆ ಸಹಿತವಾದ ಒಂದು ಅವಸ್ಥೆಯನ್ನು ತಲುಪಿ ಆ ಕೆನೆಯಿಂದ ಆ ಕೆನೆಗೆ ಸಂತೃಪ್ತವಾಗಿ ನಿತ್ತರೆ ಪುನಃ ಅಷ್ಟಕ್ಕೆ ನಿಂತಿತ್ತು. ಅದು ನೆಕ್ಸ್ಟ್ ಇಲ್ಲ, ನನ್ನಕ್ಕಿಂತ ದೊಡ್ಡದೊಂದು ಇದೆಯಂತೆ, ಅದಕ್ಕೆ ಅರ್ಪಿಸಿಕೊಳ್ಳಬೇಕು. ನಾನಲ್ಲ, ನನ್ನ ಕೆನೆಯೇ ದೊಡ್ಡದಲ್ಲ ಅಂತ ಅರ್ಪಿಸಿಕೊಂಡರೆ, ಒಂದಿಷ್ಟು ಮೊಸರಿನ ಜೊತೆಗೆ ಬೆರೆತರೆ ಅದು ನಾಳೆ ಮೊಸರಾಗುತ್ತೆ. ಒಂದು ದಿನದಲ್ಲಿ ಹಾಳಾಗಬಹುದಾದ, ಹಾಳಾಗದಂತೆ ಕಾಯುವ ಒಂದು ಮೊಸರನ್ನು ಸೇರಿ ನಾಳೆಯ ದಿನ ಇನ್ನೊಂದು ಅದ್ಭುತ ಪದಾರ್ಥ ಆಗಿಬಿಡ್ತದೆ. ಇವತ್ತು ಹಾಳಾಗಬಹುದಾದ ಹಾಲು ನಾಳೆ ಅದ್ಭುತವಾದ ಮೊಸರಾಯಿತು. ಈ ಮೊಸರು ನಾನೇ ಶ್ರೇಷ್ಠ, ನನ್ನಕ್ಕಿಂತ ದೊಡ್ಡವರು ಯಾರಿಲ್ಲ ಅಂತ ಭಾವಿಸಿ ಕೂತು ಬಿಟ್ಟರೆ ಅದಕ್ಕೂ ಅಲ್ಲಿಗೆ ಅಧಪ್ಪತನ ಅಥವಾ ಮುಕ್ತಾಯ. ಆ ಮೊಸರು ದೊಡ್ಡವರು ಯಾರೋ ಇದ್ದಾರಂತೆ, ಅವರಿಗೆ ನನ್ನನ್ನು ಅರ್ಪಿಸಿಕೊಂಡು ಮೈ ಕೊಡಬೇಕು ಅಂದಾಗ ಯಾರೋ ಮಥಿಸಲಿಕ್ಕೆ ಶುರು ಮಾಡಿದರೆ, ಆ ಮಥನಕ್ಕೆ ಬೆನ್ನು ಕೊಟ್ಟರೆ ನಿಧಾನಕ್ಕೆ ಅದರೊಳಗಿನ ತಿರುಳು, ಆ ಕ್ರೀಮ್ ಅದು ಮೇಲಕ್ಕೆ ಬಂದು, ಈ ಮೊಸರು ಕೂಡ ನಾನಲ್ಲ, ಮೊಸರು ನೀರಾಕ್ತೀನಿ, ಮಜ್ಜಿಗೆ ಆಗಿಬಿಡ್ತೀನಿ, ನನ್ನ ತಿರುಳು ಎಷ್ಟು ಅದ್ಭುತವಾಗಿ ನನ್ನ ಮೇಲಿದೆ, ನಾನು ಬೆಣ್ಣೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಈ ಬೆಣ್ಣೆನೂ ತಾನು ತನ್ನ ಪಾಡಿಗೆ ಇದ್ದರೆ ಅಷ್ಟಕ್ಕೆ ತಿಂದು ಮುಗಿಸಿಯೋ ಕಲ್ಲಾಗಿಯೋ ಹೋಗಬಹುದು. ಆದರೆ ಇಲ್ಲ, ಇದು ನನ್ನಕ್ಕಿಂತ ದೊಡ್ಡದು ಯಾವುದೋ ಇದೆಯಂತೆ, ಅದು ಶಾಖಕ್ಕೆ ನನ್ನನ್ನು ಕೊಟ್ಟುಕೊಂಡು ನೋಡಬೇಕು ಅಂತ ಬೆಂಕಿಗೆ ಕೊಟ್ಟುಕೊಂಡ್ರೆ ಅದು ತುಪ್ಪವಾಗ್ತದೆ. ಈ ಬೆಣ್ಣೆ ಕೆಲ ದಿನದಲ್ಲಿ ವಾಸನೆ ಬರಬಹುದಾದದ್ದು ಅಗ್ನಿಗೆ ಕೊಟ್ಟು ಪರಿಮಳವಾದ ತುಪ್ಪವಾಗಿ ಕೆಲ ಕಾಲ
ಮತ್ತೆ ತನ್ನ ರುಚಿಯಿಂದ, ತನ್ನ ಗುಣದಿಂದ ದೇವರ ದೀಪವಾಗಿ ಕೆಲವೊಮ್ಮೆ ಯಜ್ಞಕ್ಕೆ ಆಹುತಿಯಾಗಿ ಆವಿಯಾಗಿ ಭಗವತ್ ತತ್ವವನ್ನು ಸೇರುವವರೆಗೆ ಒಂದು ಹಾಲಿನ ಪರಿಕ್ರಮಣ. ನಾವು ಹಾಲಾಗಿ ಇರಬೇಕಾ? ಹುಟ್ಟುತ್ತಲೇ ಇರುವ ಪಾಪಯೋನಿಯ ಅವಸ್ಥೆಯಲ್ಲಿರಬೇಕಾ? ಬೆಳೀಬೇಕಾ? ಬೆಳೆದರೆ ಅವನ ಹತ್ರ ಹೋಗ್ತೇವ ಅನ್ನುವ ಸೂಚನೆಯನ್ನು ಕೃಷ್ಣನಿಂದ ಸ್ವೀಕರಿಸಿಕೊಂಡು ಹಾಲಿನಿಂದ ತುಪ್ಪ ಆಗುವ ಪರಿಕ್ರಮಣವೇ ಪಾಪಯೋನಯದಿಂದ ಬ್ರಾಹ್ಮಣ ಆಗುವ ಅವಸ್ಥೆ. ಅದಕ್ಕೆ ಏನು ಮಾಡಬೇಕು? ಮದ್ಭಕ್ತೋಭವ, ಮನ್ಮನೋಭವ, ಮದ್ಯಾಜಿ ಮಾಂ ನಮಸ್ಕುರು. ಕೃಷ್ಣ ಹೇಳಿದ್ದು ಒಂದೇ, ಇನ್ನೇನು ಮಾಡಬೇಡ, ನನ್ನನ್ನು ನೆನಪಿಸು, ನನ್ನನ್ನು ಪೂಜಿಸು, ನನ್ನನ್ನು ನೆನಪಿಸು, ನನ್ನನ್ನೇ ನಿರಂತರ ಸ್ಮರಿಸು, ನನಗೇ ಶರಣಾಗತನಾಗು, ಮಾಂ ನಮಸ್ಕುರು. ಹೀಗಾದರೆ ಅವನಿದ್ದಾನೆ, ಅವನಿಗೆ ಮಧ್ಯವರ್ತಿಗಳಿಲ್ಲ, ಡೈರೆಕ್ಟ್ ಕಮ್ಯುನಿಕೇಷನ್. ಅದರಿಂದ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿಯ ಭಟ್ರು ನಮಗೆ ಅದನ್ನು ಅನುಗ್ರಹ ಮಾಡೋ ಏನಿಲ್ಲ. ನಾನು ಅವರನ್ನು ಅಗೌರವಿಸುವುದಲ್ಲ, ಅವರು ಒಂದು ಭಾಗ ನಮಗೆ ನೆನಪಿಸಲಿಕ್ಕೆ. ನಮ್ಮ ಅಂತರಂಗದ ಆತ್ಮನ ಜೊತೆಗೆ ಡೈರೆಕ್ಟ್ ಕಮ್ಯುನಿಕೇಷನ್ ದಿನಾ ಮಾತಾಡಿ ನೋಡಿ. ಮಲಗುವಾಗ ಅವನ ಜೊತೆಗೆ ಮಲಗ್ತಿದ್ದೇನೆ ಅಂತ ಅನುಸಂಧಾನ ಮಾಡಿ ನೋಡಿ. ಏಳುವಾಗ ಅವನೊಟ್ಟಿಗೆ ಏಳ್ತಿದ್ದೇನೆ ಅಂತ ಅನುಸಂಧಾನ ಮಾಡಿ ನೋಡಿ. ನಿತ್ಯ ಮುದ್ದಿಸುವಾಗ ರತಿ ಸುಖದಲ್ಲಿ ಓಲಾಡುತ್ತಲೂ ಒಮ್ಮೆ ಕೃಷ್ಣ ಎನ್ನಬಾರದೆ, ಮಗುವನ್ನು ಮುದ್ದಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ ಅನ್ನುವ ಭಾವದಿಂದ, ಕೃಷ್ಣನೇ ಅನ್ನುವ ಹೆಸರು ಬೇಕಾಗಿಲ್ಲ, ನೀವು ಮೆಚ್ಚುವ ದೇವರು ಮುದ್ದಿಸಿ, ನೀವು ಮೆಚ್ಚುವ ದೇವರ ಜೊತೆಗೆ ಮಲಗಿ, ನೀವು ಮೆಚ್ಚುವ ದೇವರ ಜೊತೆಗೆ ಊಟ ಮಾಡಿ, ನೀವು ಮೆಚ್ಚುವ ದೇವರ ಜೊತೆಗೆ ನಡೆದಾಡಿ, ವಾಕಿಂಗ್ ಮಾಡಿ, ಟಾಕಿಂಗ್ ಮಾಡಿ, ಮೊಬೈಲ್ ಬದಿಗಿಡಿ. ಜಗತ್ತಿನ ಒಳಗೆ ಅತ್ಯಂತ ಸಮೀಪಕ್ಕೆ ತರುವ ಯಾವ CCTV ಇದೆ, ಅದು ಇಲ್ಲಿದ್ದಿಷ್ಟು ಜೋಗ್ರಾಫಿಕಲಿ ಕೆಲವು ಭಾಗವನ್ನು ಅಷ್ಟೇ ರೆಕಾರ್ಡ್ ಮಾಡ್ತದೆ. ಅವನೊಬ್ಬ ಇದ್ದಾನಲ್ಲ, ಎಲ್ಲ ರೆಕಾರ್ಡ್ ಮಾಡಬಲ್ಲವ. ನೀವು ಮಾಡುವ ಪ್ರತಿ ಕ್ಷಣವನ್ನು ನೋಡ್ತಿದ್ದಾನೆ. ಆ ಎಚ್ಚರದಲ್ಲಿ ಅವನ ಕಡೆ ನೋಡಿ, ಅವನಿದ್ದಾನೆ. ಇದು ಕೃಷ್ಣ ಹೇಳಿದ್ದು. ನಮೋ ನಮಃ.